श्रीमद्वेंकटनाथार्य श्रीनिवासाय ते नमः। व्यासाय भवनाशाय श्रीशाय गुणराशरे हृद्याय शुद्धविद्याय मध्वाय च नमो नमः। नौमिन्याय सुधाधिकर्जरमीन् श्रीपादरत्सन्मणीन् व्यासार्यान् विविधागमर्त्यविहरान् श्रीवादिराजानपि वन्दे हंसवरान् रघुत्तमगुरून् वैदग्ध्यवारां निधीन् श्री सत्यव्रत राघवेंद्र मुनिपान् सद्बोधान् सत्याभिज्ञकराब्जोत्थान् 50 वर्ष पूजन सत्यप्रमोद तीर्थार्यान् नौमिन्याय सुधारतान् बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविधौ नूनं मनान्मा कथाः श्री सत्यात्मगुरो त्वदङ्घ्रियुगलं हित्वा न मे सद्गतिः विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम्। गोष्ठं यस्य सौन्दर्यवल्ली कुसुमवदभिरामं पञ्जबाणान् निधाय धनुरपि रतिजानि भ्रूलतां वल्लवीनां निवहमजरदस्मान् पात्वसौ रुक्मिणीशः वैरोचनं विगतमानमथाण्डभङ्गं कृत्वा सुधानिधिललाम जटाजलौघं योजीजनच्छिव विरिञ्चरमादनर्चः पादः सदा स्वमुदमसौ प्रददातु विष्णोः व्यासतापसपादाब्जं दोषावस्थाविवर्जितं दासालिसेव्यं मत्स्वान्तकासारे वर्ततां सदा गंभीरचिज्जलोपेतं दुष्कृतक्षालनक्षमम् आनन्दतीर्थमनिशं भजेऽहं बुद्धिशुद्धरे तपो विद्या विरक्त्यादि सद्गुणौघाकरानहं वादिराजगुरून् वन्दे हयग्रीवदयाश्रयान् चित्रालङ्काररम्या मृदुपदविलसन्नर्मगम्भीरभाव सत्सर्गाश्चर्यबन्धा नवरसभरिता सत्यसंस्थानयुक्ता काव्यश्रीराविरासीत सदमलहृदयाक्षरिपतेर्यत्र वासः सेव्या श्रीवादिराजामृतमयजलधिर्युक्तिरत्नाकरो नः श्रीवादिराजयोगीन्द्ररचितं रसवत्तरं गम्भीरार्थतः काव्यं व्याकुर्वेऽहं यथामति वादिराजोक्तिचातुर्यमशक्यं ज्ञातुमञ्जसा तथापि वक्षे तच्छिक्षामनुसृत्यैव लेशतः श्रीवेदान्तमहाचलं हि परितः संयोज्य सूत्राहिपं सद्वातागमपोषितात्महृदयं तत्पूर्वपक्षासुरैः सिद्धान्तोक्तिसुरेश्वरैश्च मथितो यः कृष्णदुग्धाम्बुधिः स्वीयानाममृतं प्रयच्छति स मां पायाद्गुणैः। स्वस्त्यस्तु हरिः ओं हरिः ओं हरिः ओं। ಬಂದಿಲ್ಲ ಭಾಳ ದಿವಸ ಭಗವಂತನ ಗುಣಗಳನ್ನು ವರ್ಣನೆ ಮಾಡುವ ಪ್ರಸಂಗದಲ್ಲಿ ಅನವಧಾನದಿಂದ ಪ್ರಮಾದದಿಂದ ಎಷ್ಟೋ ತಪ್ಪುಗಳಾಗ್ತದೆ. ಆ ತಪ್ಪುಗಳನ್ನು ಜ್ಞಾನಿಗಳು ಹೇಗೆ ಮನ್ನಿಸ್ತಾರೆ, ಹೇಗೆ ಆ ತಪ್ಪುಗಳನ್ನು ಉದಾಸೀನ ಮಾಡ್ತಾರೆ, ಆ ತಪ್ಪುಗಳನ್ನು ಬಿಟ್ಟು ಗುಣಗಳನ್ನೇ ಹೇಗೆ ಸ್ವೀಕಾರ ಮಾಡ್ತಾರೆ, ದೊಡ್ಡವರಲ್ಲಿರುವ ಆ ಗುಣಗ್ರಹಣ ಎಂಬ ಆ ಗುಣ ಏನಿದೆಯಲ್ಲ ಅದನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಅಪಿ ಪ್ರಮಾದಾಗತ ದೋಷಲೇಶಾಂ ಇಮಾಂ ಕವಿತ್ವಶ್ರಿಯಮಾದ್ರಿಯಧ್ವಂ ಬುಧಾ ವಿದಗ್ಧೈಃ ಕಿಂ ಪೋಕ್ಷಣೀಯ ಪಯೋಬ್ಧಿಜ ಚಂಚಲತಾಖ್ಯದೋ. ಕಾಳಿದಾಸರು ಈ ಮಾತನ್ನು ತಿಳಿಸ್ತಾರೆ. ಏಕೋಪಿ ದೋಷೋ ಗುಣಸನ್ನಿಪಾತೆ ನಿಮಜ್ಜತೀಂದೋ ಕಿರಣೇಶ್ವಿವಾಂಕಃ. ಚಂದ್ರನ ಕಿರಣಗಳಲ್ಲಿ ಬೇಕಾದಷ್ಟು ಗುಣಗಳಿದೆ, ಆದರೆ ಒಂದು ದೋಷ ಇದೆ, ಕಪ್ಪು. ಏಕೋ ಹಿ ದೋಷ, ಆದರೆ ಗುಣಗಳು ಮಾತ್ರ ಬೇಕಾದಷ್ಟು ಇದೆ. ಆ ಒಂದು ದೋಷವನ್ನು ಯಾರೂ ಅದನ್ನು ಪರಿಗಣನೆ ಮಾಡೋದಿಲ್ಲ. ಆ ಚಂದ್ರದಲ್ಲಿಯೇ ಗುಣಗಳನ್ನು ಪರಿಗಣನೆ ಮಾಡ್ತಾರೆ ಹೊರತು ಒಂದು ದೋಷವನ್ನು ಯಾರ್ಯಾರೂ ಪರಿಗಣನೆ ಮಾಡುವುದಿಲ್ಲ.
ಹೇಗೋ ಹಾಗೆ ಮತ್ತು ಇನ್ನೊಂದು ದೋಷವನ್ನು ಕೊಡ್ತಾರೆ. ಸಮುದ್ರ ಮಥನ ಮಾಡುವಾಗ ಲಕ್ಷ್ಮಿ ಹೋಗ್ತಾಳೆ. ಆ ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾಗಿದೆ ಈ ಸಂಪತ್ತು. ಆ ಸಂಪತ್ತನ್ನು ಚಂಚಲ ಅಂತ ಕರೀತಾರೆ. ಲಕ್ಷ್ಮೀದೇವಿಯನ್ನು ಚಂಚಲ ಅಂತ ಕರೀತಾರೆ. ಯಾಕೆಂದರೆ ಹಣ ಒಂದು ಕಡೆಗೆ ಇರೋ ಹಾಗೆ ಮಾಡೋದಿಲ್ಲ. ನ ಶ್ರೀರೇಕತ್ರ ತಿಷ್ಠತಿ ಅಂತ ನಿಯಮ. ಶ್ರೀ ಸಂಪತ್ತು ಒಂದು ಕಡೆಗೆ ನಿಲ್ಲೋದಿಲ್ಲ ಅನ್ನೋದು ಲೋಕಪ್ರಸಿದ್ಧವಾದ ಅನುಭೂತವಾದ ನಿಯಮ. ಒಬ್ಬರ ಹತ್ತಿರವೇ ಯಾವಾಗಲೂ ಹಣ ಇರ್ತದೆ ಅಂತಾನಲ್ಲ, ಅದು ಒಬ್ಬರಿಂದ ಮತ್ತೊಬ್ಬರಿಗೆ ಮತ್ತೊಬ್ಬರಿಂದ ಮತ್ತೊಬ್ಬರಿಗೆ ಹೋಗ್ತಾ ಇರ್ತದೆ. ಆ ತರಹದ ಚಾಂಚಲ್ಯ ಆ ಸಂಪತ್ತಿನಲ್ಲಿದೆ. ಅದೇ ಚಾಂಚಲ್ಯ ಸಂಪತ್ತಿನಲ್ಲಿದೆ ಅಂತ ಹೇಳಿ ಆ ಐಶ್ವರ್ಯವನ್ನೇ ಪರಿತ್ಯಾಗ ಮಾಡ್ತಾರೆ, ಯಾರಾದರೂ ಮಾಡೋದಿಲ್ಲ. ಯಾಕೆ ಆ ಐಶ್ವರ್ಯದಲ್ಲಿ ಗುಣಗಳಿವೆ ಅಂತ ಅನ್ನೋದಕ್ಕಾಗಿ. ಚಾಂಚಲ್ಯವೆಂಬ ಒಂದು ದೋಷ ಇದೆ ಅಂತ ಐಶ್ವರ್ಯವನ್ನು ಪರಿತ್ಯಾಗ ಮಾಡೋದಿಲ್ಲ. ಹಾಗೆ ನನ್ನ ಕವಿತ್ವವೆಂಬ ಸಂಪತ್ತು ಅಂತ ಹೇಳ್ತಾರೆ. ಕವಿತ್ವ ಶ್ರಿಯಂ. ನನ್ನ ಕವಿತ್ವವೂ ಕೂಡ, ನನ್ನ ಕವಿತೆಯೂ ಕೂಡ ಒಂದು ಸಂಪತ್ತು. ಆ ಸಂಪತ್ತಿನಲ್ಲಿ ದೋಷ ಇರಬಹುದು. ಪ್ರಮಾದದಿಂದ ಅನವಧಾನದಿಂದ ಭಗವಂತನನ್ನು ವರ್ಣನೆ ಮಾಡ್ತಾ ಅಲ್ಲಿ ಕವಿಗಳು ಬರೀತಾರೆ, ಅರ್ಥಾತ್ ವ್ಯಾಖ್ಯಾನದಲ್ಲಿ ಬರೀತಾರೆ, ಆಗತಃ ಪ್ರಾಪ್ತಃ ದೋಷ. ಯಾವ ದೋಷ ಅದು ಅಂದರೆ ಶಬ್ದನಿಷ್ಠವಾದ ದೋಷ, ಅರ್ಥನಿಷ್ಠವಾದ ದೋಷ. ನಾವು ತಿಳಿತಾ ಬಂದಿದ್ದೇವೆ, ಶಬ್ದವನ್ನು ಮಾಡೋದರಲ್ಲಿ ಆದರೂ ಏನಾದರೂ ಏರುಪೇರಾಗಿದ್ದರೆ, ಏನಾದರೂ ಹೆಚ್ಚು ಕಡಿಮೆಯಾಗಿದ್ದರೆ ಆ ಪ್ರಮಾದಾಗತ ದೋಷಾತ್ಮಕವಾಗಿ ಮಾಡಿದ್ದಲ್ಲ. ಯಾಕೆಂದರೆ ದೇವರ ಮೇಲೆ ನಮಗೇನು ದ್ವೇಷ ಇಲ್ಲ ಅಥವಾ ಔದಾಸೀನ್ಯ ಇಲ್ಲ. ಭಗವಂತನ ಮೇಲೆ ಪರಿಪೂರ್ಣವಾದ ಶ್ರದ್ಧೆ ಇದೆ. ಆದರೆ ಏನು ಮಾಡೋಣ, ದೋಷ ಅಂತ ಅನ್ನೋದು ಅದು ಎಲ್ಲರ ಸ್ವಭಾವ ಅನ್ನೋದಕ್ಕಾಗಿ ಸ್ವರೂಪದಲ್ಲಿರ್ತದೆ. ಅದು ದೋಷ ಅಂತ ಅನ್ನೋದು ಮನುಷ್ಯ ತಪ್ಪೋದು ಸಹಜ. ಸ್ವರೂಪದಲ್ಲಿರೋದಿಲ್ಲ, ಮನುಷ್ಯ ತಪ್ಪೋದು ಸಹಜ ಅನ್ನೋದಕ್ಕಾಗಿ ಆ ಪ್ರಾಮಾಣಿಕವಾಗಿ ನಾನೇನಾದರೂ ತಪ್ಪಿಬಿಟ್ರೆ, ಶಬ್ದಾಲಂಕಾರ ಅರ್ಥಾಲಂಕಾರಗಳಲ್ಲಿ ಏನಾದರೂ ನಾನು ವ್ಯತ್ಯಾಸ ಮಾಡಿದರೆ ಆ ವ್ಯತ್ಯಾಸವಿದೆ ಅಂತ ಹೇಳಿ ನನ್ನ ಕಾವ್ಯ ಸಂಪತ್ತನ್ನು ಯಾರೂ ಕಡೆಗಾಣಿಸೋದಿಲ್ಲ ಅಂತ ಅನ್ನೋದು ನನಗೆ ಗೊತ್ತು ಅಂತಾರೆ. ಅದನ್ನು ಎಲ್ಲರೂ ಸ್ವೀಕಾರ ಮಾಡಿಯೇ ಮಾಡ್ತಾರೆ. ಬುಧ ವಿಧತ್ತೈಹಿ ಕಿಮುಪೇಕ್ಷಣೀಯ ಪಯೋಬ್ಧಿಜ ಚಂಚಲತಾಖ್ಯ ದೋಷ. ಚಾಂಚಲ್ಯ ಎಂಬ ದೋಷ ಇದೆ ಅಂತ ಸಂಪತ್ತನ್ನು ಹೇಗೆ ಪರಿತ್ಯಾಗ ಮಾಡೋದಿಲ್ಲ, ಯಾಕೆ ಬೇಕಾದಷ್ಟು ಗುಣ ಇದೆ ಅದರಲ್ಲಿ. ಹಾಗೆ ಈ ಕಾವ್ಯ ಸಂಪತ್ತಿನಲ್ಲಿಯೂ ಕೂಡ ಸಾಕಷ್ಟು ಗುಣಗಳಿದ್ದದ್ದರಿಂದಾಗಿ ಈ ಕಾವ್ಯವನ್ನು ಬುಧರು ಜ್ಞಾನಿಗಳು ಯಾರೂ ಪರಿತ್ಯಾಗ ಮಾಡೋದಿಲ್ಲ. ಎಲ್ಲರೂ ಈ ಕಾವ್ಯ ಸಂಪತ್ತನ್ನು ಸ್ವೀಕಾರ ಮಾಡ್ತಾರೆ. ಈ ಕಾವ್ಯ ಸಂಪತ್ತು ಬೇಕು ಅಂತಲೇ ಪ್ರಾರ್ಥನೆ ಮಾಡ್ತಾರೆ ಅಂತ ಇಲ್ಲಿಯ ತನಕ ಒಂದು ಪೀಠಿಕೆಯನ್ನು ರಚನೆ ಮಾಡಿದರು. 10 ಶ್ಲೋಕಗಳಲ್ಲಿ ವಾದಿರಾಜ ತೀರ್ಥರು ಒಂದು ಪೀಠಿಕೆಯನ್ನು ರಚನೆ ಮಾಡಿ ಇನ್ನು ಮುಂದೆ ಕಥೆಯನ್ನು ಪ್ರಸ್ತಾವ ಮಾಡ್ತಾ ಇದ್ದಾರೆ. ಕಥಾ ಪ್ರಸ್ತಾವನ ಇಲ್ಲಿಯವರೆಗೆ ಒಂದು ಪೀಠಿಕೆಯನ್ನು ರಚನೆ ಮಾಡ್ತಾರೆ. ಆಮೇಲೆ ಕಥೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಸಂಖ್ಯ ಪಾಪಾಚಲ ಕೋಟಿ ಭಾಜಾಂ ದಿತೆ ಸುತಾನಾಂ ವಶಮಾಗತೇಯಂ ಅಸಹ್ಯ ಭಾರಾರ್ಧಿತ ಸರ್ವಗಾತ್ರಿ ಜಗಾಮಧಾತ್ರಿ ಶರಣಂ ವಿರಿಂಚಂ. ಇಲ್ಲಿಯೂ ಅನುಪ್ರಾಸ ನೋಡಿ, ಸರ್ವಗಾತ್ರಿ ಧಾತ್ರಿ ಅಂತ ಹೀಗೆ ಆ ಪದಗಳು ಬಂದಾಗ ಅನ್ಲಿಕ್ಕೆ ಏನೋ ಒಂದು ಸಂತೋಷ ಆಗ್ತದೆ. ಆ ಪ್ರಾಸ ಬಂದಾಗ ಆ ತರಹದ ಅನುಪ್ರಾಸ ಪ್ರಾಯ ಈ ಕಾವ್ಯದಲ್ಲಿ ಎಲ್ಲ ಕಡೆಗೆ ಇದೆ ಅಂತ ತಿಳಿಸಿದ್ದಾರೆ. ಶಬ್ದಾಲಂಕಾರ, ಆ ತರಹದ ಶಬ್ದಾಲಂಕಾರ ಇಲ್ಲಿದೆ ಅಂತ ಅನ್ನೋದನ್ನು ಮೊದಲಿಗೆ ನಾವು ತಿಳಿದುಕೊಳ್ಳಬೇಕು. ಅಸಖ್ಯ ಭಾರಾರ್ಧಿತ ಸರ್ವಗಾತ್ರಿ ಜಗಾಮಧಾತ್ರಿ ಶರಣಂ ವಿರಿಂಚಂ. ಏನಾಗಿದೆ ಆ ಸಂದರ್ಭದಲ್ಲಿ? ನೇರವಾಗಿ ಕಥೆಯನ್ನು ಪ್ರಾರಂಭ ಮಾಡಿಬಿಡ್ತಾರೆ. ಮತ್ತೆ ಈ ಕಥೆ ಪ್ರಾರಂಭ ಮಾಡಲಿಕ್ಕೆ ಮತ್ತೆ ಯಾವ ಪೀಠಿಕೆ ಇಲ್ಲ. ಇಲ್ಲಿ ತನಕ ನಾನು ಕಾವ್ಯವನ್ನು ರಚನೆ ಮಾಡ್ತೇನೆ ಅಂತ ಹೇಳ್ತಾರೆ, ನೇರವಾಗಿ ಕಥೆಗೆ ಬಂದು ಬಿಡ್ತಾರೆ. ಭಗವಂತ ಕೃಷ್ಣ ಪರಮಾತ್ಮ ಅವತಾರ ತಾಳಿದ. ಅವತಾರ ತಾಳೋದಕ್ಕಾಗಿ ಏನು ಕಾರಣ, ಯಾಕೆ ಭಗವಂತ ಅವತಾರ ತಾಳಬೇಕಾಯಿತು ಅಂತ ಹೇಳ್ತಾರೆ. ಭೂಮಿದೇವಿ ಬಹಳ ಭಾರದಿಂದ ಅವಳು ದೀನಳಾಗಿ ಬಿಟ್ಟಿದ್ದಾಳೆ. ದೈತ್ಯರ ಭಾರದಿಂದ ದೀನಳಾಗಿ ಬಿಟ್ಟಿದ್ದಾಳೆ. ಪಾಪದ ಭಾರದಿಂದ ದೀನಳಾಗಿ ಬಿಟ್ಟಿದ್ದಾಳೆ. ಓಡಾಡ್ತಾ ಇರ್ತಾರಲ್ಲ, ನಾತಿಹಾರೋತ್ರ ಪಾವನಿ ಅಂತ ಆ ಭೂಮಿಗೆ ಅನಿಸ್ತದಂತೆ. ಭೂಮಿಗೆ ಅಭಿಮಾನಿಯಾದ ದೇವತೆಗೆ ಪಾಪಿಗಳು ತಿರುಗಾಡ್ತಾ ಇದ್ರೆ ಅಲ್ಲಿ ಭಾರ ಅನ್ನಿಸ್ತದೆ. ಈ ಭಾಗ ಬಹಳ ಭಾರವಾಗಿದೆ ಅಂತ ಅನ್ನಿಸ್ತದಂತೆ ಭೂದೇವಿಗೆ. ಎಲ್ಲಿ ಪುಣ್ಯಾತ್ಮರು ನಡೆದಾಡ್ತಾ ಇರ್ತಾರೆ, ಅಲ್ಲ ಜನ ಇದ್ದಾರೆ, ಆದರೂ ಕೂಡ ಇಲ್ಲಿ ಭಾರವೇ ಇಲ್ಲ ಅಲ್ಲ. ಎಷ್ಟು ಹಗುರವಾಗಿ ಇಲ್ಲಿ ಅನ್ನಿಸ್ತಾ ಇದೆ, ಎಷ್ಟು ಆರಾಮವಾಗಿದೆ, ಎಷ್ಟು ಜನ ನಡೀತಾ ಇದ್ರು ಕೂಡ ಅಂತ ಭೂಮಿಗೆ ಆ ಅನುಭವ ಬರ್ತದಂತೆ. ಭೂದೇವಿಗೆ ಆ ಅನುಭವವಾಗ್ತದಂತೆ. ಅದು ನೋಡಿ, ಇದರಿಂದ ಸಜ್ಜನರು ಹೇಗಿರ್ತಾರೆ, ದುರ್ಜನರು ಹೇಗಿರ್ತಾರೆ.
ದುರ್ಜನರು ಭೂಮಿಗೆ ಭಾರವಾಗ್ತಾರೆ, ಸಜ್ಜನರು ಭಾರವಾಗೋದಿಲ್ಲ, ಬಹಳ ಹಗುರವಾಗಿ ಇರ್ತಾರಂತೆ. ಅವರು ಯಾರಿಗೂ ತ್ರಾಸ ಕೊಡೋದಿಲ್ಲ, ಅವರ ಭೂಮಿಗೂ ನೋವಾಗೋದಿಲ್ಲ ಅವರಿಂದ. ಆದರೂ ಕೂಡ ಪ್ರತಿನಿತ್ಯ ಅನ್ನೋದಕ್ಕಾಗಿದೆ, ಪ್ರತಿನಿತ್ಯ ಈ ಭೂಮಿಯ ಮೇಲೆ ನಾವು ಎಷ್ಟೋ ಮಾಡಬಾರದ ಕೃತ್ಯಗಳನ್ನು ಮಾಡಿರುತ್ತೇವೆ. ಮೊಟ್ಟ ಮೊದಲಿಗೆ ಆ ನಮ್ಮ ಕಾಲನ್ನು ಭೂಮಿಗೆ ಇಡಬೇಕಾದ್ರೇ ಆ ಭೂದೇವಿಗೆ ಪ್ರಾರ್ಥನೆ ಮಾಡಬೇಕಂತೆ. ನೀನು ನನ್ನನ್ನು ಕ್ಷಮೆ ಮಾಡು, ನಾನು ಏನೇನೋ ಮಾಡ್ತೇನೆ ಭೂಮಿಯ ಮೇಲೆ, ಹೊಲಸು ಮಾಡಿಬಿಡ್ತೇನೆ ನೆಲವನ್ನೆಲ್ಲ ಭೂಮಿಯನ್ನೆಲ್ಲ ಅನ್ನೋದಕ್ಕಾಗಿ ನನ್ನನ್ನು ಕ್ಷಮೆ ಮಾಡು ಅಂತ ಆ ಧರಿತ್ರಿಗೆ ಮೊದಲು ಪ್ರಾರ್ಥನೆ ಮಾಡಿ ನಮ್ಮ ಕಾಲನ್ನು ಆ ನೆಲದ ಮೇಲೆ ಇಡಬೇಕಂತೆ. ಇಲ್ಲೇ ಹೋದರೆ ಹೆಜ್ಜೆ ಹೆಜ್ಜೆಗೆ ಪಾಪ. ಶಾಸ್ತ್ರದಲ್ಲಿ ಹೇಳ್ತಾರೆ, ಭೂದೇವಿಗೆ ನಮಸ್ಕಾರ ಮಾಡದೆ ಯಾರು ಹೆಜ್ಜೆಯನ್ನು ಇಡ್ತಾರೆ, ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ. ಪ್ರಾರ್ಥನೆ ಮಾಡಬೇಕು, ನೀನು ವಿಷ್ಣುವಿನ ಪತ್ನಿ, ನನ್ನ ಪಾದಸ್ಪರ್ಶವನ್ನು ನೀನು ಕ್ಷಮೆ ಮಾಡು, ನನಗನಿವಾರ್ಯ, ಪಾದವನ್ನು ನಿನ್ನ ಮೇಲೆ ಇಡದೆ ಸಾಧನೆ ಮಾಡೋದು ನನಗೆ ಆಗೋದಿಲ್ಲ, ಸಾಧ್ಯವೇ ಇಲ್ಲ ಅನ್ನೋದಕ್ಕಾಗಿ ನನಗೆ ನೀನು ಆಧಾರಗಳಾಗಿದ್ದೀಯ. ಹೀಗಾಗಿ ನನ್ನ ಆ ಪಾಪ ಏನಿದೆ, ನನ್ನ ಆ ತಪ್ಪಿದೆ, ಆ ತಪ್ಪನ್ನು ನೀನು ಪರಿಹಾರ ಮಾಡಬೇಕು, ನೀನು ಕ್ಷಮೆ ಮಾಡಬೇಕು ಅಂತ ಭೂದೇವಿಗೆ ಪ್ರಾರ್ಥನೆ ಮಾಡಬೇಕು. ಇಂಥ ಸಂಸ್ಕಾರಗಳಿವೆ ನೋಡಿ ಇವೆಲ್ಲ. ಆದರೆ ನಮ್ಮ ಈ ಪರಿಸರವನ್ನು ಎಷ್ಟು ಶುದ್ಧವಾದ ರೀತಿಯಲ್ಲಿ ಕಾಯ್ದುಕೊಳ್ಳೋದು, ಕಾಪಾಡಿಕೊಳ್ಳೋದು, ಅದೇ ನೆಲ ಅಲ್ಲ, ಜಡ ಅಲ್ಲ, ಅದಕ್ಕೇನು ಪ್ರಾರ್ಥನೆ ಅಂತ ಆದರೆ ಅಲ್ಲ. ಆ ಜಡವಾದ ಭೂಮಿಯಲ್ಲಿ ಚೇತನಳೊಬ್ಬಳಿದ್ದಾಳೆ, ಅದು ನಮಗೆ ಕಾಣ್ತಾ ಇಲ್ಲ. ಈಗ ಅಹಲ್ಯೆ ಹೇಗಾಗಿದ್ದು ಕಲ್ಲಾಗಿದ್ದು, ಅದರ ಒಳಗೆ ಅಹಲ್ಯೆ ಇದ್ದಾಳೆ ಅಂತ ಯಾರಿಗಾದರೂ ಗೊತ್ತಿತ್ತಾ? ಯಾರಿಗೂ ಗೊತ್ತಿಲ್ಲ. ಗೌತಮರಿಗೆ ಅಹಲ್ಯೆಗೆ ಬಿಟ್ಟರೆ, ಹಲವರಿಗೆ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ. ಅದು ಒಂದು ಮಾಮೂಲಿ ಕಲ್ಲು ಅಂತ ತಿಳಿದುಕೊಂಡಿದ್ರಷ್ಟೇ. ಅನೇಕ ಕ್ಷೇತ್ರಗಳ ಮಹಿಮೆಗಳನ್ನು ನೀವು ಕೇಳ್ತೀರಿ. ಇಲ್ಲೇ ಮೋಟಂಪಲ್ಲಿ ಇದೆ, ಪ್ರಾಣದೇವರ ಕಲ್ಲು, ಭೀಮಸೇನ ದೇವರ ಆ ಪ್ರತಿಮೆ ಎಲ್ಲಿ ಬಿದ್ದಿತ್ತು. ಆದರೆ ಸ್ವಪ್ನದಲ್ಲಿ ಹೋಗ್ತಾರೆ, ಹೇಳ್ತಾರೆ ನಾನಿಲ್ಲಿದ್ದೇನೆ. ಅದು ಕಲ್ಲು ಅಂತ ಉಳಿದವರೆಲ್ಲ ತಿಳ್ಕೊಂಡಿರ್ತಾರೆ. ಅದರ ಮೇಲೆ ಬಟ್ಟೆ ಒಗೆಯೋದು, ಅದರ ಮೇಲೆ ಉಗಿಯೋದು, ಏನೇನೋ ಮಾಡ್ತಾ ಇರ್ತಾರೆ. ಆದರೆ ಅದು ಪ್ರಾಣದೇವರು ಅಂತ ಯಾರಿಗೂ ಗೊತ್ತಿಲ್ಲ, ಭೀಮಸೇನ ದೇವರು ಅಂತ ಗೊತ್ತಿಲ್ಲ, ಶ್ರೀನಿವಾಸ ದೇವರು ಇದ್ದಾಳೆ. ಆದರೆ ನೋಡುವವರಿಗೆ ಕಲ್ಲು ಅದು. ಆದರೆ ರಾಮನಿಗೆ ಗೊತ್ತು ಅದು ಕಲ್ಲಲ್ಲ, ಅಹಲ್ಯೆ ಅದು ಅಂತ. ಹಾಗೆ ಈ ಭೂಮಿ ಬರೀ ಜಡ ಅಲ್ಲ, ಬೆಂಕಿ ಬರೀ ಜಡ ಅಲ್ಲ, ಅದು ಅಗ್ನಿ ಸಮಿಧ್ಯತೆ ಕವಿರ್ಗ್ರಹಪ ತಿರ್ಯುವಾ ಹವ್ಯವಾ ಜುಹ್ವಾ ಆಸ್ಯ. ತುಂಬ ಸುಂದರವಾಗಿ ವೇದ ಪ್ರಾರಂಭವಾಗ್ತದೆ, ಋಗ್ವೇದ ಪ್ರಾರಂಭವಾಗ್ತದೆ. ಅಗ್ನಿಯ ಸ್ತೋತ್ರವನ್ನು ಮಾಡ್ತಾ ಋಗ್ವೇದ ಪ್ರಾರಂಭವಾಗ್ತದೆ, ವಾಯುದೇವರ ಸ್ತೋತ್ರವನ್ನು ಮಾಡ್ತಾ ಯಜುರ್ವೇದ ಪ್ರಾರಂಭವಾಗ್ತದೆ. ಹೀಗೆ ಆ ವೇದಗಳೆಲ್ಲ ಪಂಚಭೂತಗಳನ್ನು ಸ್ತೋತ್ರ ಮಾಡಿದಂತೆ ಜಡವಾದ ವಸ್ತುಗಳನ್ನು ಸ್ತೋತ್ರ ಆಗಲ್ಲ. ಜಡವಾದದ್ದು ಮಾತ್ರ ಇಲ್ಲ, ಅದರ ಒಳಗೆ ಚೇತನರಿದ್ದಾರೆ ಅನ್ನೋದಕ್ಕಾಗಿ ಆ ಭೂಮಿಯ ಪ್ರಾರ್ಥನೆಯನ್ನು ಮಾಡಿ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ ಪ್ರಾರ್ಥನೆ ಮಾಡಿ ಕಾಲಿಟ್ಟರೆ ನಾನು ಕಾಲಿಡದೆ ಸಾಧನೆಯಾಗೋದಿಲ್ಲ ಅನ್ನೋದಕ್ಕಾಗಿ ನಾನು ಕೂಡೋದು ದೇವರ ಪೂಜೆಗಾಗಿ ಕೊಡ್ತೇನೆ, ನಾನು ನಡೆದಾಡೋದು ದೇವರ ದರ್ಶನಕ್ಕಾಗಿ ನಡೆದಾಡ್ತೇನೆ, ನಾನು ಮಲಗೋದು ಅನಿವಾರ್ಯ, ನಾಳಿನ ಸಾಧನೆ ನಾನು ಮಾಡಬೇಕಾಗಿದೆ. ಧರಣಿಗೆ ನಮಸ್ಕಾರ, ದಾಸರು ಹೇಳ್ತಾರೆ, ಮೈ ಮರೆತು ಮಲಗುವುದೇ ಧರಣಿಗೆ ನಮಸ್ಕಾರ. ಎಷ್ಟು ಸುಂದರವಾದ ಚಿಂತನೆಗಳಿವೆ. ಅನಿವಾರ್ಯ ಮಲ್ಕೊಳ್ಳೋದು ನಮಗೆ, ದೇವರೇ ನಿದ್ರೆಯನ್ನು ಕೊಡ್ತಾನೆ. ಮುಂದೆ ಧರ್ಮವನ್ನು ಮಾಡಲಿಕ್ಕೆ ಉತ್ಸಾಹ ಬರಬೇಕು ಅಂತ ಅನ್ನೋದಕ್ಕಾಗಿ ಸುಖವಾದ ನಿದ್ರೆಯನ್ನು ದೇವರು ಕೊಡ್ತಾನೆ, ಮಲಗುತ್ತೇವೆ. ಆದರೆ ಮಲಗುವಾಗ ಇದು ಧರಣಿ ದೇವಿಗೆ ನಮಸ್ಕಾರ ಅಂತ ನಾವು ಚಿಂತನೆ ಮಾಡಿಬಿಟ್ಟೆ ಅದೊಂದು ಪೂಜೆಯಾಗಿ ಬಿಡುತ್ತದೆ. ಮಲಗಿದ್ದರಿಂದ ಪಾಪ ಬರೋದಿಲ್ಲ, ಮಲ್ಕೊಂಡ್ರೂ ಪಾಪ, ಕೂತ್ರೆ ಪಾಪ, ನಿಂತ್ರೆ ಪಾಪ, ನಡೆದಾಡಿದರೆ ಪಾಪ, ಓಡಾಡಿದರೆ ಪಾಪ, ಏನು ಮಾಡಿದರೂ ಪಾಪ. ನಾವು ಭೂಲೋಕದಲ್ಲಿ ಎಲ್ಲಿಯೇ ನಿಂತು ಏನು ಮಾಡಿದರೂ ಪಾಪ. ಮಹಾಭಾರತದ ಉಮಾಮಹೇಶ್ವರ ಸಂವಾರದಲ್ಲಿ ಒಂದು ಮಾತು ಬರ್ತದೆ. ಮಹಾಭಾರತವನ್ನು ಅಷ್ಟೇನೆ ನಾವು ದೀರ್ಘವಾಗಿ ಶ್ರವಣ ಮಾಡಬೇಕು, ಸಾವಕಾಶವಾಗಿ ಮಹಾಭಾರತವನ್ನು ಶ್ರವಣ ಮಾಡಬೇಕು. ನಮಗೇನು ಬೇರೆ ಏನೂ ಕೆಲಸವೇ ಇಲ್ಲ ಅನ್ನೋ ಹಾಗೆ ನಾವು ಶ್ರವಣ ಮಾಡ್ತಾ ಇರಬೇಕು. ಭಾಗವತ, ಮಹಾಭಾರತ, ರಾಮಾಯಣ ನಿರಂತರ ಶ್ರವಣವಾಗಬೇಕು. ಅದು ಪ್ರವಚನವಾಗಬಾರ್ದು, ಪುರಾಣವಾಗಬೇಕು. ಪ್ರವಚನಕ್ಕೂ ಪುರಾಣಕ್ಕೂ ಬಹಳ ವ್ಯತ್ಯಾಸ ಇದೆ. ಹಿಂದಕ್ಕೆಲ್ಲ ಪುರಾಣಗಳಿರ್ತಾ ಇದ್ವು, ಅದನ್ನು ಕೇಳೋ ತಾಳ್ಮೆ ಕಡಿಮೆ ಆಯಿತು. ಪುರಾಣಗಳನ್ನು ಕೇಳುವ ತಾಳ್ಮೆ ಕಡಿಮೆಯಾದದ್ದಕ್ಕಾಗಿ ಪ್ರವಚನ ಪ್ರಾರಂಭವಾಯಿತು.
ಪ್ರವಚನದಿಂದ ಲಾಭ ಇದೆ, ಇಲ್ಲ ಅಂತ ಅನ್ನೋದಿಲ್ಲ. ಆದರೆ ಪ್ರವಚನದಲ್ಲಿ ನಾವು ಶ್ಲೋಕಗಳು ಓದೋದಿಲ್ಲ. ಪ್ರವಚನದಲ್ಲಿ ಅಲ್ಲಿಯ ಸಮ್ಮರಿ, ಸಾರಾಂಶ ಏನಿದೆಯಲ್ಲ ಅದನ್ನು ನಾವು ರೋಚಕ ಮಾಡಿ ಹೇಳಿಬಿಡುತ್ತೇವೆ. ಅದೇ ಬೇಕು ಅಂತ ಜನರಿಗೆ ಬೇಕು, ಜನರು ಅದನ್ನೇ ಕೇಳ್ತಾರೆ ಅಂತ ಅನ್ನೋದಕ್ಕಾಗಿ ಅದನ್ನು ರೋಚಕ ಮಾಡಿ ಒಂದು ಅಡ್ಡಕಥೆ, ಒಂದು ಜೋಕು. ಪುರಾಣಗಳನ್ನು ಕೇಳಿದ್ದೀರಿ ನೀವೆಲ್ಲ, ಕೇಳದೇ ಇದ್ದವರೇನಲ್ಲ. ಪ್ರತಿ ಶ್ಲೋಕ ಓದಬೇಕು. ಭಾಗವತ ಅಂದರೆ ಶ್ಲೋಕ ಓದೋದು ಅರ್ಥ ಹೇಳೋದು, ಶ್ಲೋಕ ಓದೋದು ಅರ್ಥ ಹೇಳೋದು. ಇನ್ನು ಭಾಗವತ ಹೇಳ್ತದೆ ಆ ಶ್ಲೋಕ ಓದೋ ಅರ್ಥ ಹೇಳೋದಲ್ಲ. ಭಾಗವತ ಅಂತದೆ ಶ್ಲೋಕಾರ್ಥ ಪಾದಂವ. ಶ್ಲೋಕ ಅಲ್ಲ, ಪದಾರ್ಥ ಆಗ್ಬೇಕು ಅದು ಭಾಗವತ ನಮಗೆ. ಇಲ್ಲ ಕೈ ಎತ್ತಿ ಬಿಡೋದು, ನನಗೆ ಅರ್ಥ ಆಗಿಲ್ಲ, ಸೋಲುಬಿಡೋದು ಭಾಗವತದ ಮುಂದೆ. ನಾನು ಸೋತಿದ್ದೇನೆ ಅಂತ ಅನ್ನೋ ಭಾವನೆ ಬರಬೇಕು. ಭಾಗವತ ಹೇಳಿ ನಾನು ಗೆದ್ದಿದ್ದೇನೆ ಅಂತ ಅನ್ನೋ ಭಾವನೆ ಬಂದರೆ ಹಾಳಾಗಿ ಹೋಗುತ್ತೀನಿ. ಅದು ದೈತ್ಯರ ಕೆಲಸ. ಅದು ಅಸ್ಮಾಕಮೇವಾಯಂ ವಿಜರಃ, ಅಸ್ಮಾಕಮೇವಾಯಂ ವಿಜರಃ. ಭಾಗವತ ಬಹಳ ಚೆನ್ನಾಗಿ ಹೇಳಿದೆ, ಎಲ್ಲರಿಗೆ ಬಹಳ ಸಂತೋಷವಾಯಿತು, ಹಾಗಾದರೆ ನಾನು ವಿಜಯವನ್ನು ಪಡೆದೆ ಅಂತ ಭಾವನೆ ಬಂದುಬಿಟ್ರೆ ಅದು ಬಹಳ ಕೆಟ್ಟದ್ದದು. ನಾವು ಭಾಗವತದ ಮುಂದೆ ನಾವು ಸೋಲಬೇಕು. ಈ ಪದದ ಅರ್ಥ ಗೊತ್ತಾಗಲಿಲ್ಲ, ಈ ಶ್ಲೋಕದ ಅರ್ಥ ಗೊತ್ತಾಗಲಿಲ್ಲ ಅನ್ನೋ ಭಾವನೆ ನಮಗಾಗಬೇಕು, ನಾಚಿಕೆ ಆಗಬೇಕು ನಮಗೆ. ಇದನ್ನು ತಿಳ್ಕೊಳ್ಳಿಕ್ಕೆ ನಮಗಾಗಲಿಲ್ಲ, ಇಷ್ಟು ವರ್ಷಗಳಾಗಿವೆ. ಆ ಭಾವನೆ ಬರಲಿಲ್ಲ ಅಂತಂದರೆ ನಾವು ಮುಂದೆ ಹೋಗಲಿಕ್ಕೆ ಸಾಧ್ಯವಿಲ್ಲ. ಹೀಗೆ ಧರ್ಮಗಳೆಲ್ಲ ಇವೆ. ಆದರೆ ಉಮಾಮಹೇಶ್ವರ ಸಂವಾದದಲ್ಲಿ ಆ ಮಾತನ್ನು ಉಲ್ಲೇಖ ಮಾಡ್ತಾರೆ ರುದ್ರದೇವರು. ಮೊದಲಿಗೆ ಪಾರ್ವತಿ ಕೇಳ್ತಾರೆ, ಅಹಿಂಸಕ ಕಹ. ಬಹಳ ಸುಂದರವಾದ ಪ್ರಶ್ನೆಗಳಿವೆ. ಪಾರ್ವತೀ ದೇವಿ ರುದ್ರದೇವರಿಗೆ ಮಾಡಿದ ಪ್ರಶ್ನೆಗಳು. ಉಮಾಮಹೇಶ್ವರ ಸಂವಾದ ಅಂತ ಇದೆ. ಪಾರ್ವತೀ ದೇವಿ ಎಂಥ ಅದ್ಭುತ ಪ್ರಶ್ನೆ ಮಾಡ್ತಾಳೆ. ಅಹಿಂಸಕ ಯಾರು ಅಂತ ಪ್ರಶ್ನೆ ಮಾಡ್ತಾರೆ. ರುದ್ರದೇವರು ಆಲೋಚನೆ ಮಾಡ್ತಾರೆ ಸ್ವಲ್ಪ. ಆದರೆ ಗೊತ್ತಿಲ್ಲ ಅಂತ ಅಲ್ಲ, ಉತ್ತರ ಹೇಗೆ ಹೇಳಬೇಕು ಅಂತ. ಪಾರ್ವತಿಗೆ ಹೇಗೆ ಹೇಳಬೇಕು ಚಿಂತೆ ಇಲ್ಲ, ಅದು ನಮಗೂ ಮುಟ್ಟಬೇಕಲ್ಲ ಉತ್ತರ ಅನ್ನೋದಕ್ಕಾಗಿ ನಮ್ಮ ತನಕ ಮುಟ್ಟಬೇಕು. ಹಾಗಾದರೆ ಹೇಗೆ ಹೇಳಬೇಕು ಉತ್ತರ? ಆಲೋಚನೆ ಮಾಡಿ ಅವರೊಂದು ಉತ್ತರವನ್ನು ಹೇಳ್ತಾರೆ. ಅಲ್ಲ, ಅಹಿಂಸಕ ಯಾರೂ ಇಲ್ಲ. ಮೊದಲಿಗೆ ಉತ್ತರ, ಮೊಟ್ಟ ಮೊದಲ ಉತ್ತರ, ಅಹಿಂಸಕರೇ ಪ್ರಪಂಚದಲ್ಲಿ ಯಾರೂ ಇಲ್ಲ, ಎಲ್ಲರೂ ಹಿಂಸೆಯನ್ನು ಮಾಡುವವರೇ. ಯಾಕೆ ಹಾಗೆ ಹೇಳ್ತೀರಿ ಅಂದರೆ ಅದಕ್ಕೆ ಕಾರಣಗಳನ್ನು ಕೊಡ್ತಾರೆ. ಜಲೇ ಜೀವಾಹ, ಸ್ಥಳೇ ಜೀವಾಹ, ಪೃಥಿವೀ ಜೀವಮಾಲಿನಿ. ಜೀವರಾಶಿಗಳು ಎಲ್ಲಿಲ್ಲ? ಜಲದಲ್ಲಿ ಜೀವರಾಶಿಗಳಿವೆ, ನೀರು ಕುಡಿದ್ರೆ ಮುಗಿದೋಗುತ್ತೆ ಜೀವಹಿಂಸೆ. ಜಲೇ ಜೀವಾಹ, ಸ್ಥಳೇ ಜೀವಾಹ, ಸ್ಥಳದಲ್ಲಿ ಸ್ಪೇಸಲ್ಲಿ ಜೀವರಾಶಿಗಳಿವೆ, ಅಲ್ಲೂ ಜೀವ ಹಿಂಸೆಯಾಗ್ತದೆ. ಪೃಥಿವಿಯಂತೂ ಜೀವ ಮಾಲಿನಿ. ಪರಮಾಣು ಪ್ರದೇಶಕ್ಕೆ ಶನಂತ ಜೀವರಾಶಯ. ಶ್ರೀಮದಾಚಾರ್ಯ ತತ್ವನಿರ್ಣಯದಲ್ಲಿ ಈ ಮಾತನ್ನು ಹೇಳ್ತಾರೆ. ಅದು ಗೋಚರವಾಗುವುದಿಲ್ಲ, ನಿಮಗೆ ಆಶ್ಚರ್ಯ ಅನ್ನಿಸ್ತದೆ. ಪರಮಾಣು ಇರುವ ಪ್ರದೇಶದಲ್ಲಿ ದೇಹ ಇಲ್ಲದ ಜೀವರಲ್ಲ, ದೇಹ ಸಹಿತರಾದ ಜೀವರು. ಪರಮಾಣು ಪ್ರದೇಶದಲ್ಲಿ ಅನಂತ ಜೀವರಾಶಿಗಳಿವೆ. ಇದೇನ್ರಿ ಹೇಗೆ ಹೇಳ್ತೀರಿ? ಇದು ಪರಮಾಣು ಪ್ರದೇಶ, ಅನಂತ ಜೀವರಾಶಿಗಳು ಹೇಗೆ ಸಾಧ್ಯ ಅಂತಂದರೆ ಅದಕ್ಕೆ ಟೀಕಾಕೃತ್ಪಾದರು ಒಂದು ಕಥೆಯನ್ನು ಹೇಳ್ತಾರೆ. ವಿಶ್ವಕರ್ಮ ನಿರ್ಮಾಣ ಮಾಡಿದ ಒಂದು ಭವನ, ಆ ಭವನದಲ್ಲಿ ಕೋಟಿ ಕೋಟಿ ಜೀವರು ಅನಾಯಾಸವಾಗಿ ಅಲ್ಲಿ ವಾಸವಾಗಿದ್ರಂತೆ. ಹೊರಗಿಂದ ನೋಡಿದರೆ ಅಷ್ಟು ಅನಿಸೋದಿಲ್ಲ, ಇಲ್ಲಿ ಇಷ್ಟು ಜನ ಹಿಡಿಸ್ತಾರೆ ಅಂತ ಅನಿಸೋದೇ ಇಲ್ಲ. ಆದರೆ ಒಳಗೆ ಹೋಗಿ ನೋಡಿದರೆ ಮಾತ್ರ ಕೋಟಿ ಕೋಟಿ ಜೀವರು, ನಮ್ಮಂಥ ಮನುಷ್ಯರು ಆರಾಮವಾಗಿ ಅಲ್ಲಿ ವಾಸ ಮಾಡ್ತಾ ಇದ್ದರಂತೆ. ಅದು ವಿಶ್ವಕರ್ಮನ ಸಾಮರ್ಥ್ಯ. ಈಗಲೂ ಕೆಲವರು ಇಂಜಿನಿಯರ್ಸ್ ಇರ್ತಾರೆ, ಮನೆ ಕಟ್ಟಬೇಕಾದ್ರೆ ಸಣ್ಣ ಸ್ಥಳ ಇರ್ತದೆ, ಹೊರಗೆ ನೋಡಿದರೆ ಸಣ್ಣದು ಅನ್ನಿಸ್ತದೆ, ಆದರೆ ಒಳಗೆ ಹೋಗಿ ನೋಡಿದರೆ ಸಣ್ಣದು ಅನ್ನಿಸ್ತಾನೆ ಅನಿಸೋದೇ ಇಲ್ಲ. ಅದೊಂದು ಚಾಣಾಕ್ಷತನ, ಅದು ಕಟ್ಟೋದು ಹೇಗೆ ಕಟ್ಟಬೇಕು ಅಂತ. ವಿಶ್ವಕರ್ಮ ಮಹಾ ಅದ್ಭುತ ಶಿಲ್ಪಿ. ಅವನು ಕಟ್ಟಿಸಿದ ಕಟ್ಟಡದಲ್ಲಿ ಕೋಟಿ ಕೋಟಿ ಜೀವರು ಅನಾಯಾಸವಾಗಿರ್ತಾರೆ. ನೀವು ವೆಂಕಟೇಶ ಕಲ್ಯಾಣವನ್ನು ಕೇಳಿದ್ದೀರಿ. ಆಕಾಶರಾಜನ ನಗರಕ್ಕೆ ಕಳಿಸ್ತಾರೆ. ಶ್ರೀನಿವಾಸ ಪರಮಾತ್ಮ ವಿಶ್ವಕರ್ಮನನ್ನು ಇಂದ್ರನ ಜೊತೆಗೆ ಕಳಿಸಿ, ನೋಡಿ ಇಷ್ಟೆಲ್ಲ ದೇವತೆಗಳಿದ್ದಾರೆ, ಆ ರಾಜ ಮಾಡಿದ ಮನೆಗಳು ಇವರಿಗೆಲ್ಲ ಈ ಗಂಡಿಗೆಯಲ್ಲಿ ಸಾಕಾಗಬೇಕು, ಅವರು ಮಾಡಿದ ಮನೆ ಸಾಕಾಗುವುದಿಲ್ಲ, ವಿಶ್ವಕರ್ಮನನ್ನು ಕರ್ಕೊಂಡು ಹೋಗಿ ವಿಶ್ವಕರ್ಮನಿಗೆ ಗೊತ್ತು ಸಾಮರ್ಥ್ಯ ಇದೆ ಅನ್ನೋದಕ್ಕಾಗಿ ಎಲ್ಲ ದೇವತೆಗಳಿಗೆ, ಬರೀ ದೇವತೆಗಳಿಗೆ ಮಾತ್ರ ಅಲ್ಲ, ದೇವತೆಗಳ ವಾಹನಗಳಿಗೆ ಅನುಕೂಲವಾಗುವಂತಹ ಭವನವನ್ನು ವಿಶ್ವಕರ್ಮ ಹೋಗಿ ನಿರ್ಮಾಣ ಮಾಡ್ತಾನೆ. ಯಾರಿಗೂ ಯಾವ ತರಹದ ತೊಂದರೆ ಅಲ್ಲಿ ಆಗುವುದಿಲ್ಲ. ಇದು ವಿಶ್ವಕರ್ಮನ ನಿರ್ಮಾಣದ ವೈಭವ ಈ ರೀತಿಯಾಗಿರ್ತದೆ.
ಹೀಗಿದ್ಮೇಲೆ ವಿಶ್ವವನ್ನು ದೇವರು ನಿರ್ಮಾಣ ಮಾಡಿದ್ದು. ಪರಮಾಣು ಪ್ರದೇಶದಲ್ಲಿ ಅನಂತ ಜೀವರಾಶಿಗಳಿರಬೇಕು ಅಂತ ದೇವರ ಸಂಕಲ್ಪ. ಆ ಸಂಕಲ್ಪ ಎಷ್ಟು ಸತ್ಯವಾಗ್ತದೆ ಅಂದರೆ ಅದು ವಾಸ್ತವವಾಗಿಯೂ ಪರಮಾಣು ಪ್ರದೇಶದಲ್ಲಿ ಅನಂತ ಜೀವರಾಶಿಗಳಿಗೆ ಇರಲಿಕ್ಕೆ ಅನುಕೂಲವಾಗ್ತದೆ. ಅನಂತ ಜೀವರಾಶಿಗಳಿದ್ದಾರೆ. ಅಷ್ಟು ಪುಟ್ಟ 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 ದೇಹಗಳು ಅವರಿಗೆ ಇರ್ತವಂತೆ, ಆ ಜೀವರಾಶಿಗಳಿಗೆ ಇರ್ತವಂತೆ ಅನ್ನೋದಕ್ಕಾಗಿ ಪೃಥ್ವಿ ಜೀವಮಾಲಿನ್ಯ. ಹೀಗಾಗಿ ನಾವು ಕೂತ್ರೆ ಅಲ್ಲಿ ಎಷ್ಟು ಪರಮಾಣು ಅಲ್ಲ, ಆ ಪ್ರದೇಶದಲ್ಲಿ ಎಷ್ಟೆಷ್ಟು ಜೀವರಾಶಿಗಳಿಗೆ ವೇದನೆಯಾಗ್ತದೆ, ನೋವಾಗ್ತದೆ, ಯಾತನೆಯನ್ನು ಅನುಭವಿಸ್ತವೆ. ನಾವು ಕೂತಾಗ, ಮಲಗಿದಾಗ, ನಡೆದಾಡಿದಾಗ, ನೀರು ಕುಡಿದಾಗ, ಅನ್ನ ಉಂಡಾಗ ಪ್ರತಿಯೊಂದು ಕರ್ಮ ಹಿಂಸೆಯಾಗಲೇಬೇಕು. ಹಿಂಸೆ ಇಲ್ಲದೆ ಯಾವ ಕೆಲಸವೂ ಆಗುವುದಿಲ್ಲ. ಜೀವ ಹಿಂಸೆ ಇಲ್ಲದೆ ಯಾವ ಕೆಲಸವೂ ಆಗುವುದಿಲ್ಲ ಅಂತ ರುದ್ರದೇವರು ಹೇಳಿದಾಗ ಗಾಬರಿಯಾಗಿಬಿಡ್ತದೆ ಪಾರ್ವತಿಗೆ. ಹಾಗಾದರೆ ಗತಿಯನ್ನು ಜೀವರಾಶಿಗಳದ್ದು ಇಷ್ಟು ಜೀವ ಹಿಂಸೆ ಮಾಡಿದರೆ ಅನ್ನೋದಕ್ಕಾಗಿಯೇ ದಾಸರ ಅಂತಾರೆ, ಕ್ಷಣಕನಂತ ಪರಾಧ ಎಣಿಸುವುದು. ಅಲಂಕಾರಿಕವಾಗಿ ಹೇಳಿದ್ದಲ್ಲ, ವಾಸ್ತವಿಕವಾಗಿಯೇ ಕ್ಷಣಕನಂತ ಪರಾಧ ಎಣಿಸುವುದು ಕೊನೆಯುಂಟೆ. ನನ್ನ ಪಾಪಗಳನ್ನು ಎಣಿಸ್ಲಿಕ್ಕಾಗ, ನನ್ನ ಪಾಪಗಳನ್ನು ಎಣಿಸ್ಲಿಕ್ಕಾಗೋದಿಲ್ಲ. ಇದು ಪಾಪ ಅಂತ ತಿಳಿಲಿಕ್ಕೂ ಆಗೋದಿಲ್ಲ. ನಾನು ಮಾಡಿದ್ದಲ್ಲ, ಅಷ್ಟು ಪಾಪಗಳನ್ನು ಜೀವ ಮಾಡ್ತಾನೆ. ಹಾಗಾದರೆ ಪಾಪಗಳನ್ನು ತೊಳೆದುಕೊಳ್ಳೋದು ಹೇಗೆ, ಪರಿಹಾರ ಮಾಡ್ಕೊಳ್ಳೋದು ಹೇಗೆ ಅಂತ ಅಂದರೆ ಅದಕ್ಕೆ ಒಂದು ಉಪಾಯವನ್ನು ಹೇಳ್ತಾರೆ. 3 ದಿವಸ ಉಪವಾಸ ಮಾಡಿದರೆ ಆವಾಗ ಎಲ್ಲ ಪಾಪಗಳು ದೂರವಾಗಿ ಬಿಡುತ್ತದೆ. ಆ ತ್ರಿದಿನೋಪವಾಸವೇ ಏಕಾದಶಿ ವ್ರತ. ಏಕಾದಶಿ ಉಪವಾಸ ಮಾಡೋದರಿಂದ ನಾವೇನು ಕ್ಷಣಕ್ಕೆ ನಾವು ಕೂತು ನಿಂತು ನಡೆದಾಡಿ ಏನು ಜೀವ ಹಿಂಸೆ ಮಾಡ್ತೀವಲ್ಲ, ಆ ಜೀವ ಹಿಂಸೆ ಮಾಡೋದರಿಂದ ಪಾಪದ ಪರಿಹಾರ ಏಕಾದಶಿ ಉಪವಾಸ ಮಾಡೋದರಿಂದ ಪರಿಹಾರ ಆಗ್ತದೆ ಅಂತ ಹೇಳ್ತಾರೆ. ಅನ್ನೋದಕ್ಕಾಗೇನೆ ಏಕಾದಶಿ ದಿವಸ ಧಾನ್ಯವನ್ನು ಮುಟ್ಟಬಾರದು ಅಂತ ಹೇಳ್ತಾರೆ. ಧಾನ್ಯವನ್ನು ಮುಟ್ಟಬಾರದು. ಇವೆಲ್ಲ ಅನೇಕ ಕಡೆಗೆ ಈ ವಿಷಯವನ್ನು ನಾನು ಹೇಳಿದ್ದೇನೆ. ಸತ್ಯಜ್ಞಾನತೀರ್ಥ ಶ್ರೀಪಾದಂಗಳವರ ಕಾಲದಲ್ಲಿ ಒಬ್ಬ ಶಿಷ್ಯ ಕೇಳಿದ್ದಂತೆ. ನಮ್ಮಂತಹ ಶಿಷ್ಯರು ಯಾವಾಗಲೂ ಇರ್ತಾರೆ. ಶಿಷ್ಯರು ಕೇಳಿದ್ದಂತೆ, ಏಕಾದಶಿ ಯಾಕೆ ಮಲ್ಕೋಬಾರ್ದು? ರಾತ್ರಿ ಉಪವಾಸ ಇರಬೇಕು. ಉಪವಾಸ ಇರ್ತೇವೆ, ಅನ್ನ ತಿನ್ನೋದಿಲ್ಲ, ಊಟ ಮಾಡೋದಿಲ್ಲ, ನೀರು ಕುಡಿಯೋದಿಲ್ಲ, ಅವಲಕ್ಕಿ ಇಲ್ಲ, ಏನೇನೂ ತಿನ್ನೋದಿಲ್ಲ, ಹಣ್ಣಿಲ್ಲ, ಹಂಪಲಿಲ್ಲ, ಉಪವಾಸ ಇರ್ತೇವೆ. ಏಕಾದಶಿ ದಿವಸ ಮಲ್ಕೋಬಾರದು ಅಂತ ನೀವು ಹೇಳ್ತೀರಿ, ಜಾಗರಣೆ ಮಾಡಬೇಕು ಅಂತ ಹೇಳ್ತೀರಿ. ಅವರು ಮಾಡ್ತಾ ಇದ್ರು ಜಾಗರಣೆ. 24 ಗಂಟೆ ಎಚ್ಚರಿಕೆ, ಇಡೀ ಒಂದು ದಿವಸ ಎಚ್ಚರಿಕೆ. ಜಾಗರಣೆ ಯಾಕೆ ಮಾಡಬೇಕು, ಯಾಕೆ ಮಲ್ಕೋಬಾರದು ಅಂತಂದರೆ ಅದಕ್ಕೊಂದು ಸುಂದರವಾದ ಉತ್ತರವನ್ನು ಹೇಳಿಬಿಟ್ರಂತೆ. ರಾತ್ರಿ ನೀವು ಮಲಗಿರಿ ಅಂದರೆ, ಮಲಗಿದಾಗ ತಿಂದ ಹಾಗೆ ಕನಸು ಬಿತ್ತು ಅಂದರೆ ಹೋಯ್ತು ಏಕಾದಶಿ. ಆದರೆ ಕನಸು ಮಾಡ್ತಾ ಇರ್ತೇವೆ. ಆದರೆ ವಿಚಿತ್ರ, ದ್ವಾದಶಿ ಅದು ಯಾವುದೂ ಆಗುವುದಿಲ್ಲ, ಮತ್ತೆ ಕಾಯಿ ಗಂಜಿ ತಿನ್ನೋದು ಮಲ್ಕೊಳ್ಳೋದಾಗಿರ್ತದೆ ಅಷ್ಟೇ. ಇಂಥ ಪರಿಸ್ಥಿತಿ ಅಂದರೆ ಮಲಗಿದಾಗಲೂ ಸಹ ನಾನು ತಿಂದಂತೆ ಕನಸು ಬೀಳಬಾರದು, ಅದು ಪಾಪ ಅಂತ ಹೇಳ್ತಾರೆ. ಹರಿವಂಶದಲ್ಲಿ ಆ ತರಹದ ಮಾತು ಬರ್ತದೆ. ನಮಗೆ ಅನ್ನಿಸ್ತದೆ ಎಚ್ಚರ ಇದ್ದಾಗೆ ಪಾಪ ಮಾಡ್ತೇವೆ ಅಂತ. ಎಚ್ಚರ ಇದ್ದಾಗಲ್ಲ, ಮಲಗಿದಾಗಲೂ ಪಾಪ ಆಗ್ತದೆ. ಮಲಗಿದಾಗ ಆಕಸ್ಮಿಕ ಮಲಗಿದಾಗ ನಾವು ನಮ್ಮ ಕಾಲೆತ್ತಿ ಅಪ್ಪನ ತಾಕಿಸಿದರೆ ಎಷ್ಟು ಪಾಪ, ಅದಕ್ಕಿಂತಲೂ ಹೆಚ್ಚು ಎಚ್ಚರ ಇದ್ದಾಗ ತಾಕಿಸೋದ್ರಿಂದ ಬರ್ತದೆ. ಆದರೆ ಪಾಪವೇ. ಆ ಸ್ವಪ್ನದಲ್ಲಿ ಮಾಡಿದ ಪಾಪಗಳ ಫಲವನ್ನು ಸ್ವಪ್ನದಲ್ಲೇನೆ ಅನುಭವಿಸ್ತಾನೆ. ಕನಸಿನಲ್ಲಿ ಕೆಲವು ಸಲ ಭಯವಾಗಿಬಿಡ್ತದೆ. ಎಷ್ಟು ಭಯವಾಗ್ತದೆ, ಎಷ್ಟು ದುಃಖವಾಗ್ತದೆ. ಕೆಲವು ಸಲ ದುಃಖವನ್ನು ಅನುಭವಿಸ್ತೇವೆ, ಅದೆಲ್ಲ ಪಾಪದ ಫಲವೇ. ಅದೆಲ್ಲ ಕನಸಿನಲ್ಲಿ ನಾವೇನು ದುಃಖ ಅನುಭವಿಸ್ತೇವೆ, ಭಯವಾಗ್ತದೆ, ಪಾಪದ ಫಲವೇ. ಕನಸಿನಲ್ಲಿ ಭಾರೀ ಸುಖವಾಗಿ ಹೋಗ್ಬಿಡ್ತದೆ, ಅದು ನಾವು ಕನಸಿನಲ್ಲಿ ಮಾಡಿದ ಪುಣ್ಯದ ಪ್ರಭಾವವೇ. ಕನಸಿನಲ್ಲಿಷ್ಟೇ ಸುಖ, ಮತ್ತೆ ಎದ್ದರ ಮೇಲೆ ಯಾವ ಸುಖವೂ ಇರೋದಿಲ್ಲ. ಯಾವ ಪಾಪವನ್ನು ಎಲ್ಲಿ ಮಾಡಿದ್ದೇವೆ ಹಾಗೇನೇ ದೇವರನ್ನು ಉಣಿಸ್ತಾನೆ. ಇಂಚು ಒಂದು ಪರಮಾಣುವಿನಷ್ಟು ಆಚೆ ಈಚೆ ದೇವರು ಮಾಡೋದಿಲ್ಲ ಅನ್ನೋದಕ್ಕಾಗಿ ಸತ್ಯಜ್ಞಾನರು ಹಾಗೆ ಹೇಳ್ತಾರೆ. ರಾತ್ರಿ ಅನ್ನೋದಕ್ಕಾಗಿ ಏಕಾದಶಿ ದಿವಸ ಮಂತ್ರಾಕ್ಷತೆಯೂ ಕೊಡೋದಿಲ್ಲ. ಯಾಕೆ? ಧಾನ್ಯ ಮುಟ್ಟಬಾರದು ಅಂತ. ಯಾಕೆ ಅಂದರೆ ಶ್ರೀಮದಾಚಾರ್ಯ ಹೇಳ್ತಾರೆ ಕೃಷ್ಣಾವರ್ತ ಮಹಾರಾಣವದಲ್ಲಿ, ಬ್ರಹ್ಮಹತ್ಯಾದಿ ಪಾಪಾನಿ, ಬ್ರಹ್ಮಹತ್ಯಾ ಮುಂತಾದ ಪಾಪಗಳೇನೆಲ್ಲ ಇವೆ, ಅನ್ನಮಾಶ್ರಿತ್ಯ ತಿಷ್ಠಂತಿ ಸಂಪ್ರಾಪ್ತೆ ಹರಿವಾಸವೇ. ಹರಿವಾಸನ ದಿವಸ ಆ ತಿನ್ನುವ ವಸ್ತುಗಳೇನಿದೆಯಲ್ಲ, ಆ ವಸ್ತುಗಳನ್ನು ಆಶ್ರಯಿಸಿಕೊಂಡು ಆ ಪಾಪಗಳೆಲ್ಲ ಇರ್ತವಂತೆ. ಹೀಗಾಗಿ ಆ ವಸ್ತುಗಳನ್ನು ಮುಟ್ಟಿದರೆ, ಸಂಪರ್ಕ ಮಾಡಿದರೆ ನಮ್ಮಲ್ಲಿ ಪಾಪದ ಸಂಕ್ರಮಣ ಆಗ್ತದೆ.
ಅನ್ನೋದಕ್ಕ ಏಕಾದಶಿ ದಿವಸ ಧಾನ್ಯಗಳನ್ನು ಮುಟ್ಟಬಾರದು. ಅಷ್ಟು ಶುದ್ಧವಾಗಿ ಏಕಾದಶಿಯನ್ನು ಮಾಡಬೇಕು, ಪಾಪದ ಪರಿಹಾರ ಆಗ್ತದೆ ಅಂತ ಅನ್ನೋದನ್ನು ಅಲ್ಲಿ ತಿಳಿಸ್ತಾರೆ. ತಾತ್ಪರ್ಯ ಪಾಪಗಳು ಅಷ್ಟು ರೀತಿಯಾಗಿ ಇರ್ತವೆ. ಅಷ್ಟು ಪಾಪಗಳನ್ನು ನಾವು ಮಾಡ್ತೇವೆ ಈ ಭೂಮಿಯಲ್ಲಿ ಇದ್ದುಕೊಂಡು. ಅಸಂಖ್ಯ ಪಾಪಾಚಲ ಕೋಟಿ ಭಾಜ, ಅಲ್ಪ ಸ್ವಲ್ಪ ಅಲ್ಲ ಅನ್ನೋದಕ್ಕಾಗಿ ಪಾಪ ಮಾಡಿದಾಗ ಪಾಪಿಗಳಲ್ಲಿ ಇರ್ತಾರಲ್ಲ ಅಲ್ಲಿ ಆ ಭೂಮಿಗೆ ಭಾರ ಅಂತ ಅನ್ನಿಸ್ತದೆ ಅನ್ನೋದಕ್ಕಾಗಿ ಪಾಪ ಮಾಡ್ಲಿಕ್ಕೆ ಹೋಗಬಾರ್ದು. ಇನ್ನೊಬ್ಬರಿಗೆ ಭಾರವಾಗಿ ಇರಬಾರ್ದು. ನಾವು ಅಂದ್ಕೊಳ್ತೀವಲ್ಲ ಇನ್ನೊಬ್ಬರ ಮನೆಯಲ್ಲಿ ಎಷ್ಟು ದಿವಸ ಇರೋದು ಭಾರವಾಗಿ ಅಂತ ಅಂತೀವಲ್ಲ, ನಮ್ಮ ಮನೆಯಲ್ಲಿ ನಮಗೆ ಚೆನ್ನಾಗಿರ್ತದೆ, ಇನ್ನೊಬ್ಬರಿಗೆ ಎಷ್ಟು ದಿವಸ ಭಾರ. ಯಜಮಾನರು ಭಾರ ಅಂತ ಅಂದ್ಕೊಂಡಿದ್ದಿಲ್ಲ ಅಂದ್ರೂ ನಮ್ಮ ಮನಸ್ಸಿನಲ್ಲಿ ಬರ್ತಾ ಇರ್ತದೆ. ಪಾಪ ಅವರೇನು ಹೊರಗೆ ಹೇಳ್ತಾ ಇಲ್ಲ, ಆದರೆ ಒಳಗೆ ಅಂದ್ಕೊಳ್ತಾ ಇದ್ರೆ ಯಾರಿಗೆ ಗೊತ್ತು ಅನ್ನೋದಕ್ಕಾಗಿ ಬೇಡವೇ ಬೇಡ ಅಂತ ನಾವು ಅಂದ್ಬಿಡ್ತೇವೆ. ಎಷ್ಟು ನಿಷ್ಠುರವಾಗಿ ನಾವು ವ್ಯವಹಾರವನ್ನು ಲೋಕದಲ್ಲಿ ಮಾಡ್ತೀವಲ್ಲ, ಇನ್ನೊಬ್ಬರಿಗೆ ಭಾರ ಆಗೋದು ಬೇಡ, ನಮ್ಮನೆಗೆ ನಾವು ಹೋಗೋಣ ಅಂತೀವಲ್ಲ, ಹಾಗೆ ಈ ಭೂಮಿಗೆ ಭಾರವಾಗೋದು ಬೇಡ. ಈ ಆಲೋಚನೆ ನಮ್ಮ ಮನಸ್ಸಿನಲ್ಲಿ ಬಂದುಬಿಟ್ರೆ ಸಾಕು. ಇನ್ನೊಬ್ಬರಿಗೆ ಭಾರವಾಗೋದು ಬೇಡ ಅಂತ ಭಾವನೆ ಬಂದಂತೆ ನಾವು ಭೂಮಿಗೆ ಭಾರವಾಗೋದು ಬೇಡ ಅಂತ ನಮಗೆ ಅನಿಸಿಬಿಟ್ರೆ, ಅದು ಯಾವಾಗಲೂ ಸ್ಮರಣೆಗೆ ಬರ್ತಾ ಇದ್ರೆ ಮನುಷ್ಯನ ಆ ಪಾಪದ ರೇಟಿಂಗ್ ಏನಿದೆಯಲ್ಲ ಕಡಿಮೆ ಆಗ್ತದೆ. ಕಡಿಮೆ ಆಗ್ತಾ ಹೋಗ್ತದೆ. ಕಡಿಮೆ ಮಾಡ್ಕೊಳ್ತಾನೆ ಮನುಷ್ಯ. ಹೆಚ್ಚು ತಿಂದರೆ ಪಾಪ, ಹೆಚ್ಚು ಮಲ್ಕೊಂಡ್ರೆ ಪಾಪ, ಏನು ಹೆಚ್ಚು ಮಾಡಿದರೂ ಪಾಪವೇ. ಆದರೆ ದೇವರ ಧ್ಯಾನ ಮಾಡಿದರೆ ಮಾತ್ರ ಏನೇನೇನು ಪಾಪ ಇಲ್ಲ. ಶ್ರೀಮದಾಚಾರ್ಯ ಹೇಳ್ತಾರೆ, ರಾತ್ರಿ ಮಲಗಿರ್ತೇವೆ, ಎಚ್ಚರ ಆದಾಗ ಮತ್ತೆ ಧ್ಯಾನವನ್ನು ಮಾಡಬೇಕು, ಮತ್ತೆ ಓದಬೇಕು, ಮಲಗೋಷ್ಟು ಮಲಗಬೇಕು, ಮತ್ತೆ ಧ್ಯಾನ, ಮತ್ತೆ ಪುಸ್ತಕ ನೋಡಿ ಮತ್ತೆ ಓದಬೇಕು ಅಂತ ಹೇಳ್ತಾರೆ. ಅತ್ಯಶಕ್ಯೇತು ನಿದ್ರಾದವು ಪುನರೇವ ಸಮಭ್ಯಸೆ. ಭಾರಿ ನಿದ್ರೆ ಬಂದಿದೆ, ಮಲ್ಕೊಳ್ಳೋಣ, ಎಚ್ಚರ ಆದಾಗ ಮತ್ತೆ ಓದೋಣ, ಅದೇ ಶ್ಲೋಕವನ್ನು ಅನ್ನೋಣ, ಬಂದ ಶ್ಲೋಕವನ್ನೇ ಅನ್ನೋಣ, ಬಾಯಿಗೆ ಯಾವುದು ಬರ್ತದೆ ಅದೇ ಶ್ಲೋಕ ಯಾವಾಗಲೂ ನಿರಂತರವಾಗಿ, ಬೇರೆ ಏನೂ ಕೆಲಸ ಇಲ್ಲದೆ ಇದ್ದವರ ಹಾಗೆ. ಅಂದರೆ ಪಾಪ ಬರೋದಿಲ್ಲ. ಆವಾಗ ಪಾಪಿಗಳು ಅಸಂಖ್ಯ ಪಾಪಾಚಲ ಕೋಟಿ ಭಾಜ. 1-2 ಪಾಪ ಅಲ್ಲ ಅವರಲ್ಲಿ, ಅಸಂಖ್ಯವಾದ ಪಾಪ. ಆ ಪಾಪ ಎಂಥದ್ದು ಅಂದರೆ ಮತ್ತೆ ಅಚಲ ಅಂತ ಅಂತಾರೆ ಇಲ್ಲಿಯೂ ಕೂಡ, ಉಚಿತವಾದ ಪದಪ್ರಯೋಗ. ಆ ಪಾಪ ದೂರ ಸರಿಸಲಿಕ್ಕೆ ಯಾವ ಪ್ರಯತ್ನವನ್ನು ಮಾಡೋದಿಲ್ಲ ಅವರು. ಪಾಪ ಮಾಡಿದ್ದೇವೆ, ಮಾಡಿದ ಕೂಡಲೇ ಆ ಪಾಪದ ಪರಿಹಾರಕ್ಕೆ ನಾವು ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕು ಅಂತ ಹೇಳ. ಪ್ರಾಯಶ್ಚಿತ್ತವನ್ನು ಮಾಡ್ಕೊಳ್ಳಿಲ್ಲ ಅಂತಂದರೆ ಅದೊಂದು ದೊಡ್ಡದಾದ ಶಾಸ್ತ್ರ ಇದೆ. ಪ್ರಾಯಶ್ಚಿತ್ತವನ್ನು ಮಾಡ್ಕೊಳ್ಳಿಲ್ಲ ಅಂತಂದರೆ ನಮ್ಮಲ್ಲಿ ಪಾಪ ಬೆಳೀತಾ ಹೋಗ್ತದೆ. ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡ್ರೆ 4 ಜನರ ಮುಂದೆ ಹೇಳ್ಕೊಂಡ್ರೆ ಇಂಥ ಪಾಪ ನಾನು ಮಾಡಿದ್ದೇನೆ ಅಂತ ಪಾಪ ಹೇಳ್ಕೊಂಡ್ಬಿಟ್ರೆ ಪಾಪ ಕಡಿಮೆ ಆಗ್ತದೆ. 4 ಜನ ನನ್ನನ್ನು ಕೈ ತೋರಿಸಿ ಇವನಿಂಥ ಪಾಪ ಮಾಡಿದ್ದಾನೆ ಅಂತ ಹೇಳಿದರೆ ಸಿಟ್ಟಿಗೆ ಬರೋ ಅವಶ್ಯಕತೆ ಇಲ್ಲ, ಅಸಮಾಧಾನ ಆಗೋ ಕಾರಣ ಇಲ್ಲ. ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಅಂತಂತಾರಲ್ಲ, ಅದೇನು ಅರ್ಥ ಅಲ್ಲ. ಅವ್ರು ಆಡಿಬಿಟ್ರೆ ಮುಗೀತು, ನಮ್ಮ ಪಾಪ ಹೋಯ್ತು. 4 ಜನ ಆಡ್ಕೊಂಡ್ರೆ ನಮ್ಮ ಪಾಪ ಹೋಯ್ತು. ಹೀಗಾಗಿ ನಮ್ಮ ಪಾಪವನ್ನು ಹೇಳ್ಕೊಳ್ಬೇಕಂತೆ. ಹೇಳ್ಕೊಂಡ್ರೆ ಪಾಪ ಹೋಗ್ತದೆ, ಪಾಪ ಹೋಗ್ಬೇಕು, ಅದಕ್ಕಾಗಿ ಹೇಳ್ಕೊಳ್ಬೇಕು. ಹೇಳ್ಕೊಳ್ಳೋದ್ರಿಂದ ಪುಣ್ಯವೂ ಹೋಗ್ತದೆ. ಆದರೆ ಪಾಪ ಹೇಳ್ಕೊಳ್ಳೋದಿಲ್ಲ, ಪುಣ್ಯವನ್ನು ಹೇಳ್ಕೊಳ್ತೇವೆ. ಪುಣ್ಯ ಖಾಲಿ ಆಯಿತು, ಪಾಪ ರಾಶಿ ಆಯಿತು. ಇದು ಹೀಗೆ ಆಗ್ತದೆ. ಅದು ರಾಶಿ ಬೆಳೀತಾ ಇದ್ರೆ ಭೂಮಿಗೆ ಭಾರ ಆಗ್ತದೆ. ಅಂಥ ಭಾರ ಆವಾಗಂತೂ ಕಂಸ ಮುಂತಾದ ರಾಕ್ಷಸರು, ಕಂಸ, ಜರಾಸಂಧ, ದುರ್ಯೋಧನ, ದುಶ್ಯಾಸನ, ಶಕುನಿ, ಒಬ್ಬರೇ ಇಬ್ಬರೇ ದುಷ್ಟರು, ಅವರೆಲ್ಲ ಈಗಲೂ ಇದ್ದಾರೆ. ಇಲ್ಲೇ ಇದ್ದಾರೆ ಎಲ್ಲರೂ, ಅರ್ಥಾತ್ ಭೂಲೋಕದಲ್ಲೇ ಇದ್ದಾರೆ. ಅಂಥ ಪಾಪಿಗಳು, ರಾಮನನ್ನು ನಿಂದೆ ಮಾಡುವವರು, ಆಚಾರ್ಯರನ್ನು ನಿಂದೆ ಮಾಡುವವರು, ಸಚ್ಛಾಸ್ತ್ರವನ್ನು ನಿಂದೆ ಮಾಡುವ ಅಂಥ ಕಲಿ, ದುರ್ಯೋಧನ, ಜರಾಸಂಧ ಮುಂತಾದವರೆಲ್ಲ ಅವರವರ ವ್ಯಾಪಾರಗಳನ್ನು ಮಾಡ್ತಾ ಇದ್ದಾರೆ. ಅವರನ್ನು ಹೋಗಿಸ್ತಾರೆ ಇಲ್ಲಿ. ಆದರೆ ಭೂಮಿಗೆ ಸಹನೆ ಮಾಡಲಿಕ್ಕೆ ಆಗಲಿಲ್ಲ ಅನ್ನೋದಕ್ಕಾಗಿ ದಿತೇ ಸುತಾನಾಂ ವಶಮಾಗತೇಯಂ ಅಸಹ್ಯ ಭಾರಾರ್ಧಿತ ಸರ್ವಗಾತ್ರಿ. ಎಲ್ಲ ಕಡೆಗೆ ನೋಡ್ತಾಳೆ. ಒಂದು ಕಡೆಗೆ ಜರಾಸಂಧ ರಾಜ, ಒಂದು ಕಡೆಗೆ ದುರ್ಯೋಧನ ಮುಂದೆ ಆಗುವವನು, ಇನ್ನೊಂದು ಕಡೆಗೆ ಮತ್ತೊಬ್ಬರು, ಎಲ್ಲ ಕಡೆಗೆ ರಾಜರವರೇ, ಆ ದುಷ್ಟರೇ ರಾಜರಾಗಿ ಬಿಟ್ಟಿದ್ದಾರೆ. ಅವರ ವಶವಾಗಿ ಬಿಟ್ಟಿದ್ದಾಳೆ ಭೂದೇವಿ. ಅವರು ಹೇಳಿದ ಹಾಗೆ ನಾನು ಕೇಳಬೇಕು, ಅಂಥ ಪರಿಸ್ಥಿತಿ ಅವಳಿಗೆ ಬಂದೋಗ್ಬಿಟ್ಟಿದೆ ಅನ್ನೋದಕ್ಕಾಗಿ ಆ ದುಃಖವನ್ನು ಸಹನೆ ಮಾಡಲಿಕ್ಕಾಗಲಿಲ್ಲ. ಅಸಹ್ಯ ಭಾರಾರ್ಧಿತ ಸರ್ವಗಾತ್ರಿ, ಅಸಹ್ಯವಾದ ಭಾರ. ಆ ಭಾರದಿಂದ ಅವಳ ದೇಹ ಶರಣಾದಾಗ ಇಲ್ಲಿಯೂ ಕೂಡ ಬರೀ ಶಬ್ದಾಲಂಕಾರ, ಇಲ್ಲಿ ಅರ್ಥಾಲಂಕಾರ ಕೆಲವು ಶ್ಲೋಕಗಳಲ್ಲಿ ಇಲ್ಲ. ಕಥೆಯನ್ನು ಹೇಳಬೇಕಾಗಿದೆ. ಕಥೆಯನ್ನು ಹೇಳಬೇಕಾಗ ಅದಕ್ಕಾಗಿ ಯಥಾತಥವಾಗಿರತಕ್ಕಂತಹ ಕಥೆಯನ್ನು ನಮ್ಮ ಮುಂದೆ ವಾದಿರಾಜರು ಇಡ್ತಾ ಇದ್ದಾರೆ. ಮುಕುಂದ ವಿದ್ವೇಷಿ ಭರೇಣ ಭಿನ್ನ ಬಭೂವ ಸಾ ಕ್ಷಾಂತಿಯುತಾಪಿ ಖಿನ್ನ ತಥಾ ಹಿ ಲೋಕೆ
ನಿಂದಕೇಭ್ಯ ಪತಿವ್ರತಾನ ಅಪರಃ ಭಾರ. ಯಾಕೆ ಅವಳಿಗೆ ಅಷ್ಟು ಭಾರ ಆಯಿತು? ಮುಕುಂದ ವಿದ್ವೇಷಿ ಭರೇಣ ಭಿನ್ನ. ಎಲ್ಲಿ ನೋಡ್ತೀರಿ ಅಲ್ಲಿ ಮುಕುಂದನ ದ್ವೇಷ, ಕೃಷ್ಣನ ದ್ವೇಷ, ದೇವರ ದ್ವೇಷವನ್ನು ಮಾಡುವ ಜನರೇ ಜಾಸ್ತಿಯಾಗಿದ್ದಾರೆ. ಯದ್ಯಪಿ ಅವಳಿಗೆ ಭಾರಿ ಕ್ಷಮ ಭೂದೇವಿಗೆ, ಅನ್ನೋದಕ್ಕಾಗಿ ಭೂದೇವಿಗೆ ಕ್ಷಮ ಅಂತಲೇ ಹೆಸರು. ಸರ್ವಂ ಸಹ ಅಂತ ಭೂಮಿಯನ್ನು ಕರೀತಾರೆ. ಸಹನೆಯಲ್ಲಿ ಧರಿತ್ರಿ ಅಂತ ಆ ಧರಿತ್ರಿಯ ದೃಷ್ಟಾಂತವನ್ನು ಸಹನೆಯಲ್ಲಿ ಕೊಡ್ತಾರೆ. ಅಂಥ ಸಹನೆಯನ್ನು ಮಾಡುವ ಸ್ವಭಾವ ಭೂದೇವಿಯದ್ದು. ಅಂಥ ಸ್ವಭಾವ ಅವಳದ್ದಾಗಿದ್ದರೂ ಕೂಡ ಅವಳಿಗೆ ಖೇದವಾಯಿತು. ಯಾರು ಸರ್ವಥಾ ಸಿಟ್ಟಿಗೆ ಬರೋದಿಲ್ಲ, ಅಂಥವರು ಸಿಟ್ಟಿಗೆ ಬರುವಂತೆ ಮಾಡಿಬಿಟ್ರೆ ಪಾಪ ಹೇಗಿರ್ತದೆ ನೋಡಿ. ಆಚೆ ಇರುವ ಪಾಪ ಭೂಮಿ ಅಷ್ಟು ಸಹನೆ ಮಾಡ್ತಾಳೆ. ಅಂತಹ ಭೂಮಿಗೆ ಖೇದವಾಗಿ ಬಿಟ್ಟಿದೆ, ದುಃಖವಾಗಿ ಬಿಟ್ಟಿದೆ. ಯಾಕೆ? ಮುಕುಂದ ವಿದ್ವೇಷಿಗಳು ಈ ಲೋಕದಲ್ಲಿದ್ದಾರೆ. ಮಾಡಿದರೆ ಮಾಡಲಿ, ದ್ವೇಷ ಅವಳಿಗೇನಾಗೋದು ಅಂತ ಅಂದರೆ ತಥಾ ಹಿ ಲೋಕೆ ಪತಿನಿಂದಕೇಭ್ಯ ಪತಿವ್ರತಾನಾಮ ಪರಃ. ಪತಿವ್ರತಾ ಸ್ತ್ರೀಯರ ಮುಂದೆ ಪತಿಯ ನಿಂದೆ ಮಾಡಿದರೆ ಸಹನೆ ಮಾಡ್ತಾರ ಅವರು, ಹಿಡಿ ಶಾಪ ಹಾಕಿ ಬಿಡ್ತಾರೆ. ಭಾರವಾಗಿಬಿಡ್ತದೆ, ದುಃಖವಾಗಿಬಿಡ್ತದೆ ಅವರ ಮನಸ್ಸಿಗೆ. ಹಾಗೆ ಆ ಭೂದೇವಿ ಪತಿವ್ರತಾ ಶಿರೋಮಣಿ. ಅವಳಿಗೆ ವಿಷ್ಣುವಿನ ನಿಂದೆಯನ್ನು ಮಾಡುವ ಜನರು ತನ್ನ ಮೇಲೆ ಇದ್ದರೆ, ನಿಂದೆ ಮಾಡ್ತಾ ಇದ್ರೆ ಅದು ಹೇಗೆ ಸಹನೆ ಮಾಡಿ ಅವಳು ಸಹನೆ ಮಾಡಲಿಲ್ಲ. ಬಹಳ ದುಃಖವಾಯಿತು ಅವಳಿಗೆ. ಅಪರಃ ಭಾರ. ಹಾಗಾದರೆ ದುಃಖ ಅಂತೀರಿ, ವಿಷ್ಣು ಪತ್ನಿ ಅಂತೀರಿ, ಲಕ್ಷ್ಮಿಗೆ ದುಃಖವಿದೆಯಾ? ಆದರೆ ವಾಸ್ತವಿಕವಾಗಿ ಇಲ್ಲಿಗೆ ಭೂಮಿಗೆ ಅಭಿಮಾನಿಯಾದ ದೇವತೆ ಒಬ್ಬರು ಬೇರೆ ಇದ್ದಾಳೆ. ಅವಳು ವಿಷ್ಣು ಪತ್ನಿ ಅಲ್ಲ, ಅವರು ಧರಾದೇವಿ. ಧರಾ ಭೂಮಿಗೆ ಅಭಿಮಾನಿಯಾದ ಶನೈಶ್ಚರ ಧರಾಭ್ಯಾಂ ನಮಃ ಅಂತ ಭೂಮಿಗೆ ಅಭಿಮಾನಿಯಾದ ದೇವತೆಗಳನ್ನು ಹೇಳ್ತಾರೆ. ಆ ಧರಾದೇವಿ ವಿಷ್ಣು ಪತ್ನಿ ಅಲ್ಲ, ಅವಳು ಲಕ್ಷ್ಮೀದೇವಿ ಅಲ್ಲ. ಲಕ್ಷ್ಮೀದೇವಿಯಿಂದ ಬೇರೆಯಾದ ಮತ್ತೊಬ್ಬ ಭೂದೇವಿ ಇದ್ದಾಳೆ. ಆ ಭೂದೇವಿಗೆ ಈ ಎಲ್ಲ ಭಾರ. ಆ ಭೂದೇವಿಗೇನೆ ಇಷ್ಟೆಲ್ಲ ದುಃಖ ಹೊರತು ಲಕ್ಷ್ಮೀದೇವಿಗೆ ಅಲ್ಲ. ಲಕ್ಷ್ಮೀದೇವಿ ಭೂಮಿಗೆ ನಿಯಾಮಕಳವರು, ಭೂಮಿಗೆ ಅಭಿಮಾನ, ಎಲ್ಲದಕ್ಕಿಂತಲೂ ಅಧಿಕವಾದ ಅಭಿಮಾನ ಅವಳಿಗೆ. ಎಲ್ಲ ಪದಾರ್ಥಗಳ ಮೇಲೆ ಅಭಿಮಾನ ಅವಳಿಗೆ ಇದೆ. ಆದರೆ ಲಕ್ಷ್ಮಿಯಿಂದ ಭಿನ್ನವಾದ ಮತ್ತೊಬ್ಬ ದೇವತೆ ಅವಳಿಗೆ ದುಃಖ ಖೇದವಾದಾಗ ಬ್ರಹ್ಮದೇವರಿಗೆ ಶರಣ ಹೋಗ್ತಾಳೆ. ಬ್ರಹ್ಮದೇವರಿಗೆ ಶರಣ ಹೋದಾಗ ನಿಶಮ್ಯ ಗೋಬ್ರಾಹ್ಮಣ ಮುಖ್ಯ ಬಂಧುಂ ಧ್ರುವಂ ಮುಕುಂದಂ ಶರಣಂ ವ್ರಜಂತಿ ಬಭೂವ ಗೋರೂಪಧರಾಧರಾಸ ತಮರ್ಥ ಭಾರಾಪಹರಂ ಚ ದೀನಾ. ಇಲ್ಲಿ ಮತ್ತೆ ಅಲಂಕಾರ ಪ್ರಾರಂಭವಾಗ್ತದೆ. ಉತ್ಪ್ರೇಕ್ಷಾ ಅಲಂಕಾರವನ್ನು ಇಲ್ಲಿ ವಾದಿರಾಜರು ಮಾಡ್ತಾ ಇದ್ದಾರೆ. ನಿಶಮ್ಯ ಗೋಬ್ರಾಹ್ಮಣ ಮುಖ್ಯ ಬಂಧುಂ. ಭಗವಂತ ಏನಾಗಿದ್ದಾನೆ? ಗೋ ಬ್ರಾಹ್ಮಣರಿಗೆ ಮುಖ್ಯ ಬಂಧುವಾಗಿದ್ದಾನೆ ಭಗವಂತ. ಆ ಗೋಗಳಿಗೆ ಮತ್ತು ಬ್ರಾಹ್ಮಣರಿಗೆ ಏನಾದರೂ ತೊಂದರೆ ಆಗ್ತಾ ಇದೆ ಅಂತಾದರೆ ಸಂರಕ್ಷಣೆ ಮಾಡೋದಕ್ಕಾಗಿ ಧಾವಿಸಿ ಬರ್ತಾನೆ ಭಗವಂತ. ವಿದ್ವೇಷ. ಯಾವಾಗ ಗೋ ಬ್ರಾಹ್ಮಣರ ದ್ವೇಷವನ್ನು ಮಾಡ್ತಾರೆ, ಒಟ್ಟಾರೆ ಜನರು ಮಾಡ್ತಾರೆ, ಆವಾಗ ರಕ್ಷಣೆ ಮಾಡೋದಕ್ಕಾಗಿ ಪರಮಾತ್ಮ 3 ಯುಗಗಳಲ್ಲಿ ಬರ್ತಾನೆ. ಕಲಿಯುಗದಲ್ಲಿ ಯಾವುದೋ ಒಂದು ರೂಪದಿಂದ ಬಂದು ಅವರ ಸಂರಕ್ಷಣೆಯನ್ನು ಪರಮಾತ್ಮ ಮಾಡ್ತಾನೆ. ಅದನ್ನು ಆ ಭೂದೇವಿಗೆ ಗೊತ್ತು. ಅದು ಮುಕುಂದಂ ಶರಣಂ ವ್ರಜಂತಿ. ಹಾಗಾದರೆ ನಾನು ಮುಕುಂದನಿಗೆ ಶರಣ ಹೋಗಬೇಕು, ದೇವರಿಗೆ ಶರಣಾಗಬೇಕು ನಾನು. ಯಾಕೆ? ಗೋಬ್ರಾಹ್ಮಣ ಮುಖ್ಯ ಬಂಧು ಭಗವಂತ. ನಾನು ಗೋ ಅಲ್ಲ. ಅದೇನು ಗೋ ಹೇಗಾಗ್ತಾಳೆ ಅಂತ ಅಂದರೆ ಶಬ್ದ ಸಾಮ್ಯ. ಭೂಮಿಗೂ ಕೂಡ ಗೌಹು ಅಂತ ಕರೀತಾರೆ. ಅನ್ನೋದಕ್ಕಾಗಿಯೇ ಭೂಮಿ ಹೇಳ್ತಾಳೆ, ನಾನು ಯಾವುದೋ ರೂಪವನ್ನು ಧರಿಸಿಕೊಂಡು ದೇವರ ಹತ್ರ ಹೋದರೆ ಅದು ಸರಿ ಇರೋದಿಲ್ಲ. ಇದು ಕಾರಣದ ಉತ್ಪ್ರೇಕ್ಷೆಯನ್ನು ಮಾಡ್ತಾರೆ. ನನ್ನನ್ನು ದೇವರು ಸಂರಕ್ಷಣೆ ಮಾಡಬೇಕು. ಹಾಗಾದರೆ ನಾನೇನು ಮಾಡಬೇಕು? ಭೂಮಿಯ ರೂಪವನ್ನು, ಗೋವಿನ ರೂಪವನ್ನು ಧಾರಣೆ ಮಾಡಿ ಹಸುವಿನ ರೂಪವನ್ನು ಧರಿಸಿ ದೇವರ ಹತ್ತಿರ ಹೋಗಿ ನನ್ನ ಕಷ್ಟವನ್ನು ಹೇಳಿಕೊಂಡ್ರೆ ದೇವರು ಕಷ್ಟವನ್ನು ಪರಿಹಾರ ಮಾಡ್ತಾನೆ ಅಂತ ಅವರು ತಿಳ್ಕೊಳ್ತಾರಂತೆ. ಭೂಮೇ ಗೋರೂಪಂ ಧೃತ್ವ ದೈನ್ಯಮವಲಂಬೆ ವಿಷ್ಣು ಸಮಾಹಿತಗಮನೆ ನಿಮಿತ್ತ ಉತ್ಪ್ರೇಕ್ಷೆಯನ್ನಾಹ. ನಿಮಿತ್ತವನ್ನು ಉತ್ಪ್ರೇಕ್ಷೆ ಮಾಡ್ತಾ ಇದ್ದಾರೆ. ಉತ್ಪ್ರೇಕ್ಷಾ ಅಲಂಕಾರ. ಏನು ಉತ್ಪ್ರೇಕ್ಷ ಅಂದರೆ ಏನು ಅಂದರೆ ಊಹಾ ಮಾಡೋದು ಅಂತ ಅರ್ಥ. ಇಲ್ಲದೆ ಅಸಹಜವಾದದ್ದನ್ನು ಸಹಜವಾಗುವಂತೆ ನಮ್ಮ ಮನಸ್ಸಿಗೆ ಮುಟ್ಟಿಸುವುದು. ಈಗ ನೋಡಿ, ಇದು ಭಾಗವತದಲ್ಲಿ ಬರ್ತದೆ. ಏನು ಬರ್ತದೆ? ಭೂದೇವಿ ಗೋವಧರಳಾಗಿ ಬ್ರಹ್ಮದೇವರ ಹತ್ರ ಹೋದು. ಇಷ್ಟು ಕಥೆಯಲ್ಲಿ ಬರ್ತದೆ. ಆದರೆ ಅದಕ್ಕೊಂದು ಕಾರಣವನ್ನು ವಾದಿರಾಜರು ಉತ್ಪ್ರೇಕ್ಷೆ ಮಾಡ್ತಾರೆ, ಊಹೆ ಮಾಡ್ತಾರೆ. ಈ ಊಹೆ ಅನ್ನೋದೇನಿದೆ ಅಲ್ಲ, ಈ ಉದ್ದೇಶದಿಂದ ಹೋದು. ಆ ಉದ್ದೇಶ ಏನು ಅವಳಿಗಿರಲಿಲ್ಲ. ನಾನು ಗೋರೂಪ ಧಾರಣೆ ಮಾಡಿಕೊಂಡು ಹೋದ್ರೇನೇ ಭಗವಂತ ರಕ್ಷಣೆ ಮಾಡ್ತಾನೆ, ಇಲ್ಲದೆ ಹೋದರೆ ಇಲ್ಲ ಅನ್ನೋ ಭಾವನೆ ಏನಿಲ್ಲ. ಅದರಲ್ಲೂ ತತ್ವವನ್ನು ತಿಳಿಸಬೇಕಾಗಿದೆ. ಭಗವಂತ ಗೋಬ್ರಾಹ್ಮಣ ಪರಿಪಾಲಕ ಅನ್ನೋ ತತ್ವವನ್ನು ಈ ಮೂಲಕ ತಿಳಿಸ್ತಾ ಇದ್ದಾರೆ ಹೊರತು ಆ ಭೂಮಿ ಹಾಗೇನೆ ಆಲೋಚನೆ ಮಾಡಿ ಹೋದ್ಲು ಅಂತ ಅಲ್ಲ.
ಅದು ಅಸಹಜ. ಅಸಹಜವಾದದನ್ನು ಸಹಜವಾಗುವಂತೆ ಹಾಗಾದರೆ ಅವಳು ಹೋಗ್ತಾ ಇದ್ದಾಳೆ ವಿಷ್ಣು ಸಮೀಪ ಗಮನೆ, ದೇವರ ಹತ್ರ ಹೋದ್ರು. ಹೇಗೆ ಹೋದ್ರು? ಗೋರೂಪಂ ಧೃತ್ವ, ಗೋರೂಪವನ್ನು ಧಾರಣೆ ಮಾಡಿಕೊಂಡು ಹೋದ್ರು. ಭಾಗವತದಲ್ಲಿ ಬರ್ತದೆ, ಗೌರ್ಭೂತ್ವ ಅಶ್ವಮುಖಿ ಖಿನ್ನ ರುದಂತೀಕರಣಂ ಯಥ ಉಪಸ್ಥಿತಾಂತಿಕೆ ತಸ್ಮೈ ವ್ಯಸನಂ ಸಮವೋಚತ. ಭಾಗವತದಲ್ಲಿ ಮಾತು. ಗೌರ್ಭೂತ್ವ ಆಕಳಾಗಿ, ಅಶ್ವಮುಖಿ ಖಿನ್ನ ಕಣ್ಣಲ್ಲಿ ನೀರು ಸುರಿಸ್ತಾ, ಖಿನ್ನಳಾಗಿ ಅದನ್ನು ವಿರೂಪಗೊಳಿಸದೆ ಹಾಗೆ ಹೋದದ್ದಕ್ಕಾಗಿ ಒಂದು ಕಾರಣವನ್ನು ಹೇಳೋದು. ಅದು ಉತ್ಪ್ರೇಕ್ಷ, ಆ ಅಲಂಕಾರ ಉತ್ಪ್ರೇಕ್ಷ. ಅದು ಹಾಗೇನೆ ಅದನ್ನು ಊಹೆ ಅಂತಲೇ ಕರೀತಾರೆ. ಅದು ಸತ್ಯ ಅಂತ ಯಾರು ತಿಳಿಯಬೇಕಾದದ್ದಲ್ಲ. ಇದೇ ಪ್ರಮೇಯ ಅಂತ ತಿಳಿಯುವ ಅವಶ್ಯಕತೆ ಇಲ್ಲ. ಅದು ಉತ್ಪ್ರೇಕ್ಷೆ. ಆದರೆ ಅದನ್ನು ಕೇಳಿ ಮನಸ್ಸಿಗೆ ಹೌದಲ್ಲ, ಇದು ಸಹಜ, ಇರಬಹುದಲ್ಲ ಹೀಗೆ ಅಂತ ಮನಸ್ಸಿಗೆ ಅನಿಸಿಬಿಡಬೇಕು. ಅದನ್ನು ಉತ್ಪ್ರೇಕ್ಷ ಅಂತ ಕರೀತಾರೆ. ಹೀಗಾಗಿ ಯಾಕೆ ಗೋವಾದ್ದು ಅಂತ ಅಂದರೆ ಗೋಬ್ರಾಹ್ಮಣ ಮುಖ್ಯ ಬಂಧು, ಗೋಬ್ರಾಹ್ಮಣ ಮುಖ್ಯ ಬಂಧುವಾಗಿದ್ದಾನೆ ಭಗವಂತ. ಇದೇ ಉತ್ಪ್ರೇಕ್ಷವಾದ ಮಾಡಿದ್ದು. ನಿಶಮ್ಯ ಗೋಬ್ರಾಹ್ಮಣ ಮುಖ್ಯ ಬಂಧು ಧ್ರುವಂ ಮುಕುಂದಂ ಶರಣಂ ವ್ರಜಂತಿ. ಮುಕುಂದನಿಗೆ ಶರಣಾಗಬೇಕು ಅಂತ ಆಲೋಚನೆ ಬಂತು. ಹಾಗಾದರೆ ಗೋರೂಪವನ್ನು ಧಾರಣೆ ಮಾಡಿದ್ದು. ಆಮೇಲೆ ಭಗವಂತ ಅವನೇನು ಮಾಡ್ತಾನೆ? ಆರ್ತರನ್ನ ಭಗವಂತ ಸಂರಕ್ಷಣೆ ಮಾಡ್ತಾನೆ ಅನ್ನೋದು ಮತ್ತೊಂದು ಮಾತಿದೆ. ಭಗವಂತನಿಗೆ ದೀನನಾಥ ಅಂತ ಭಗವಂತನನ್ನು ಕರೀತಾರೆ. ಹೀಗಾಗಿ ದೀನರನ್ನ, ದುಃಖಿತರಾದವರನ್ನು ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀಚ ಭರತರ್ಷಭ, ಆರ್ತನಾದವನು ಭಕ್ತನೇ, ಅವನ ಉದ್ಧಾರವನ್ನು ನಾನು ಮಾಡ್ತೇನೆ ಅಂತ ಕೃಷ್ಣ ಹೇಳ್ತಾನೆ. ಹೀಗಾಗಿ ಬರೀ ಆಕಳಾಗಿ ಹೋಗೋದ್ರೆ ಮಾತ್ರ ನಡೆಯೋದಿಲ್ಲ. ಅಶ್ವಮುಖಿ ಖಿನ್ನ, ಕಣ್ಣೀರು ಸುರಿಸ್ತಾ ಖಿನ್ನಳಾಗಿ ಹೋದ್ಲು. ಯಾಕೆ? ಖಿನ್ನರನ್ನ ಭಗವಂತ ಸಂರಕ್ಷಣೆ ಮಾಡ್ತಾನೆ. ಗೋಬ್ರಾಹ್ಮಣ ಪರಿಪಾಲಕನಾಗಿದ್ದಾನೆ. ಹಾಗಾದರೆ ಬ್ರಾಹ್ಮಣನಾಗಿ ಹೋಗೋದಾಗಿತ್ತಲ್ಲ, ಗೋವಾಗಿ ಯಾಕೆ ಹೋದ್ದು ಅಂತಂದರೆ ಅದಕ್ಕೆ ವ್ಯಾಖ್ಯಾನಕಾರರು ಕಾರಣ ಕೊಡ್ತಾರೆ. ಶ್ಲೋಕದಲ್ಲೇನಿದೆ? ಗೋ ಬ್ರಾಹ್ಮಣ ಪರಿಪಾಲಕ ಅಂತಲೇ ಕರೀತಾರೆ. ಬ್ರಾಹ್ಮಣ ಗೋ ಪರಿಪಾಲಕ ಅಂತ ಶಬ್ದ ಯಾರು ಅನ್ನೋದಿಲ್ಲ. ಹೀಗಾಗಿ ಮೊದಲಿಗೆ ಗೋ ಶಬ್ದವನ್ನು ಇಡ್ತಾರೆ ಅಂಥ ಕಡೆಗೆ ಎಲ್ಲ. ಹೀಗಾಗಿ ಮೊದಲಿಗೆ ಗೋ ಶಬ್ದ ಇಟ್ಟಿದ್ದಾರೆ, ನಾನು ಗೋವಾಗಿ ಹೋದರೆ ಆಯಿತು ಅಂತ ಆಲೋಚನೆ ಮಾಡಿ ಗೋವಾಗಿ ಹೋಗ್ಬಿಟ್ಟಿದೆ. ಮೊದಲನೇ ಆಪ್ಷನ್ ಏನಿದೆಯಲ್ಲ ಅದನ್ನೇ ಒಪ್ಕೊಂಡ್ಬಿಡ್ತಾರೆ ಎಲ್ಲರೂ. ಎರಡನೇದಕ್ಕೆ ಹೋಗೋದಿಲ್ಲ. ಮೊದಲನೇದ್ರಲ್ಲಿ ಏನು ಲೋಪದೋಷ ಏನಾಗೋದಿಲ್ಲ. ಅದನ್ನು ಸ್ವೀಕಾರ ಮಾಡಿದರೆ, ಮೊದಲನೇ ಅಂಶವನ್ನು ಸ್ವೀಕಾರ ಮಾಡಿದರೆ ನನಗೇನು ಲೋಪದೋಷ ಇಲ್ಲ. ಹೇಳಿ ಮೊದಲನೇ ಅಂಶವನ್ನೇ ಗ್ರಹಣ ಮಾಡೋಣ ಅಂತ ಹೇಳಿ ಆ ಭೂದೇವಿ ಗೋರೂಪವನ್ನು ಧಾರಣೆ ಮಾಡಿ ಭಗವಂತನ ಹತ್ರ ಹೋಗ್ತಾರೆ. ತಮಾರ್ಥ ಭಾರಾಪಹರಂಚ ದೀನ. ಭಗವಂತ ಆರ್ಥ ಭಾರಾಪಹ ಅಂತ ಭಗವಂತನಿಗೆ ಪ್ರಸಿದ್ಧಿ. ಆರ್ಥ ಭಾರಾಪಹನಾಗಿದ್ದಾನೆ ಭಗವಂತ, ಅದಕ್ಕಾಗಿ ದೀನರಾದ ಭಗವಂತ ಗೋಬ್ರಾಹ್ಮಣ ಪರಿಪಾಲಕ. ಆದ್ದರಿಂದಾಗಿ ಗೋವಾಗಿ ಆ ಭಗವಂತನ ಮುಂದೆ ಹೋಗಿ ನಿಂತು ಅಂತ ನಿಮಿತ್ತವನ್ನು ವಾದಿರಾಗರಲ್ಲಿ ಉತ್ಪ್ರೇಕ್ಷೆ ಮಾಡ್ತಾ ಇದ್ದಾರೆ. ಸ್ವಪಾರತಂತ್ರ್ಯಂ ಭುವಿ ದರ್ಶಯಂತಹ ಹರಿಂ ಧರಾಕಾರ್ಯ ಕೃತೆ ಗೃಣಂತಹ ಪುರಾನ್ ನಿರಿಯುರ್ ಹರಿದಿತಂ ಸ್ಮರಂತಹ. ಇಲ್ಲಿ ನೋಡ್ರಿ ಪ್ರಾಸ. ಭುವಿ ದರ್ಶಯಂತಹ ಗೃಣಂತಹ ಸ್ಮರಂತಹ ಅಂತ ಇಲ್ಲಿಯೂ ಕೂಡ ಪ್ರಾಸ ಇದೆ. ಪ್ರಾಯ ಎಲ್ಲ ಕಡೆಗೆ ಇದೆ ಅಂತ ಹೇಳಿದ್ದಾರೆ. ಆ ಪ್ರಾಸ ಶಬ್ದದಲ್ಲಿ ಅಲಂಕಾರ ನಮಗೆ ಇಲ್ಲಿ ಕಾಣ್ತಾ ಇದೆ. ವಿರಿಂಚ ವೈರಿಂಚ ಮುಖಾಮರೇಶಾ ಸ್ವಪಾರತಂತ್ರ್ಯಂ ಭುವಿ ದರ್ಶಯಂತಹ. ಇಲ್ಲಿಯೂ ಕಾರಣವನ್ನು ಉತ್ಪ್ರೇಕ್ಷೆ ಮಾಡ್ತಾರೆ. ಬ್ರಹ್ಮಾದಿ ದೇವತೆಗಳ ಹತ್ರ ಆ ಗೋ ಮೊದಲಿಗೆ ಹೋಗಿಬಿಡ್ತಾರೆ, ಆ ಭೂಮಿ ಮೊದಲಿಗೆ ಹೋಗ್ತಾರೆ. ಆ ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ತಮ್ಮ ಮನೆ ಬಿಟ್ಟು ಬೇರೆ ಲೋಕಕ್ಕೆ ಹೋಗ್ತಾರೆ. ಯಾಕೆ ಹೋದ್ರು? ಯಾಕೆ ಹಾಗೆ ಮಾಡಿದರು? ಆ ಬ್ರಹ್ಮಾದಿ ದೇವತೆಗಳೇ ಅವಳ ಭಾರವನ್ನು ಪರಿಹಾರ ಮಾಡಬಹುದಾಗಿತ್ತಲ್ಲ, ಭೂಮಿಯ ಭಾರವನ್ನು ಅಂತಂದರೆ ಸ್ವಪಾರತಂತ್ರ್ಯಂ ಭುವಿ ದರ್ಶಯಂತಹ. ನಾವು ಸ್ವತಂತ್ರರಲ್ಲ, ನಮಗೆ ಯಾವುದೇ ಸ್ವಾತಂತ್ರ್ಯ ಇಲ್ಲ, ನಮ್ಮಲ್ಲಿ ಪಾರತಂತ್ರ್ಯ ಇದೆ ಅನ್ನೋದನ್ನು ತೋರಿಸೋದಕ್ಕಾಗಿ ತಮ್ಮ ಸ್ಥಾನವನ್ನು ಬಿಟ್ಟು ಮತ್ತೊಂದು ಸ್ಥಾನಕ್ಕೆ ಹೋದರೆ ಇಲ್ಲಿ ಆಗಿಲ್ಲ, ನಿನ್ನ ಕೆಲಸ ಇಲ್ಲಿ ಆಗೋದಿಲ್ಲ, ನಡಿ ಬೇರೆ ಕಡೆಗೆ ಹೋಗೋಣ ಅಂತ ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ. ಇದರಿಂದ ಏನು ಸಿದ್ಧವಾಗ್ತದೆ? ಪಾರತಂತ್ರ್ಯ ಸಿದ್ಧವಾಗ್ತದೆ. ಈಗ ನಾವು ಲೋಕದಲ್ಲಿ ಹಲವಾರು ಜನರನ್ನು ಕಾಣ್ತೇವೆ. ಏನೋ ತೊಂದರೆಯಾಗಿರ್ತದೆ, ದೈಹಿಕವಾದ ತೊಂದರೆಯಾಗಿರ್ತದೆ. ವೈದ್ಯರ ಹತ್ರ ಹೋಗ್ತಾರೆ. ವೈದ್ಯ ಅಂತಾನೆ ಇದು ಸರಿಯಾದ ಸ್ಥಳ ಅಲ್ಲ, ಸರಿಯಾದ ಜಾಗಕ್ಕೆ ಬಂದಿಲ್ಲ ನೀನು, ನಡಿ ಹೋಗೋಣ ಅಂತ ಮತ್ತೊಬ್ಬರ ಹತ್ರ ಕರ್ಕೊಂಡು ಹೋಗ್ತಾನೆ ವೈದ್ಯ, ನಮಗೆ ಪರಿಚಿತನಾಗಿದ್ದರೆ. ಹಾಗಾದರೆ ಏನು ಗೊತ್ತಾಯ್ತು ಅಲ್ಲಿ? ಅವನು ಪರತಂತ್ರ, ಅವನೇನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಬ್ರಹ್ಮಾದಿ ದೇವತೆಗಳು ತಮ್ಮ ಲೋಕವನ್ನು ಬಿಟ್ಟು ಭಗವಂತನ ಲೋಕಕ್ಕೆ ಹೋಗ್ತಾ ಇದ್ದಾರೆ. ಇದರ ಅರ್ಥ ನಮಗೆ ಪಾರತಂತ್ರ್ಯ ಇದೆ, ನಮಗೆ ಸ್ವಾತಂತ್ರ್ಯ ಇಲ್ಲ, ಸ್ವತಂತ್ರನಾದವನು ಪರಮಾತ್ಮ, ಅವನ ಹತ್ರ ನಾವು ಹೋಗೋಣ ಅಂತ ಹೇಳಿ ಅವರ ಪಾರತಂತ್ರ್ಯವನ್ನು ಪ್ರಕಟ ಮಾಡ್ತಾ ಇದ್ದಾರೆ. ಭುವಿ ದರ್ಶಯಂತಹ
ಹರಿಂ ಧರಾಕಾರ್ಯಕೃತೆ ಗೃಣಂತಹ. ಭಗವಂತ ಹರಿ, ಆ ಹರಿಯೇ ಏನಾಗಿದ್ದಾನೆ? ಧರಾಕಾರ್ಯಕೃತೆ. ಆ ಭೂಮಿಯ ಕೆಲಸ ಏನಿದೆಯಲ್ಲ, ಭೂಮಿಯ ಕೆಲಸಕ್ಕಾಗಿ ಹರಿಯನ್ನು ಪ್ರಾರ್ಥನೆ ಮಾಡಿದೆ. ಇಲ್ಲಿ ಹರಿ ಅಂತ ಅನ್ನೋ ಪದ ಎಷ್ಟು ಉಚಿತವಾಗಿದೆ. ಅದಕ್ಕೆ ವ್ಯಾಖ್ಯಾನಕಾರ ಅರ್ಥ ಬರೀತಾರೆ, ವಿಷ್ಣು ಧರಾಕಾರ್ಯಕೃತೆ ಸ್ಮರಂತಹ. ಕೆಲವು ಬೇಕಾದಷ್ಟು ಪದಗಳಿವೆ. ಅಲ್ಲಿ ಹರಿಮ್ಮಂತೆ ಇಡುವ ಅವಶ್ಯಕತೆ ಇಲ್ಲ, ವಿಷ್ಣು ಅಂತಲೂ ಇರಬಹುದು. ಅಂತ ಬೇಕಾದಷ್ಟು ಪದಗಳಿವೆ. ಹರಿಮ್ಮಂತೆ ಯಾಕಿಟ್ರು ಅಂದರೆ ದುಃಖ ಹರಣ ಸಮರ್ಥಂ. ಹರಿ ಅಂದರೆ ಹರಣ ಸಮರ್ಥ ಅಂತ ಅರ್ಥ. ಹರಿ ಅಂತ ಅಂದರೆ ಏನು ಹರಣ ಮಾಡಲು ಸಮರ್ಥ? ದುಃಖವನ್ನ, ಪಾಪವನ್ನ ಹರಣ ಮಾಡಲು ಸಮರ್ಥ ಪರಮಾತ್ಮ ಅನ್ನೋದಕ್ಕಾಗಿ ದೇವರನ್ನ ಹರಿ ಅಂತ ಸ್ತೋತ್ರ ಮಾಡಿ. ಆ ಹರಿಯೇ ಸಮರ್ಥ ಅಂತ ತಿಳಿದು ಹರಿಯ ಹತ್ತಿರ ಹೋದ್ರು ಅಂತ ಹೇಳ್ತಾ ಇದ್ದಾರೆ. ಭಗವಂತನ ಅನಂತ ನಾಮಗಳು, ಯಾವ ನಾಮವನ್ನು ಪ್ರಯೋಗ ಮಾಡಿದರೂ ಏನು ಸಮಸ್ಯೆ ಇಲ್ಲ. ಆದರೂ ಕೂಡ ಅವರಲ್ಲಿ ಒಂದೊಂದು ವಿಶೇಷ ಇದೆ, ಒಂದೊಂದು ಶಬ್ದಕ್ಕೆ ಒಂದೊಂದು ಅರ್ಥ ಇದೆ. ವಿಷ್ಣು ಅಂತ ಅರ್ಥ. ವ್ಯಾಸ ವಿಭಾಗ ಮಾಡಿದವನು, ವೇದಗಳ ವಿಭಾಗ ಮಾಡಿದವನು. ಕೃಷ್ಣ ಮನಸ್ಸನ್ನು ಹರಣೆ ಮಾಡುವವನು. ರಾಮ ಎಲ್ಲರ ಮನಸ್ಸನ್ನು ಸಂತೋಷಪಡಿಸುವವನು. ಹೀಗೆ ಒಂದೊಂದು ಶಬ್ದಕ್ಕೆ ಒಂದೊಂದು ಅರ್ಥ ಇದೆ. ಹಾಗೆ ಹರಿ ಅಂತ ಅನ್ನೋ ಶಬ್ದಕ್ಕೆ ಹರಣ ಮಾಡುವವನು ಹರಿ. ಏನು ಹರಣ ಮಾಡ್ತಾನೆ? ದುಃಖ, ಪಾಪ, ಅವುಗಳನ್ನು ಹರಣ ಮಾಡ್ತಾನೆ ಅನ್ನೋದಕ್ಕಾಗಿ ಅದರ ಧ್ಯಾನವನ್ನು ಮಾಡ್ತಾ ಇದ್ದಾರೆ. ಭೂಮಿಯ ಪಾಪ ದುಃಖವನ್ನು ಹರಣ ಮಾಡಬೇಕಾಗಿದೆ, ಅದಕ್ಕಾಗಿ ದೇವರ ಸ್ತೋತ್ರವನ್ನು ಮಾಡಬೇಕಾಗಿದೆ. ಹೀಗಾಗಿ ಏನಂತ ಮಾಡಿದರು? ಹರಿಂ, ಹರಿ 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 ಅಂತ ಭಗವಂತನನ್ನು ಸ್ಮರಣೆ ಮಾಡಿದರು. ಹೀಗಾಗಿ ಇದು ಉಚಿತವಾದ ಪದ. ಈ ಸಂದರ್ಭದಲ್ಲಿ ಈ ಪದವನ್ನು ಗಳಿಸಿದ್ದು ಅತ್ಯಂತ ಉಚಿತವಾಗಿರತಕ್ಕಂತಹ ಪದ. ಹರಿಂಧರ ಕಾರ್ಯಕೃತೆ ಗೃಣಂತಹ ಪುರಾನ್ಯು ನಿರೀಯು ಹೃದಿತಂ ಸ್ಮರಂತಹ. ಹೃದಯದಲ್ಲಿ ಆ ಪರಮಾತ್ಮನನ್ನೇ ಸ್ಮರಣೆ ಮಾಡ್ತಾ, ಹೃದಯದಲ್ಲಿ ಆ ಬಾಯಿಂದ ಆ ಪರಮಾತ್ಮನ ಗೃಣಂತಹ ಸ್ತೋತ್ರ ಮಾಡ್ತಾ, ಗೃಣಂತಹ ಸ್ಮರಂತಹ ಪುರಾ ನಿರೀಯು. ಗೃಣಂತಹ ಹೃದಿತಂ ಸ್ಮರಂತಹ ಪುರಾತ ನಿರೀಯು. ಅವರೇನು ಮಾಡ್ತಾ ಇದ್ದಾರೆ? ದೇವತೆಗಳಲ್ಲಿ ಏನು ಮಾಡಿದರು? ಬಹುಮಾನ ದೇವತೆಗಳು ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಹರಿಲೋಕ ಯಾತ್ರೆ, ವಿಷ್ಣು ಲೋಕ ಯಾತ್ರೆ. ಇದೇನೋ ಸುಮ್ಮನೆ ಇಲ್ಲಿಂದ ನಾವು ತಿರುಪತಿಗೆ ಹೋದ ಹಾಗೆ, ಉಡುಪಿಗೆ ಹೋದ ಹಾಗೆ ಅಲ್ಲ. ಸಾಕ್ಷಾತ್ ಪರಮಾತ್ಮ ನೆಲೆಸಿದ ಧಾಮ, ಲಕ್ಷ್ಮ್ಯಾತ್ಮಕವಾದ ಲೋಕ. ಲಕ್ಷ್ಮಿಯೇ ಆ ಲೋಕರೂಪದಿಂದ ಇರ್ತಾಳೆ ಅಂತ ಹೇಳ್ತಾರೆ. ಅಂಥ ಉನ್ನತವಾದ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ನಿಜವಾಗ ದೊಡ್ಡ ತೀರ್ಥಯಾತ್ರೆ. ದೇವತೆಗಳು ಹೀಗೆ ತೀರ್ಥಯಾತ್ರೆ ಮಾಡ್ತಾ ಇರ್ತಾರೆ ಆವಾಗ. ಯಾವಾಗಲೂ ಅವರಿಗೆ ವಿಹಿತವಾದ ದೇವರು ವಿಧಾನ ಮಾಡಿದ ಕರ್ಮವನ್ನು ಮಾಡ್ತಾ, ಪ್ರಸಂಗ ಬಂದಾಗಲೆಲ್ಲ ಭಗವಂತನ ಲೋಕಕ್ಕೆ ಹೋಗಿ ದೇವರ ದರ್ಶನವನ್ನು ಮಾಡಿಕೊಳ್ಳೋದು, ಮತ್ತೆ ಬರೋದು. ನಿರಂತರ ತಾವಿದ್ದಲ್ಲಿ ದೇವರ ದರ್ಶನ ಆಗ್ತಾನೇ ಇರ್ತದೆ. ಆದರೂ ಆ ಸ್ಥಾನ ವಿಶೇಷದಲ್ಲಿ ಭಗವಂತನ ದರ್ಶನವಾಗಬೇಕು ಅನ್ನೋದಕ್ಕಾಗಿ ಆ ಕ್ಷೀರಾಬ್ಧಿಶಾಹಿ ಭಗವಂತ ಆ ಕ್ಷೀರಸಾಗರಕ್ಕೆ ಎಲ್ಲ ದೇವತೆಗಳು ಹೋಗ್ತಾರೆ. ಹಾಗಾದರೆ ಯಾತ್ರೆ ಮಾಡ್ತಾ ಇದ್ದಾರೆ ದೇವತೆಗಳೆಲ್ಲ. ಯಾತ್ರೆ ಮಾಡಬೇಕಾದ್ರೆ ಹೇಗೆ ಮಾಡಬೇಕು ಅದನ್ನು ತಿಳಿಸ್ತಾರೆ. ಇದು ಕಲಿಕೆ. ಇವೆಲ್ಲ ನಾವು ಕಲಿಬೇಕಾದದ್ದು. ಅರ್ಥಕತೆ ವ್ಯವಹಾರವಿದೆ ಅಂತ ನಾವು ಮೊದಲಿಗೆ ತಿಳಿದ್ವಲ್ಲ. ಕಾವ್ಯ ಯಾಕೆ? ವ್ಯವಹಾರವನ್ನು ನಾವು ತಿಳಿದುಕೊಳ್ಳುವುದಕ್ಕಾಗಿ. ವ್ಯವಹಾರ ಏನು? ಹಣ ಗಳಿಸೋದು ಹೇಗೆ? ಇಂಥ ವ್ಯವಹಾರ ಅಲ್ಲ. ಊಟ ಮಾಡೋದು ಹೇಗೆ, ತಿನ್ನೋದು ಹೇಗೆ, ಈ ತರಹದ ವ್ಯವಹಾರ ಅಲ್ಲ. ವ್ಯವಹಾರ ಅಂತಂದರೆ ಯಾತ್ರೆ ಮಾಡೋದು ಹೇಗೆ, ಇದೊಂದು ವ್ಯವಹಾರವೇ ಅಲ್ಲ. ಇದೊಂದು ವ್ಯವಹಾರ. ಹಾಗಾದರೆ ಯಾತ್ರೆ ಮಾಡುವ ವ್ಯವಹಾರವನ್ನು ನಮಗೆ ಈ ಕಾವ್ಯ ತಿಳಿಸ್ತಾ ಇದೆ. ಇದು ಬೇರೆ ಯಾವ ಕಾವ್ಯವಾದರೂ ತಿಳಿಸಿದೆಯಾ? ಬೇರೆ ಕಾವ್ಯ ತಿಳಿಸಿದೆಯಾ? ಉದಾಹರಣೆಗೆ ನಾರದರು, ನಾವು ಶಿಶುಪಾಲ ವಧವನ್ನೇ ಕೇಳಿದೆವು, ಮೊದಲನೇ ಶ್ಲೋಕ ಓದಿದೆ. ನಾರದರು ಇಂದ್ರನ ಪ್ರಾರ್ಥನೆಯನ್ನು ಸ್ವೀಕಾರ ಮಾಡಿ ಕೃಷ್ಣನ ಹತ್ರ ಬಂದರು. ಕೃಷ್ಣನ ಹತ್ರ ಬರ್ತಾ ಇರಬೇಕಾದರೆ ನಾರದರಿಗೆ ಹೀಗೆ ವರ್ಣನೆ ಮಾಡಬಹುದಲ್ಲ, ಅದೊಂದು ದೇವಯಾತ್ರೆಯೇ. ನಾರದರು ಕೃಷ್ಣನ ಮನೆಗೆ ಬರ್ತಾ ಇದ್ದಾರೆ ಅಂದರೆ ನಾರದರು ಮಾಡಿದರೆ ತೀರ್ಥಯಾತ್ರೆ ಅಲ್ವಾ ಅದು? ನಾರದರು ದ್ವಾರಕೆಗೆ ಬರ್ತಾ ಇದ್ದಾರೆ ಅಂತ ಅಂದರೆ ನಾರದರು ಮಾಡಿದ ತೀರ್ಥಯಾತ್ರೆ ತಾನೇ ಅದು. ಹಾಗಾದರೆ ನಾರದರು ಬಂದದ್ದನ್ನು ಹೇಗೆ ವರ್ಣನೆ ಮಾಡಬೇಕಾಗಿತ್ತಲ್ಲಿ? ಈ ರೀತಿಯಾಗಿ ಮಾಡಬೇಕಾಗಿತ್ತು ಹೇಳಬಹುದಾಗಿತ್ತಲ್ಲಿ. ಶ್ರೀಯಪತಿ ಶ್ರೀಮತಿ ಶಾಸಿತುಂ ಜಗತ್ ಜಗನ್ನಿವಾಸೋ ವಸುದೇವ ಸದ್ಮನಿ ವಸಂತವರ್ಷಾವತರಂತಮಂಬರಾತ್ ಹಿರಣ್ಯ ಗರ್ಭಾಂಗಭುವಂ ಮುನಿಂ ಹರಿಹಿ. ದೇವರು ನಾರದರನ್ನು ನೋಡಿದ ಅಂತ ಅನ್ನೋದನ್ನು ತಿಳಿಸಿದ್ರಲ್ಲಿ. ಅದಕ್ಕೆ ವಿಪರೀತವಾಗಿ ನಾರದರು ನಾರಾಯಣನ ಸ್ಮರಣೆಯನ್ನು ಮಾಡ್ತಾ
ಕೃಷ್ಣನ ಹತ್ರ ಬಂದರು ಅನ್ನೋ ಹಾಗೆ ಆ ಶ್ಲೋಕವನ್ನು ರಚನೆ ಮಾಡಿದ್ರೆ ಆ ಶ್ಲೋಕಕ್ಕೆ ಮತ್ತೆಷ್ಟು ವೈಭವ ಬರ್ತಾ ಇತ್ತು. ಆ ವೈಭವವನ್ನು ನಾವಿಲ್ಲಿ ರುಕ್ಮಿಣೀಶ ವಿಜಯದಲ್ಲಿ ಕಾಣುತ್ತೇವೆ. ಶಿಶುಪಾಲ ವಧದಲ್ಲಿ ಆ ತರಹದ ವೈಭವವನ್ನು ನಮಗೆ ನೋಡಲಿಕ್ಕೆ ಸಿಗೋದಿಲ್ಲ. ಸಾಮಾನ್ಯರಲ್ಲ, ನಾರದರಿಗೆ ಆ ಭಾವನೆಯೂ ಇದೆ. ಕೃಷ್ಣನ ಹತ್ರ ಬರಬೇಕಾದರೆ ಸಾಮಾನ್ಯರಾದರು ನಾರದರು ಇಲ್ಲ, ಕೃಷ್ಣನ ಹತ್ರ ಬರಬೇಕಾದರೆ ದೇವರ ಹತ್ರ ನಾನು ಹೋಗ್ತಾ ಇದ್ದೇನೆ ಅನ್ನೋ ಭಾವನೆ ಅವನ ಮನಸ್ಸಿನಲ್ಲಿದೆ. ನಿರಂತರ ನಾರಾಯಣ ಸ್ಮರಣೆಯನ್ನು ಮಾಡ್ತಾ ಇರ್ತಾರೆ. ನಾರಾಯಣನನ್ನ ಸ್ಮರಣೆ ಮಾಡ್ತಾ ಕೃಷ್ಣನ ಹತ್ತಿರ ನಾರದರು ಬಂದರು ಅಂತ ಆ ಶ್ಲೋಕವನ್ನು ಹಾಗೆ ಬರೆದು ಬಿಟ್ಟಿದ್ರೆ ಗೆದ್ದು ಬಿಡ್ತಿದ್ರು. ಮೊದಲಿಗೇನೆ ಆ ಶ್ಲೋಕದಲ್ಲೇನೆ ಗೆದ್ದು ಬಿಡ್ತಾ ಇದ್ರು ಆ ಕವಿಗಳು. ಆದರೆ ಹಾಗೆ ಮಾಡಲಿಲ್ಲ. ಕೃಷ್ಣ ನಾರದರನ್ನು ನೋಡಿದ ಘಟನೆ ಹೇಳ್ತಾರೆ. ಇದು ಕೃಷ್ಣನಿಗೆ ನಾರದರ ದರ್ಶನ, ಕೃಷ್ಣನಿಗೆ ನಾರದರ ದರ್ಶನ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲವೇ ಇಲ್ಲ. ನಾರದ ಕೃಷ್ಣನನ್ನ ದರ್ಶನ ಮಾಡಿಕೊಂಡ ಅಂತ ಚಿತ್ರಣ ಮಾಡಿಬಿಟ್ಟಿದ್ರೆ ಆ ಕಾವ್ಯ ಯಾವುದೋ ಲೆವೆಲ್ಗೆ ಹೋಗ್ಬಿಡ್ತಿತ್ತು ಅನ್ನೋದಕ್ಕಾಗಿಯೇ ಇದು ಆ ಸ್ಥಾನಕ್ಕೆ ಬಂದುಬಿಟ್ಟು, ಅಂಥ ಉನ್ನತವಾದ ಸ್ಥಾನಕ್ಕೆ ರುಕ್ಮಿಣೀಶ ವಿಜಯ ಬಂದುಬಿಟ್ಟು. ಬ್ರಹ್ಮಾದಿ ದೇವತೆಗಳು ಇದೇನು ಕೆಲಸ ಇದು ಹೇಳಿ? ಏನೋ ಆ ಭೂಮಿಗೆ ಕಷ್ಟವಾಗಿದೆ, ಕಷ್ಟನ ದೇವರಿಗೆ ಹೇಳಿಕೆ ಹೋಗಬೇಕಾಗಿದೆ. ಇದು ಯಾತ್ರೆಯ? ಇದು ಯಾತ್ರೆ ಮಾಡಬೇಕು ಅಂತ ಉದ್ದೇಶದಿಂದ ಹೊರಟಿದ್ದಾರಾ ಬ್ರಹ್ಮಾದಿ ದೇವತೆಗಳು? ಎಂಥ ಅದ್ಭುತವಾದ ವರ್ಣನೆ ಇದೆ ಅಂದರೆ ನಿಜವಾಗಿ ಮೈ ರೋಮಾಂಚನವಾಗ್ತದೆ. ಇದು ಆ ಭೂಮಿಯ ಕೆಲಸ, ಬರೀ ಭೂಮಿಯ ಕೆಲಸ ಇಷ್ಟೇ ಅಲ್ಲ, ತಮ್ಮ ಕೆಲಸವೂ ಹೋಗೋದು, ದೇವತೆಗಳ ಕಾರ್ಯವೂ ಹೋಗೋದು. ದೇವತೆಗಳ ಕಾರ್ಯ ಭೂಮಿಯ ಕಾರ್ಯ. ಆ ಭೂಮಿಯ ಕಾರ್ಯವನ್ನು ದೇವರಿಗೆ ಹೇಳಲಿಕ್ಕೆ ಹೊರಟಿದ್ದಾರೆ. ನಿಮಿತ್ತ ಬೇರೆ ಇದೆ, ಯಾತ್ರೆ ಅನ್ನೋ ನಿಮಿತ್ತ ಇಲ್ಲ ಅವರಿಗೆ. ಏನು ಅಂದರೆ ನಮಗೇನೋ ತಿರುಪತಿಯಲ್ಲಿ ನಮಗೇನೋ ಅಫಿಷಿಯಲ್ ಕೆಲಸ ಇದೆ, ಕೆಲಸ ಇದನ್ನು ಹೋಗ್ತೇವೆ, ಅದು ಯಾತ್ರೆ ಆಗೋದಿಲ್ಲ. ಆಕಸ್ಮಿಕವಾಗಿ ಹೋದ ಹಾಗೆ ಅದು, ವ್ಯಾಪಾರದ ಉದ್ದೇಶದಿಂದ ಹೋದ ಹಾಗೆ ಅದು ಇರಲಿ. ಹಾಗೆ ಹೋದಾಗಲೂ ದೇವರ ದರ್ಶನ ಮಾಡ್ಕೊಳ್ಬೇಕು ಅಂತ ಅನ್ನೋದನ್ನು ಹೇಳಿದ್ದಾರೆ. ಹಾಗೆ ಹೋಗೋದಾದರೂ ಕೂಡ ಯಾತ್ರಾ ಭಾವನ ನಮಗಿರಬೇಕು ಅಂತ ಹೇಳಿದ್ದಾರೆ. ಯದ್ಯಪಿ ಉದ್ದೇಶ ಇಲ್ಲ ಅನ್ನೋದಕ್ಕಾಗಿಯೇ ನಾವು ಅಂತೇವೆ ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂತ. ಅಲ್ಲಿಯೂ ಮೊದಲಿಗೆ ಸ್ವಾಮಿ ಕಾರ್ಯ ಅಂತ ಶಬ್ದವನ್ನು ಇಟ್ಟಿದ್ದಾರೆ ಹಿರಿಯರು, ಸ್ವಕಾರ್ಯ ಅಂತ ಇಟ್ಟಿಲ್ಲ. ಅದು ಇವತ್ತು ಅದು ಉಲ್ಟಾ ಆಗಿಬಿಟ್ಟಿದೆ, ಸ್ವಕಾರ್ಯ ಸ್ವಾಮಿ ಕಾರ್ಯ ಹಾಗಾಗಿಬಿಟ್ಟಿದೆ. ಈಗ ನನ್ನ ಕೆಲಸ ಇದೆ ಅನ್ನೋದಕ್ಕಾಗಿ ಸ್ವಾಮಿ ಕೆಲಸ ಅದು ಆಗಿಬಿಡಲಿ ಅಂತ. ಹೇಗಾದರೂ ಆಫೀಸ್ ಕೆಲಸ ಇದೆ, ಹೋಗಬೇಕಾಗಿದೆ, ಆಯಿತು ದೇವರನ್ನು ನೋಡ್ಬರೋಣ, ಒಂದ್ಸಲ ನೋಡ್ಕೊಂಡ್ಬರೋಣ ಅಂತ ನಮ್ಮ ಭಾವನೆ ಹೀಗಿದೆ. ಹಾಗಾಗಬಾರ್ದು. ಆ ಹಿಂದಿನವರು ಆಡಿದ ಪದ ಅದು ಸರಿಯಾಗಿದೆ. ಅದು ಸ್ವಾಮಿ ಕಾರ್ಯ ಸ್ವಕಾರ್ಯ. ಯದ್ಯಪಿ ಕೆಲಸ ನಮ್ಮದೇ ಮೊದಲಿಗೆ, ಆದರೆ ಆ ಪದ ಮೊದಲಿಗೆ ಆಡಬೇಡಿ ಅಂತ ಅಂತಾರೆ ನಮ್ಮ ಹಿರಿಯರು. ಆ ಪದವನ್ನು ಯಾಕೆ ಇಟ್ಟಿದ್ದಾರೆ ಅಂತ ನಾವು ತಿಳ್ಕೊಳ್ಬೋದು ಆ ಮಾತು. ಯದ್ಯಪಿ ನಮ್ಮ ಕೆಲಸ ಅದಕ್ಕಾಗಿ ಹೋಗ್ತಾ ಇದ್ದೇನೆ, ಆದರೂ ನಮ್ಮ ಭಾವನೆ ಹಾಗಿರಬಾರ್ದು. ಸ್ವಾಮಿ ಕಾರ್ಯ ಸ್ವಕಾರ್ಯ, ಸ್ವಾಮಿ ಕಾರ್ಯ ಆಗಬೇಕು. ಸಾಧ್ಯವಾದರೆ ಅದು ವ್ಯವಸ್ಥೆ, ಸಾಧ್ಯವೇ ಆಗಲಿಲ್ಲ ಅಂತಾದರೆ ಆವಾಗ ಬೇರೆ ಮಾಡ್ತೇವೆ. ನೋಡ್ರಿ, ಬ್ರಹ್ಮಾದಿ ದೇವತೆಗಳು ದೇವರ ಹತ್ರ ಕ್ಷೀರಸಾಗರಕ್ಕೆ ಹೋಗ್ತಾ ಇದ್ದಾರೆ. ಆ ತೀರ್ಥಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಉದ್ದೇಶ ಏನಿದೆ? ದೇವರ ಹತ್ರ ಹೋಗೋಣ, ತೀರ್ಥಯಾತ್ರೆ ಮಾಡೋಣ ಅಂತ ಉದ್ದೇಶ ಇದೆಯಾ? ಇಲ್ಲ. ಧರಾಕಾರ್ಯ ಕೃತೆ, ಭೂಮಿಯ ಕೆಲಸ ಆಗಬೇಕಾಗಿದೆ ಅನ್ನೋದಕ್ಕಾಗಿ ದೇವರ ಹತ್ರ ಹೋಗ್ತಾ ಇದ್ದಾರೆ. ಆದರೂ ಕೂಡ ಅದನ್ನು ಯಾತ್ರೆ ಅಂತ ಭಾವಿಸಿದರು. ಅದನ್ನು ಯಾತ್ರೆ ಅಂತಲೇ ಭಾವಿಸಿ ದೇವರ ಹತ್ರ ಹೋಗಬೇಕಾದ್ರೆ ಹೇಗೆ ಹೋಗಬೇಕು, ಯಾತ್ರೆ ಮಾಡಬೇಕಾದ್ರೆ ಹೇಗೆ ಮಾಡಬೇಕು? ಗೃಣಂತಹ ಹೃದಿತಂ ಸ್ಮರಂತಹ. ಇದು ಯಾತ್ರೆ ಮಾಡಬೇಕಾದಾಗ ಇದಿರಬೇಕು ಅಂತ ಹೇಳ್ತಾರೆ, ವ್ಯಾಖ್ಯಾನದಲ್ಲಿ ಬರೆದಿದ್ದಾರೆ. ಅದನ್ನು ನಾನು ಪ್ರತ್ಯೇಕವಾಗಿ ನಾನು ಹೇಳ್ತಾ ಇಲ್ಲ, ಅಲ್ಲಿಯ ವಾಕ್ಯವನ್ನೇ ನಾನು ಓದ್ತೇನೆ. ಅತ್ರ ಗೃಣಂತಹ ಸ್ಮರಂತಹ ನಿರೀಯುಹು ಇತ್ಯನೇನ ವಿಷ್ಣು ಕ್ಷೇತ್ರ ಯಾತ್ರಾಯ ತತ್ ಸ್ತೋತ್ರ ಪಾಠ ತತ್ ಸ್ಮರಣ ಪೂರ್ವಕ ಕರ್ತವ್ಯತ್ವ ಧ್ವನ್ಯತೆ. ಇದು ಧ್ವನಿ, ಇದು ಧ್ವನಿಯಿಂದ ಬರುವ ಅರ್ಥ ಇದು ನಮಗೆ ತಿಳಿಸ್ತಾ ಇದ್ದಾರೆ ವಾದಿರಾಜರು. ಅದೊಂದು ಯಾತ್ರೆ ಅಂತ ಭಾವಿಸಿದರು. ಯಾತ್ರೆ ಅಂತ ಭಾವಿಸಿ ದೇವರನ್ನ ಬಾಯಿ ತುಂಬ ಸ್ತೋತ್ರ ಮಾಡ್ತಾ, ಮನಸ್ಸಿನಲ್ಲಿ ಆ ದೇವರನ್ನೇ ಸ್ಮರಣೆ ಮಾಡ್ತಾ ಪುರಾ ನಿರೀಯುಹು, ತಮ್ಮ ಪುರದಿಂದ ಹೊರಗೆ ಹೋದರು. ಇದು ಯಾತ್ರೆ ಮಾಡಬೇಕಾದ ಪದ್ಧತಿ ಅಂತ ಆ ದೇವತೆಗಳು ನಮಗೆ ಕಳಿಸ್ತಾ ಇದ್ದಾರೆ. ಇದು ವ್ಯವಹಾರ. ಈ ವ್ಯವಹಾರವಿದೆ ಅಂದರೆ ವ್ಯವಹಾರದ ಜ್ಞಾನಕ್ಕಾಗಿ ಕಾವ್ಯ ಇದೆ. ಈ ವ್ಯವಹಾರ ಯಾವುದು ಕಲಿಸ್ತದೆ ಅದು ಕಾವ್ಯ. ಈ ವ್ಯವಹಾರ ಯಾವುದು ಕಲಿಸೋದಿಲ್ಲ ಅದು ಪೂರ್ಣವಾದ ಕಾವ್ಯವಲ್ಲ. ಯದ್ಯಪಿ ವಿಷ್ಣು ದೊಡ್ಡವನು ಅಂತ ಹೇಳಿದ್ರೆ ಆ ಕಾವ್ಯದಲ್ಲಿ ಇಲ್ಲ ಅಂತ ಅಲ್ಲ,
ಆದರೆ ಈ ವ್ಯವಹಾರಗಳನ್ನು ಕಲಿಸ್ತಿಲ್ಲ ಅಂತ ಅನ್ನೋದಕ್ಕಾಗಿ ಅದು ಪರಿಪೂರ್ಣವಾದ ಕಾವ್ಯ ಅಂತ ಅನಿಸೋದಿಲ್ಲ ಅನ್ನೋದನ್ನು ನಾವಿಲ್ಲಿ ಅನುಸಂಧಾನ ಮಾಡಿಕೊಳ್ಳಬೇಕು. ಪುರಾನ್ ನಿರೀಯುರ ಹೃದಿತಂ ಸ್ಮರಂತಹ ಸುರಾವಲಿ ಸಾ ಶ್ರುತಿವರ್ಣ್ಯವೇಶ ನಭಸ್ಥಲೆ ನಷ್ಟ ತಮಿಸ್ರಜಾಲೆ. ನೋಡಿ ಇಲ್ಲಿಯೂ ಪ್ರಾಸ ನಭಸ್ಥಲೆ ನಷ್ಟ ತಮಿಸ್ರಜಾಲೆ ಸ್ಥಳೇ ಜಾಲೆ ಯಯೌ ಯತೀಂದ್ರೈರಪಿ ಯತ್ನಗಮ್ಯಾಂ ಪಯೋಬ್ಧಿ ವೇಲಾಂ ಪತದೂರ್ಮಿಮಾಲಾಂ ವೇಲಾಂ ಮಾಲಾಂ ಸ್ಥಳೇ ಜಾಲೆ ಅಂತ ಹೀಗೆ ಪದಗಳ ಪ್ರಯೋಗ ಮಾಡಿದ್ದರಿಂದಾಗಿ ಇಲ್ಲಿಯೂ ಕೂಡ ಪ್ರಾಸ ಅಂತ ಅನ್ನೋದು ಇದ್ದೇ ಇದೆ, ಶಬ್ದಾಲಂಕಾರ ಅಂತ ಅನ್ನೋದು ಇದ್ದೇ ಇದೆ. ನಮಗೆ ಸಂದೇಶವೇ ಶ್ರುತಿಗಳು ಪುರಾಣಗಳು ಬ್ರಾಹ್ಮಣರನ್ನು ಹೇಗೆ ವರ್ಣನೆ ಮಾಡ್ತಾರೆ ಹಾಗೆ ಬ್ರಾಹ್ಮಣರು, ದೇವತೆಗಳನ್ನು ಹೇಗೆ ವರ್ಣನೆ ಮಾಡಿದ್ದಾರೆ ವೇದಗಳು ಹಾಗೆ ಇದ್ದಾರೆ. ಶ್ರುತಿ ವರ್ಣ್ಯ ವೇಷ ನಭಸ್ಥಲೆ ನಷ್ಟ ತಮಿಸ್ರಜಾಲೆ. ಆಕಾಶದಲ್ಲಿ ಪ್ರಯಾಣ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅವರ ದೇಹದಲ್ಲಿಯೇ ಅಂಥ ಕಾಂತಿ ಇದೆ, ಬೆಳಕಿದೆ, ದೀಪ ಬೇಕಾಗಿಲ್ಲ ಅವರಿಗೆ. ದೇವತೆಗಳು ಓಡಾಡ್ತಾ ಇದ್ರೆ ದೀಪ ಬೇಕಾಗಿಲ್ಲ, ಅವರ ದೇಹದಿಂದಲೇ ಆ ಕಾಂತಿ ಬರ್ತದಂತೆ. ತೇಜೋಮಯರು ದೇವತೆಗಳು, ತೇಜೋಮಯರಾದದ್ದರಿಂದಾಗಿ ಅವರ ದೇಹದಿಂದಲೇ ಆ ತರಹದ ಬೆಳಕು ಹೊರಗೆ ಬರ್ತಾ ಇದೆ. ಆಕಾಶದಲ್ಲಿರುವ ಕತ್ತಲೆಯನ್ನ ನಾಶ ಮಾಡ್ತಾ ಆ ದೇವತೆಗಳ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ನಷ್ಟ ತಮಿಸ್ರಜಾಲೆ ಯಯೌ ಯತೀಂದ್ರೈರಪಿ ಯತ್ನಗಮ್ಯಾಂ ಅಯೋಧ್ಯವೇಲಾಂ ಪತದೋರ್ಮಿಮಾಲಾಂ. ಭಾರೀ ಭಾರೀ ನಿಗ್ರಹ ಮಾಡಿದವರು ಕೂಡ ಭಗವಂತನ ಆ ಲೋಕಕ್ಕೆ ಹೋಗಲಿಕ್ಕೆ ಸಾಧ್ಯವಿಲ್ಲ. ಭಾರೀ ಪ್ರಯತ್ನ ಮಾಡಬೇಕು ದೇವರ ಲೋಕಕ್ಕೆ ಹೋಗಬೇಕಾದರೆ. ಅಂಥ ಪಯೋಧ್ಯವೇಲಾಂ ಪತದೋರ್ಮಿಮಾಲಾಂ, ನಿರಂತರವಾಗಿ ಆ ತೆರೆಗಳು ಅಪ್ಪಳಿಸುವ ಆ ತೀರ ಏನಿದೆಯಲ್ಲ ಆ ತೀರಕ್ಕೆ ದೇವಾದಿ ದೇವತೆಗಳೆಲ್ಲರೂ ಕೂಡ ಅಲ್ಲಿಗೆ ಹೋಗ್ತಾರೆ. ತಥೋಬ್ಜಭೂಹು ಕ್ಷೀರಪಯೋಬ್ಧಿತೀರೆ ಸಮಾಧಿಮಾಸ್ತಾಯ ಸುಸಂಯತಾಕ್ಷಃ ಸ್ಥಿರಾಸನ ಪ್ರಾಣಗಣಾನ್ ನಿಶಮ್ಯ ಪ್ರಚಕ್ರಮೇ ಪ್ರಾಂಜಲಿರಾತ್ಮದೀಕ್ಷಾಂ. ಆನಂತರ ಬ್ರಹ್ಮದೇವರು ಭಗವಂತನ ಆರಾಧನೆ ಮಾಡುವುದಕ್ಕಾಗಿ ಭಾರೀ ಪ್ರಯತ್ನವನ್ನ ಮಾಡಿ ಭಗವಂತನ ಪ್ರಸಾದವನ್ನು ಪಡಿತಾರೆ ಬ್ರಹ್ಮದೇವರು. ತತಃ ಅಬ್ಜಭೂಹು ಕ್ಷೀರಪಯೋಬ್ಧಿ ತೀರೆ, ಕ್ಷೀರಸಾಗರದ ತೀರದಲ್ಲಿ ಸಮಾಧಿ ಮಾಸ್ಥಾಯ ಸುಸಂಯತಾಕ್ಷಃ, ಮೊಟ್ಟ ಮೊದಲಿಗೆ ಕಣ್ಣುಗಳ ನಿಗ್ರಹವನ್ನು ಮಾಡಬೇಕು ಅಂತ ಹೇಳ್ತಾರೆ. ಕಣ್ಣುಗಳ ನಿಗ್ರಹ, ಎಲ್ಲದಕ್ಕಿಂತಲೂ ಮೊದಲಿಗೆ ಉದರದ ನಿಗ್ರಹ, ನಾಲಿಗೆಯ ನಿಗ್ರಹ. ಜಿತಂ ಸರ್ವಂ ಜಿತೆ ರಸೆ ಅಂತ ಹೇಳ್ತಾರೆ. ರಸನೇಂದ್ರಿಯದ ನಿಗ್ರಹ ಆಯಿತು ಅಂತಂದ್ರೆ ಎಲ್ಲವನ್ನೂ ಗೆದ್ದ. ಜೊತೆಗೆ ಕಣ್ಣನ್ನು ಗೆಲ್ಲಬೇಕು, ಅದನ್ನು ಹೇಳ್ತಾರೆ ಸುಸಂಯತಾಕ್ಷ. ಅಕ್ಷ ಅಂದ್ರೆ ಕಣ್ಣು ಅಂತೂ ಅರ್ಥ, ಅಕ್ಷ ಅಂದ್ರೆ ಇಂದ್ರಿಯಗಳು ಅಂತೂ ಅರ್ಥ. ಎರಡು ಅರ್ಥವನ್ನು ನಾವಿಲ್ಲಿ ತಿಳಿಯಬಹುದು. ಎಲ್ಲಾ ಇಂದ್ರಿಯಗಳನ್ನು ನಿಗ್ರಹ ಮಾಡ್ತಾರೆ, ಸ್ಥಿರವಾದ ಆಸನದಲ್ಲಿ ಕೊಡ್ತಾರೆ, ಪ್ರಾಣಗಣಗಳನ್ನು ನೇಮನೆ ಮಾಡ್ತಾರೆ, ಅರ್ಥಾತ್ ಪ್ರಾಣಾಯಾಮ ಮಾಡ್ತಾರೆ. ನೋಡ್ರಿ, ದೇವರು ಕಾಣಿಸ್ಬೇಕು ಅಂದ್ರೆ ಎಷ್ಟು ಪ್ರಯತ್ನ ಮಾಡಬೇಕು ಬ್ರಹ್ಮದೇವರು ಕೂಡ. ಯದ್ಯಪಿ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ನಹಿ ಹರಿಂ ಸತತಂ ನರಮತ್ಯಸೌ ನಚ ನ ಪಶ್ಯತಿ ನಾಪಿ ನ ವಂದತೆ ಅಪಿ ತಥೇತಿ ವಿಧಾನ ವಿಶೇಷತಃ ಸನವು ಸಾಧು ಜನಾನ್ ಸಮಶಿಕ್ಷಯತ. ದೇವರನ್ನ ನೋಡದೇ ಇರುವ ಒಂದು ಕ್ಷಣ ಬ್ರಹ್ಮದೇವರ ಜೀವನದಲ್ಲಿ ಇಲ್ವಂತೆ. ಆಶ್ಚರ್ಯ ಅಂತ ಅನಿಸ್ತದೆ. ಬ್ರಹ್ಮದೇವರ 100 ವರ್ಷ ಅಂತ ಅಂದ್ರೆ ಎಷ್ಟು ಬೇಕು ಅಂತ ಅನಿಸ್ತದೆ, 100 ವರ್ಷ. ಆದರೆ ನಿತ್ಯ ಅದೇ ಅನ್ನ ಅದೇ ಹುಳಿ, ಇಷ್ಟೇನಾ ಜೀವನ 100 ವರ್ಷ? ಎಷ್ಟು ಬೇಸ ಹೋಗ್ಬಿಡ್ತದೆ ಅನ್ನೋದಕ್ಕಾಗಿ ಇದು ಪುರಾಣದಲ್ಲಿ ಸ್ಮೃತಿಗಳಲ್ಲಿ ಹೇಳ್ತಾರೆ. ನಚಿಕೇತ ಹೇಳ್ತಾನೆ, ಯಮ ಅಂತಾನೆ, ನೀನು ಮೃತ ನಿಯಾಮಕ ಮುಕ್ತ ನಿಯಾಮಕ ಭಗವತ್ ಸ್ವರೂಪವನ್ನು ಹೇಳುವಂತ ಹೇಳಿದೆಯಲ್ಲ 3ನೇ ವರ, ಬಿಟ್ಬಿಡು, ಆ ವರ ಬಿಟ್ಬಿಡು. ದೇವತೆಗಳು ಇನ್ನೂ ಚರ್ಚೆ ಮಾಡ್ತಾ ಇದ್ದಾರೆ, ಅದನ್ನ ಬೇರೆ ವರ ಕೇಳ್ಕೊ ಅಂತ ಹೇಳ್ತಾರೆ. ನಿನಗೆ ಎಷ್ಟು ದಿವಸ ಬದುಕಬೇಕು ಅಂತ ಕೇಳು, ಅಷ್ಟು ಆಯುಷ್ಯವನ್ನು ನಿನಗೆ ಕೊಡ್ತೇನೆ. ನಿನಗೆ ಮಾತ್ರ ಅಲ್ಲ, ನಿನ್ನ ಮಕ್ಕಳಿಗೆ, ನಿನ್ನ ಮೊಮ್ಮಕ್ಕಳಿಗೆ, ಮರಿಮೊಮ್ಮಕ್ಕಳಿಗೆ ಅಂಥ ದೀರ್ಘವಾದ ಆಯುಷ್ಯವನ್ನು ಕೊಡ್ತೇನೆ. ಶತಾಯುಷ ಪುತ್ರ ಪೌತ್ರಾನವರಣೀಶ್ವರ, 100 ವರ್ಷ ಬದುಕುವ ಮಕ್ಕಳು ಮೊಮ್ಮಕ್ಕಳನ್ನು ಕೇಳಿ. ನಾನು ಭೂಮೌ ರಚಿಕೇತಸ್ತ್ವಮೇಧಿ ಕಾಮಾನಾಂತ್ವ ಕಾಮಭಾಜಂ ಕರೋ. ಯಮ ಆಫರ್ ಇಟ್ಟು ಬಿಡ್ತಾನೆ ನಚಿಕೇತನ ಮುಂದೆ. ಯೇ ಯೇ ಕಾಮ ದುರ್ಲಭ ಮರ್ತ್ಯಲೋಕೆ ಸರ್ವಾನ್ ಕಾಮಾನ್ ಛಂದತಃ ಪ್ರಾರ್ಥಯಸ್ವ ಇಮಾ ರಾಮಾಸರಥಾ ಸತುರ್ಯ. ನನ್ನ ಸುತ್ತಮುತ್ತಲು ಸೇವೆ ಮಾಡುವ ಈ ಸ್ತ್ರೀಯರಿದ್ದಾರಲ್ಲ, ಸ್ತ್ರೀಯರು ಬೇಕಾ ನಿನಗೆ? ನಿನ್ನ ಸೇವೆ ಮಾಡೋದಕ್ಕಾಗಿ ಇವರನ್ನೇ ಕೊಡ್ತೇನೆ, ಕರ್ಕೊಂಡು ಹೋಗ್ಬಿಡು ಭೂಲೋಕಕ್ಕೆ. ನಹೀದೃಶಾಲಂಭನೀಯ ಮನುಷ್ಯ,
ಆಭಿರ್ಮತ್ ಪ್ರತ್ತಾಭಿಪರಿಚಾರಯಸ್ವ. ಆ ಜನ ಸ್ತ್ರೀಯರನ್ನು ನಾನೇನು ಮಾಡಲಿ ಅಂತ ಅನ್ಬೇಡ, ನಿನ್ನ ಸೇವೆ ಮಾಡ್ತಾರೆ ಅವರು, ಹೆಜ್ಜೆ ಹೆಜ್ಜೆಗೆ ನಿನ್ನ ಸೇವೆ ಮಾಡ್ತಾರೆ ಅವರು. ನಚಿಕೇತಃ ಮರಣಂ ಮಾನುಪ್ರಾಕ್ಷಿ. ಮರಣದ ಬಗ್ಗೆ ಕೇಳಿಕ್ ಹೋಗ್ಬೇಡ, ಆ ದೇವರ ಬಗ್ಗೆ ಕೇಳಿಕ್ ಹೋಗ್ಬೇಡ ಅಂತ ಹೇಳಿ ಇಷ್ಟೆಲ್ಲ ಆಫರ್ ಇಟ್ಟಾಗ ಅವನಂತಾನೆ, ಇಲ್ಲ ನನಗೆ ದೇವರನ್ನೇ ತಿಳಿಬೇಕಾಗಿದೆ. ಆ ಸಂದರ್ಭದಲ್ಲಿ ಇನ್ನೊಂದು ಮಾತನ್ನು ಹೇಳ್ತಾನೆ ನಚಿಕೇತ, ಅತಿ ದೀರ್ಘೇ ಜೀವಿತೆ ಕೋರಮೇತ. ಅತಿ ದೀರ್ಘವಾದ ಜೀವನ ಇದ್ದು ಬಿಟ್ರೆ ಸುಖವಾಗಿರ್ಲಿಕ್ಕೆ ಯಾರಿಗೆ ಸಾಧ್ಯ ಇದೆ? ಸಾಧ್ಯವಿದೆ ಯಾರಿಗಾದರೂ? ಅತಿ ದೀರ್ಘವಾದ ಜೀವನದಲ್ಲಿ ಸುಖವಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಸಾಧ್ಯವಾಗಬಹುದು ಯಾರಿಗೆ? ನಿರಂತರ ದೇವರ ಸ್ಮರಣೆ ಮಾಡುವವರಿಗೆ ಅದು ಎಷ್ಟು ಸಮಯ ಸಿಕ್ಕರೂ ಸ್ವಲ್ಪ ಅಷ್ಟೇ ಅನ್ನಿಸ್ತದೆ. ಆದರೆ ಲೋಕದಲ್ಲಿ ಮುಳುಗಿದವರಿಗೆ ಮಾತ್ರ ಸಾಕಪ್ಪ, ಇನ್ನೊಂದು ಬಾರಿ ಬೇಡ ಅಂತ ಅಂದ್ಬಿಡ್ತಾರೆ. ಅತಿ ದೀರ್ಘವಾದ ಜೀವನದಲ್ಲಿ ಸುಖ ಅಂತ ನಾವು ಇರೋದಿಲ್ಲ. ಆದರೆ ಮತ್ತೊಂದು ಉತ್ತರವನ್ನು ಹೇಳ್ತಾರೆ, ಅತಿ ದೀರ್ಘವಾದ ಜೀವನದಲ್ಲಿ ಯಾರಿಗೆ ಸುಖ ಸಿಕ್ಕಿದೆ? ಹಿಸ್ಟರಿ ತೆಗೆದು ಬಿಡ್ತಾರೆ, ಯಾರ್ಯಾರಿಗೆ ಸಿಕ್ಕಿದೆ, ಎಂತೆಂಥ ಜನ ಇದ್ದಾರೆ, ಯಾರು ಸುಖ ಕಂಡಿದ್ದಾರೆ ಹೇಳು? ಯಾರೂ ಸುಖ ಕಂಡಿಲ್ಲ. ಆದರೆ ಒಬ್ಬರು ಮಾತ್ರ ಸುಖ ಕಂಡಿದ್ದಾರೆ. ಯಾರು? ಕಹ, ಅಂದರೆ ಬ್ರಹ್ಮದೇವರು ಅಂತ ಅರ್ಥ. ಅತಿ ದೀರ್ಘವಾದ ಜೀವನದಲ್ಲಿ ಸುಖವನ್ನು ಅನುಭವಿಸಿದ ಆನಂದಕ್ಕೆ ಸಾಧ್ಯವಿಲ್ಲ. ಬೇಡ ನಿನ್ನ ಆಯುಷ್ಯ ಅಂತಾರೆ. ಅಲ್ಪ ಜೀವನವೇ ಇರಲಿ, ಎಷ್ಟಿದೆ 16 ವರ್ಷ 20 ವರ್ಷ ಹೇಳಿಬಿಡು, ಅದು ಯಾವಾಗಲೂ ನನ್ನ ಕಣ್ಣು ಮುಂದೆ ಇರ್ತದೆ, ನಾನು ಸಾಧನೆ ಮಾಡ್ತೇನೆ ಅಷ್ಟೇ ವರ್ಷದಲ್ಲಿ. ಇಲ್ಲಿ ಹೋದರೆ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ನಮಗೆ ಭ್ರಾಂತಿ ಬಂದುಬಿಟ್ರೆ 100 ವರ್ಷ ನಾನು ಬದುಕ್ತೇನೆ, ಭ್ರಾಂತಿ ಬಂದುಬಿಟ್ರೆ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಆ ತರಹದ ಪರಿಸ್ಥಿತಿ ಮನುಷ್ಯನಿಗೆ ಬರ್ತದೆ ಅನ್ನೋದಕ್ಕಾಗಿ ಹಾಗೆಲ್ಲ ಮಾಡದೆ ಬ್ರಹ್ಮದೇವರು ಸ್ಥಿರಾಸನ ಇಷ್ಟು ಪ್ರಯತ್ನ ಮಾಡ್ತಾರೆ. ಬ್ರಹ್ಮದೇವರು ಯಾವಾಗಲೂ ಪರಮಾತ್ಮನನ್ನು ಸ್ಮರಣೆ ಮಾಡ್ತಾ ಇದ್ರು, ದೇವರನ್ನು ನೋಡುತ್ತಾ ಇದ್ರು. ನಹಿ ಹರಿಂ ಸತತಂ ಮನಮತ್ಯಸೌ. ದೇವರನ್ನು ನೋಡದೇ ಇರುವ ಕ್ಷಣವೇ ಅವರ ಜೀವನದಲ್ಲಿ ಇಲ್ಲ, ಬ್ರಹ್ಮದೇವರ ಜೀವನದಲ್ಲಿ. ಆದರೂ ಕೂಡ ಆ ಸ್ಥಾನದಲ್ಲಿರುವ ರೂಪ ವಿಶೇಷ ಏನಿದೆಯಲ್ಲ, ಆ ರೂಪ ವಿಶೇಷ ಕಾಣಲಿಲ್ಲ ಬ್ರಹ್ಮದೇವರಿಗೆ. ಅದನ್ನು ಕಾಣಬೇಕು ಅಂತ ಬ್ರಹ್ಮದೇವರು ಏನೇನು ಮಾಡಿದರು? ಮೊದಲಿಗೆ ಸಮಾಧಿಯಲ್ಲಿ ಹೋಗ್ಬಿಟ್ಟು ಸಮಾಧಿಸ್ಥರಾದರು. ಸಮಾಧಿಯಲ್ಲಿ ಹೋಗಬೇಕಾದ್ರೆ ಸುಲಭನ? ಸುಸಂಯತಾಕ್ಷ, ಇಂದ್ರಿಯಗಳನ್ನು ನಿಗ್ರಹ ಮಾಡಿದರು. ಸ್ಥಿರವಾದ ಆಸನದಲ್ಲಿ ಕುಳಿತುಕೊಂಡರು. ಪ್ರಾಣಾಯಾಮವನ್ನು ಮಾಡಿದರು. ಎಲ್ಲ ಪ್ರಾಣಗಳನ್ನು ನಿಯಂತ್ರಣೆ ಮಾಡಿ ಸಮಾಧಿಯಲ್ಲಿ ಹೋಗ್ತಾರೆ. ಪ್ರಾಂಜಲಿ ಆತ್ಮದೀಕ್ಷಾಂ, ಹೀಗೆ ಅವರು ದೀಕ್ಷೆಯಲ್ಲಿ ಹೋಗ್ಬಿಡ್ತಾರೆ. ಆ ಭಗವಂತನ ದೀಕ್ಷೆಯನ್ನು, ಪೂಜಾ ನಿಯಮವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮನಸ್ಸಿನಲ್ಲಿ ದೇವರ ಪೂಜೆಯನ್ನು ಮಾಡೋದು, ಅಂಥ ಕರ್ಮವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯದಾ ಸ ಪದ್ಮಾಸನ ಸಂಸ್ಥಿತೋಲಂ ಜಜಾಪ ವಿದ್ಯಾಮಿತರೈರವೇದ್ಯಾಂ ತದಾ ಪ್ರಭೃತ್ಯೇವ ಜಗತ್ಸು ನೂನಂ ಬಭೂವ ಪದ್ಮಾಸನ ಶಕ್ತೋಸೌ. ಇಲ್ಲಿಯೂ ಕೂಡ ಇನ್ನು ಮುಂದೆ ಉತ್ಪ್ರೇಕ್ಷೆಗಳನ್ನು ಮಾಡ್ತಾ ಹೋಗ್ತಾರೆ. ಯಾವ ಯಾವ ದೇವತೆಗಳಿಗೆ ಆಯಾ ಹೆಸರು ಬಂತ್ಯಾಕೆ, ಅವರವರ ನಾಮಕ್ಕೆ ಕಾರಣವನ್ನು ಉತ್ಪ್ರೇಕ್ಷೆ ಮಾಡ್ತಾ ಹೋಗ್ತಾರೆ. ಬ್ರಹ್ಮದೇವರಿಗೆ ಏನಂತ ಹೆಸರು ಬಂದಿದೆ? ಪದ್ಮಾಸನ ಅಂತ ಬ್ರಹ್ಮದೇವರಿಗೆ ಹೆಸರು ಪ್ರಸಿದ್ಧಿ. ಯಾಕೆ ಆ ಹೆಸರು ಬ್ರಹ್ಮದೇವರಿಗೆ ಬಂತು? ಅದಕ್ಕೆ ಉತ್ಪ್ರೇಕ್ಷೆ ಮಾಡ್ತಾರೆ. ಯದಾ ಸ ಪದ್ಮಾಸನ ಸಂಸ್ಥಿತೋಲಂ ಜಜಾಪ. ಯಾವಾಗ ಬ್ರಹ್ಮದೇವರು ಪದ್ಮಾಸನದಲ್ಲಿ ಕುಳಿತುಕೊಂಡು ಭಗವಂತನ ಮಂತ್ರವನ್ನು ಜಪ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೋ, ಬ್ರಹ್ಮವಿದ್ಯೆಯನ್ನು ಜಪ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೋ, ಇತರೈರವೇದ್ಯಾಂ, ಅವಾಗಿನಿಂದ ಪ್ರಾರಂಭ ಮಾಡಿಕೊಂಡು ಜಗತ್ತಿನಲ್ಲಿ ಅವರಿಗೆ ಪದ್ಮಾಸನ ಅಂತನೋ ಹೆಸರು ಅವರಿಗೆ ಬಂತು ಅಂತ ಅನ್ನೋದನ್ನು ಇಲ್ಲಿ ತಿಳಿಸ್ತಾರೆ. ಶರೀರಾಜ್ಯವ ಸಂಪಾದಕತ್ವೇನ ಚಿತ್ತ ಸ್ವಾಸ್ಥ್ಯ ಹೇತುತ್ವ ಜಪಕಾಲೆ ಪದ್ಮಾಸನಸ್ಯ ಮುಖ್ಯತ್ವ. ಜಪ ಮಾಡುವಾಗ ಪದ್ಮಾಸನ ಅಂತನೋದು ಅತ್ಯಂತ ಮುಖ್ಯವಾಗಿದೆ. ಯಾಕೆ? ಶರೀರ ರುಜುವಾಗಿರಲಿಕ್ಕೆ ಅದು ಸಾಧನವಾಗ್ತದೆ, ಕಾರಣವಾಗ್ತದೆ. ದೇಹವು ಹೇಗೋ ಹಾಗೆ ಅಂಕುಡೊಂಕಾಗಿ ಇರಿಸಿಕೊಂಡು ಜಪವಾಗಿ ಇರಬೇಕು, ನೇರವಾಗಿ ಆ ದೇಹ ಇರಬೇಕು. ಹಾಗೆ ಶರೀರದ ಆರ್ಜವವನ್ನು ಸಂಪಾದನೆ ಮಾಡಿಕೊಡ್ತದೆ ಪದ್ಮಾಸನ. ಚಿತ್ತ ಸ್ವಾಸ್ಥ್ಯಕ್ಕೆ ಹೇತುವಾಗಿದೆ. ಮನಸ್ಸು ಸ್ವಸ್ಥವಾಗಿರ್ತದಂತೆ ಪದ್ಮಾಸನದಲ್ಲಿದ್ದಾಗ. ಬೇರೆ ಆಸನದಲ್ಲಿದ್ದಾಗ ಹಾಗೆಲ್ಲ ಆಗೋದಿಲ್ಲ. ಆದರೆ ಪದ್ಮಾಸನದಲ್ಲಿದ್ದಾಗ ಚಿತ್ತ ಸ್ವಸ್ಥವಾಗ್ತದೆ. ಪದ್ಮಾಸನದಲ್ಲಿದ್ದರೂ ನಮಗೆ ಚಿತ್ತ ಸ್ವಸ್ಥವಾಗಿಲ್ಲ ಅಂದರೆ ಇನ್ನೂ ಆಸನ ಹಾಕಲಿಕ್ಕೆ ನಮಗೆ ಬಂದಿಲ್ಲ, ಪದ್ಮಾಸನ ಸರಿಯಾಗಿ ಹಾಕ್ತಾ ಇಲ್ಲ ಅಂತ ಅರ್ಥ ಅಷ್ಟೇ. ಹಾಗೆ ಚಿತ್ತ ಸ್ವಾಸ್ಥ್ಯಕ್ಕೆ ಕಾರಣವಾಗಿದೆ. ಆದ್ದರಿಂದಾಗಿ ಜಪ ಮಾಡುವಾಗ ಪದ್ಮಾಸನ ಅತ್ಯಂತ ಮುಖ್ಯ. ವ್ಯವಹಾರ, ಧಾರ್ಮಿಕವಾದ ವ್ಯವಹಾರ. ಜಪ ಮಾಡ್ತಾ ಇದ್ದೇವೆ, ಜಪ ಮಾಡಬೇಕಾದ್ರೆ ಯಾವ ಆಸನದಲ್ಲಿರಬೇಕು? ಯದ್ಯಪಿ ಶಾಸ್ತ್ರಗಳು ನಮಗೆ ಹೇಳಿದೆ, ಇಲ್ಲ ಅಂತಲ್ಲ, ಆದರೆ ಕಾವ್ಯವೂ ನಮಗೆ ಅದನ್ನು ತಿಳಿಸ್ಬೇಕು. ವ್ಯವಹಾರಗಳನ್ನು ಕಾವ್ಯವೂ ತಿಳಿಸ್ಬೇಕು. ಮಾಡಬೇಕಾದ್ರೆ ಇದು ನಮ್ಮ ವ್ಯವಹಾರ,
ಹೇಗಿರಬೇಕು? ನೇರವಾಗಿ ನಮ್ಮ ದೇಹ ಇರಬೇಕು. ಮನಸ್ಸನ್ನು ಆಚೆ ಈಚೆ ಬಿಡಬಾರದು. ಮನಸ್ಸು ಏಕಾಗ್ರವಾಗಿರಬೇಕು. ಅಂದಾಗ ಜಪ ಮಾಡಲಿಕ್ಕೆ ಅರ್ಹತೆ ನಮಗೆ ಬರ್ತದೆ. ಇದು ಜಪ ಮಾಡುವ ಪದ್ಧತಿ ಅಂತ ಅನ್ನೋದನ್ನು ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅಂಥ ಜಪ ಮಾಡೋದಕ್ಕಾಗಿ ಪದ್ಮಾಸನದಲ್ಲಿ ಕುಳಿತುಕೊಂಡ್ರು ಅಂತ ಅನ್ನೋದಕ್ಕಾಗಿ ಅವರಿಗೆ ಪದ್ಮಾಸನ ಅಂತ ಹೆಸರು ಬಂತು ಅಂತ ಕಾರಣವನ್ನ ಇಲ್ಲಿ ಉತ್ಪ್ರೇಕ್ಷೆ ಮಾಡ್ತಾರೆ. ಪದ್ಮಾಸನ ಶಬ್ದಾಭಿಧೇಯತ್ವೇ ಜಪಕಾಲೀನ ಪದ್ಮಾಸನ ಸ್ಥಿತಿರೂಪ ಕಾರಣ ಉತ್ಪ್ರೇಕ್ಷ. ಜಪಕಾಲದಲ್ಲಿ ಪದ್ಮಾಸನದಲ್ಲಿ ಕುಳಿತುಕೊಂಡು ಪದ್ಮಾಸನ ಅಂತ ಹೆಸರು ಬಂತು. ಹಾಗಾದ್ರೆ ಅದೇ ನಿಜನ? ಅದು ಸ್ವಾಭಾವಿಕವಾದದ್ದೇನು? ಪರಮಾತ್ಮನ ಹೊಕ್ಕಳದಿಂದ ಬಂದ ಪದ್ಮ ಏನಿದೆಯಲ್ಲ, ಆ ಪದ್ಮದಲ್ಲಿ ಅವರು ಕುಳಿತುಕೊಂಡಿದ್ದಾರೆ ಅನ್ನೋದಕ್ಕಾಗಿ ಪದ್ಮಾಸನ, ಅದು ವಾಸ್ತವ. ಆದರೆ ವಾದಿರಾಜರು ಇಲ್ಲಿ ಆ ಜಪಕ್ಕೆ ಸರಿಹೊಂದುವಂತೆ, ನಮ್ಮ ಮನಸ್ಸಿಗೂ ಹೌದು ಅಂತ ಅನಿಸುವಂತೆ ಅಸಹಜವಾದದ್ದನ್ನು ಸಹಜ ಅಂತ ಮಾಡಿ ನಮಗೆ ತೋರಿಸ್ತಾ ಇದ್ದಾರೆ. ಏನು ತಪ್ಪಲ್ಲ, ಇದು ಅಲಂಕಾರವೇ ಆಗಿದೆ ಇದು ಅನ್ನೋದಕ್ಕಾಗಿ ಅಂತ ಹೀಗೆ ಆಪಾದನೆ ಮಾಡುವ ಅವಶ್ಯಕತೆ ಇಲ್ಲ. ಅಲಂಕಾರವೇ ಅದು, ಉತ್ಪ್ರೇಕ್ಷ ಅಲಂಕಾರ. ಅದು ಅಸಹಜವಾದದ್ದನ್ನು ಸಹಜವಾಗಿಸಿ ನಮಗೆ ತೋರಿಸೋದು. ಜಪ ಮಾಡಬೇಕಾದ್ರೆ ಪದ್ಮಾಸನ ಹಾಕೊಳ್ಳೋದು ಹಾಕಿದ್ದು ಸುಳ್ಳ? ಬ್ರಹ್ಮದೇವರು ಅದೇನು ಸುಳ್ಳಲ್ಲ. ಆದರೆ ಅದಕ್ಕಾಗೇ ಹೆಸರು ಬಂತು ಅಂತ ಅನ್ನೋದೇನಿದೆಯಲ್ಲ, ಅದು ಅಸಹಜವಾದದ್ದು ಸಹಜವಾಗುವಂತೆ, ನಮ್ಮ ಮನಸ್ಸಿಗೆ ಮನವರಿಕೆಯಾಗುವಂತೆ ವಾದಿರಾಜರಲ್ಲಿ ತಿಳಿಸ್ತಾ ಇದ್ದಾರೆ. ಆದರೆ ಸಹಜವಾದದ್ದು ಯಾವುದು? ಭಗವಂತನ ಹೊಕ್ಕಳದಿಂದ ನಾಭಿಯಿಂದ ಬಂದ ಪದ್ಮದಲ್ಲಿ ಅವರು ಹುಟ್ಟಿದ್ದಾರೆ, ಅವರಿದ್ದಾರೆ, ಅದು ಅವರ ಆಸನ. ಮಾತ್ರ ಪದ್ಮಾಸನ ಅವರು ಹಾಕೊಂಡು ಕೂತ್ರಷ್ಟೇ ಅನ್ನೋದಕ್ಕಾಗಿ ಅವರಿಗೆ ಪದ್ಮಾಸನ ಅಂತ ಹೆಸರು ಬಂತು. ಉತ್ಪ್ರೇಕ್ಷಾಲಂಕಾರ. ಹೌದು, ಎಷ್ಟು ಚೆನ್ನಾಗಿದೆಯಲ್ಲ ಅಂತ ನಮಗನಿಸಿಬಿಡುತ್ತದೆ. ಪದ್ಮಾಸನ ಶಬ್ದಿತೋಸೌ ತದಾನ್ಯಾನ್ಯಪಹಾಯ ಹೇಯಾನ್ಯ ರಕ್ತಚಿತ್ತಃ ಸವಿರಿಂಚ ಪುತ್ರಃ ಸ್ತುವನ್ ಗಿರೀಶೋಪಿ ಗಿರಾ ಮುರಾರಿಂ ಅನಂಗಜಿ ದಿಗ್ವಸನೋ ಬಭೂವ. ಇಲ್ಲಿಯೂ ಅಷ್ಟೇ ಹೇತುತ್ಪ್ರೇಕ್ಷ. ರುದ್ರದೇವರಿಗೆ ಏನೇನು ಹೆಸರುಗಳು ಬಂತು? ಸಹ ವಿರಿಂಚ ಪುತ್ರ ಶಿವ. ರುದ್ರದೇವರು ಆ ಕಾಲದಲ್ಲಿ ಪರಮಾತ್ಮನ ಹತ್ರ ಹೋದ ಕಾಲದಲ್ಲಿ ಅನ್ಯಾನಿ ಹೇಯಾನಿ ಅಪಹಾಯ, ಹೇಯವಾದ ದುಷ್ಟವಾದವುಗಳ ವಿಷಯಗಳೇನಿದೆಯಲ್ಲ ಎಲ್ಲ ವಿಷಯಗಳನ್ನು ಪರಿತ್ಯಾಗ ಮಾಡಿ, ವಿಷಯ ಹೇಯ, ಇದು ಹೇಯ ಅಂದರೆ ಏನು? ಪರಿತ್ಯಾಗಾರ್ಹ, ಪರಿತ್ಯಾಗ ಮಾಡಬೇಕು ಅಂತ ಅರ್ಥ. ಯಾವ ವಿಷಯಗಳನ್ನು ಪರಿತ್ಯಾಗ ಮಾಡಬೇಕೋ, ಯಾವುದು ಹೇಯವಾಗಿದೆಯೋ ಅದನ್ನು ಪರಿತ್ಯಾಗ ಮಾಡಿ, ಹೇಯವಾದ ವಿಷಯಗಳನ್ನು ಪರಿತ್ಯಾಗ ಮಾಡಿ. ಯಾಕೆ? ಅದು ಹೇಯ ಅನಿತ್ಯವಾದದ್ದರಿಂದಾಗಿ, ಅನಿತ್ಯತ್ವ ಮುಂತಾದ ದೋಷಗಳಲ್ಲಿವೆ ಅನ್ನೋದಕ್ಕಾಗಿ ಆ ವಿಷಯಗಳು ತ್ಯಾಜ್ಯವಾಗಿದೆ. ಎಂಥದ್ದು? ಅಂಬರಾದಿ ವಸ್ತೂನಿ, ವಸ್ತ್ರ ಮುಂತಾದವುಗಳು, ಅವುಗಳನ್ನು ಬಿಟ್ಬಿಟ್ಟಂತೆ. ಏನಂತ ಕರೀತಾರೆ ರುದ್ರದೇವರಿಗೆ? ದಿಗಂಬರ ಅಂತ ಕರೀತಾರೆ. ಹಾಗಾದರೆ ದಿಗಂಬರ ಅಂತ ಹೆಸರು ಯಾಕೆ ಬಂತು? ತದಾ ಪರಮಾತ್ಮನ ಸ್ತೋತ್ರ ಮಾಡುವ ಕಾಲದಲ್ಲಿ ಹೇಯವಾದ ವಸ್ತ್ರ ಮುಂತಾದವುಗಳನ್ನು ಪರಿತ್ಯಾಗ ಮಾಡಿದರು ರುದ್ರದೇವರು. ಅನ್ಯಾನ್ಯಪಹಾಯ ಅರಕ್ತಚಿತ್ತ, ಮನಸ್ಸಿನಲ್ಲಿ ಕಾಮ ಇಲ್ಲ, ಕಾಮವನ್ನು ಪರಿತ್ಯಾಗ ಮಾಡಿದ್ದಾರೆ. ಅರಕ್ತಚಿತ್ತ ಗಿರಾ ಮುರಾರಿಂ ಸ್ತುವನ್, ಮಾತಿನಿಂದ ದೇವರ ಸ್ತೋತ್ರವನ್ನು ಮಾಡ್ತಾ ಇದ್ರು ಅನ್ನೋದಕ್ಕಾಗಿ ಕ್ರಮವಾಗಿ ಅವರಿಗೆ ಏನೇನು ಹೆಸರು ಬಂತು? ದೇವರನ್ನು ಸ್ತೋತ್ರ ಮಾಡೋದಕ್ಕಾಗಿ ಹೇಯವಾದ ವಸ್ತ್ರವನ್ನು ಬಿಟ್ಟರು ಅನ್ನೋದಕ್ಕಾಗಿ ದಿಗ್ವಸನಃ ಅಂತ ಅವರಿಗೆ ಹೆಸರು ಬಂತು. ರುದ್ರದೇವರಿಗೆ ಆ ಹೆಸರು ಪ್ರಸಿದ್ಧವಾಯಿತು. ಕಾಮವನ್ನು ಗೆದ್ರು ಅನ್ನೋದಕ್ಕಾಗಿ ಅನಂಗಜಿತ, ಕಾಮಜಿತ ಅಂತ ಅವರಿಗೆ ಹೆಸರು ಬಂತು. ಗಿರೀಶಃ, ಮಾತುಗಳಿಂದ ಸ್ತೋತ್ರ ಮಾಡಿದರು ಅನ್ನೋದಕ್ಕಾಗಿ ಮಾತುಗಳಿಗೆ ಈಶ. ಗಿರೀಶ ಅಂದ್ರೆ ಗಿರಾಂ ಈಶಃ, ಮಾತುಗಳಿಗೆ ಒಡೆಯವನು ರುದ್ರದೇವರು. ರುದ್ರದೇವರ ಸ್ತೋತ್ರ ಮಾಡಿದರೆ ನಮ್ಮ ಮಾತುಗಳು ಶುದ್ಧವಾಗ್ತವೆ. ಗಿರೀಶಃ, ಮಾತುಗಳಿಂದ ದೇವರ ಸ್ತೋತ್ರ ಮಾಡಿದರು ಅನ್ನೋದಕ್ಕಾಗಿ ಗಿರೀಶಃ ಅಂತ ರೀತಿಯಾಗಿ ಅವರಿಗೆ ಹೆಸರು ಬಂತು. ಹೀಗೆ 3 ಕಾರಣಗಳಿಂದಾಗಿ 3 ಹೆಸರುಗಳು ರುದ್ರದೇವರಿಗೆ ಬಂತು. ಎಲ್ಲ ಹೇಯವಾದ ವಸ್ತ್ರ ಮುಂತಾದವುಗಳನ್ನು ಪರಿತ್ಯಾಗ ಮಾಡಿದರು ಅಂತ ಅನ್ನೋದಕ್ಕಾಗಿ ದಿಗ್ವಸನ, ಈ ಕಾಮವನ್ನು ಪರಿತ್ಯಾಗ ಮಾಡಿದ್ದಕ್ಕಾಗಿ ಕಾಮಜಿತ, ಮಾತುಗಳಿಂದ ದೇವರ ಸ್ತೋತ್ರವನ್ನು ಮಾಡಿದ್ದಕ್ಕಾಗಿ ಗಿರೀಶಃ ಅಂತ ಈ 3 ಹೆಸರುಗಳು ಅವರಿಗೆ ಸಾರ್ಥಕವಾಗುವಂಥ ಹೇತುವನ್ನು ಇಲ್ಲಿ ಉತ್ಪ್ರೇಕ್ಷೆ ಮಾಡ್ತಾರೆ. ತದೈವ ಶೇಷೋಜನಿ ವಾಯುಭಕ್ಷಃ ಸಹಸ್ರ ನೇತ್ರೋಪಿ ತದೈವ ನೂನಂ ಶತಕ್ರತು ಸುಪ್ತಿ ವಿದೂರಭಾವಾಃ ಬಭೂವುರ ಅಸ್ವಪ್ನ ಪದಾಶ್ಚ ದೇವಾಃ. ಆವಾಗಲೇ ಶೇಷದೇವರು ಏನು ಮಾಡಿದರು? ವಾಯುಭಕ್ಷಃ,
ಅಲ್ಲಿ ಯಾವ ಆಹಾರವನ್ನು ಸ್ವೀಕಾರ ಮಾಡದೆ ಕೇವಲ ಗಾಳಿಯನ್ನು ಮಾತ್ರ ಸ್ವೀಕಾರ ಮಾಡಿ ಶೇಷದೇವರು ಪರಮಾತ್ಮನ ಸ್ತೋತ್ರವನ್ನು ಮಾಡಿದರು. ಅದಕ್ಕಾಗಿ ಶೇಷದೇವರಿಗೆ ಏನು ಹೆಸರು ಬಂತು? ವಾಯುಭಕ್ಷ ಅಂತ ಅವನ ಹೆಸರಿನಿಂದ ಆ ಶೇಷದೇವರು ಪ್ರಸಿದ್ಧರಾದರು. ಸಹಸ್ರ ನೇತ್ರನೂ ಪರಮಾತ್ಮನ ದರ್ಶನವನ್ನು ಮಾಡಿಕೊಂಡ ಅಂತನ್ನೋದಕ್ಕಾಗಿ ಯದಾ ಹರಿಂ ಸ್ತುತ್ವ ಶತಕ್ರತು ಫಲಂ ಪ್ರಾಪ್ತವಾನ್. ಸಹಸ್ರ ನೇತ್ರೋಪಿ ಅಂದರೆ ಇಂದ್ರನೂ ಕೂಡ ಭಗವಂತನನ್ನ ಸ್ತೋತ್ರ ಮಾಡಿ 100 ಯಜ್ಞಗಳನ್ನು ಮಾಡಿದರೆ ಏನು ಫಲ ಬರ್ತದೆ ಆ ಫಲವನ್ನು ಪಡೆದ ಅನ್ನೋದಕ್ಕಾಗಿ ಶತಕ್ರತು ಅಂತ ಅನ್ನೋ ಹೆಸರು ಅವರಿಗೆ ಬಂತು ಅಂತ ಹೇಳ್ತಾರೆ. ಇದೆಲ್ಲ ಕಡೆಗೂ ಅಷ್ಟೇನೆ, ಅಸಹಜವಾದದ್ದು ಸಹಜವಾಗುವಂತೆ ನಮಗೆ ತಿಳಿಸ್ತಾ ಇದ್ದಾರೆ. ವಾಸ್ತವಿಕವಾಗಿ ಶತಕ್ರತು ಅಂತ ಹೆಸರು ಯಾಕೆ? ಇಂದ್ರನಿಗೆ 100 ಅಶ್ವಮೇಧ ಯಾಗಗಳನ್ನು ಮಾಡಿದ್ದಾನೆ ಅಂತ ಅನ್ನೋದಕ್ಕಾಗಿ ಅವನು ಶತಕ್ರತು. ಕ್ರತು ಅಂದರೆ ಯಜ್ಞ ಅಂತ ಅರ್ಥ. ಶತ 100 ಅನ್ನೋದಕ್ಕಾಗಿ 100 ಅಶ್ವಮೇಧ ಯಾಗಗಳನ್ನು ಮಾಡಿದವರು ಇಂದ್ರ ಪದವಿಗೆ ಅರ್ಹರಾಗ್ತಾರೆ. ಇಂದ್ರ ಪದವಿಗೆ ಅರ್ಹರಾಗ್ತಾರೆ. ಆ ಪದವಿ ಅವರಿಗೆ ಸಿಗ್ತದೆ. ಹೀಗಾಗಿ ಅವರಿಗೆ ಶತಕ್ರತು, ಇದು ಸಹಜ. ಆದರೆ ಇಲ್ಲಿ ಅಸಹಜ. ಯಾವುದು ಅಸಹಜ ಅಂದರೆ ದೇವರ ಸ್ತೋತ್ರವನ್ನು ಮಾಡಿ 100 ಯಾಗಗಳು ಮಾಡುವುದರಿಂದ ಯಾವ ಫಲ ಬರಬೇಕೋ ಆ ಫಲವನ್ನು ಪಡೆದರು ಅಂತ ಅನ್ನೋದಕ್ಕಾಗಿ ಇಂದ್ರ ಎಂಬ ಶಬ್ದದಿಂದ ಅವನು ಲೋಕದಲ್ಲಿ ಪ್ರಸಿದ್ಧನಾದ. ಅಸ್ವಪ್ನ ಪದಾಶ್ಚ ದೇವಾಹ, ದೇವತೆಗಳೆಲ್ಲರೂ ಕೂಡ ನಿದ್ದೆ ಇಲ್ಲದೆ ಕಣ್ಣು ಮುಚ್ಚದೆ ದೇವರನ್ನ ನೋಡ್ತಾ ಕೂತ್ರಂತೆ. ಹಾಗೆ ಕಣ್ಣು ಮುಚ್ಚಲಿಲ್ಲ, ಹಾಗೇನು ದೇವರನ್ನು ನೋಡ್ತಾ ಇದ್ದಾರೆ ಅನ್ನೋದಕ್ಕಾಗಿ ದೇವತೆಗಳಿಗೆ ಅಸ್ವಪ್ನಾಹ ಅಂತ ದೇವತೆಗಳಿಗೆ ಹೆಸರಿದೆ. ಸ್ವಪ್ನ ಇಲ್ಲದೆ ಇದ್ದವರು, ಕಣ್ಣು ಮುಚ್ಚದೇ ಇದ್ದವರು, ಕಣ್ಣು ತೆಗೆದು ಪರಮಾತ್ಮನನ್ನು ನೋಡ್ತಾ ನಿಂತರು ಅಂತ ಅನ್ನೋದಕ್ಕಾಗಿ ಆ ದೇವತೆಗಳು ಕೂಡ ಅಸ್ವಪ್ನ ಅಂತ ಅನ್ನೋ ಹೆಸರು ಅವರಿಗೆ ಬಂತು ಅಂತ ಹೇಳ್ತಾರೆ. ರಸ ಪಿಪಾಸೊಗ್ರಭರಾಶನಾಯ ವಿಶಕ್ಷ್ಯ ವಿಷ್ಣು ಮನಸಾಚಲೇನ ತದಾನುಧಾವಂತ್ಯಚಲೇತಿ ಸರ್ವಂ ಸಹೇನೂನಂ ಜಗದೇ ಜಗತ್ಯಾಂ. ಈ ಭೂಮಿಗೆ ಹೆಸರು ಬಂದದ್ದಕ್ಕೆ ಕಾರಣವನ್ನ ಇಲ್ಲಿ ಉತ್ಪ್ರೇಕ್ಷೆ ಮಾಡ್ತಾರೆ ಈ ಶ್ಲೋಕದಲ್ಲಿ. ರಸ ಅಂದರೆ ಭೂದೇವಿ ಅಂತ ಅರ್ಥ. ರಸ ಅಂತ ಶಬ್ದಕ್ಕೆ ಭೂಮಿ ಅಂತ ಅರ್ಥ. ರಸ ವಿಶ್ವಂಭರ ಸ್ಥಿರ ಅಂತ ಕೋಶ ಇದೆ. ಹೀಗಾಗಿ ರಸ ಅಂತಂದರೆ ಭೂಮಿ. ಪಿಪಾಸೋಗ್ರ ಭರಾಶನಾಯ, ಹಸುವೆ ನೀರಿಡಿಕೆ, ಇವುಗಳನ್ನು ವಿಷಹ್ಯ ಸಹನೆ ಮಾಡಿಕೊಂಡು ದೇವರ ಸ್ತೋತ್ರ ಮಾಡಬೇಕಾದ್ರೆ ಹಸುವೆ ಆಗ್ತಾ ಇದೆ ಸ್ವಲ್ಪ ತಿನ್ನೋದು, ನೀರಿಡಿಕೆ ಆಗ್ತಾ ಇದೆ ಸ್ವಲ್ಪ ಕುಡಿಯೋದು, ಮತ್ತೆ ಜಪ ಮಾಡೋದು. ಹಾಗೆಲ್ಲ ಜಪ ಮಾಡಿದರೆ ದೇವರು ಒಲಿಯೋದಿಲ್ಲ. ಅವೆಲ್ಲ ವಿಘ್ನಗಳು. ನಿರಂತರವಾಗಿರಬೇಕು ಜಪ. ಹಾಗೆ ಆ ಧರಾದೇವಿ ದೇವರನ್ನ ಸ್ತೋತ್ರ ಮಾಡಬೇಕಾದ್ರೆ ಪಿಪಾಸ ನೀರಿಡಿಸ್ತಾ ಇದ್ದಾಳೆ, ನೀರಿಡಿಕೆ ಆಗ್ತಾ ಇದೆ. ಅಶನಾಯ ಅವಳಿಗೆ ಹಸಿವೆ ಆಗ್ತಾ ಇದೆ. ಆ ಎರಡನ್ನೂ ಸಹನೆ ಮಾಡಿಕೊಂಡು ಪಿಪಾಸ ಉಗ್ರಧರ ಅಶನಾಯ, ಸಹನೆ ಮಾಡಲಿಕ್ಕಾಗೋದಿಲ್ಲ ಹಸಿವೆ ನೀರಿಡಿಕೆಗಳನ್ನು. ಅಂಥ ಹಸುವೆ ನೀರಿಡಿಕೆಗಳನ್ನು ವಿಷಕ್ಕಿಯ ಸಹನೆ ಮಾಡಿಕೊಂಡು, ಯಾಕೆ? ದೇವರ ಸ್ತೋತ್ರ ಮಾಡಬೇಕು, ನನ್ನ ಭಾರವನ್ನು ಪರಮಾತ್ಮ ಪರಿಹಾರ ಮಾಡಬೇಕು. ಹೀಗಾಗಿ ದೇವರ ಸ್ತೋತ್ರ ಮಾಡಬೇಕಾಗಿದೆ ಅನ್ನೋದಕ್ಕಾಗಿ ವಿಷ್ಣು ಮನಸ ಅಚಲೇನ, ಅಚಲವಾದ ಮನಸ್ಸಿನಿಂದ, ಬೇರೆ ಕಡೆಗೆ ಹೋಗಲೇ ಇಲ್ಲ ಮನಸ್ಸು. ನೀರಿಡಿಕೆ ಆಗ್ತಾ ಇದೆ, ನೀರಿನ ಕಡೆಗೆ ಹೋಗಲಿಲ್ಲ. ಹಸಿವೆ ಆಗ್ತಾ ಇದೆ, ಆ ಪದಾರ್ಥಗಳ ಕಡೆಗೆ ಹೋಗಲಿಲ್ಲ. ಪರೀಕ್ಷಿತ ರಾಜನ ಕಥೆಯನ್ನು ಹೀಗೆ ಹೇಳ್ತಾರೆ ಭಾಗವತದಲ್ಲಿ. ಪರೀಕ್ಷಿನ್ ಮಹಾರಾಜರಿಗೆ ಶುಕಾಚಾರ್ಯರು ಭಾಗವತ ಉಪದೇಶ ಮಾಡ್ತಾ ಇದ್ದಾರೆ. ಉಪದೇಶ ಮಾಡುವ ಸಂದರ್ಭದಲ್ಲಿ 7 ದಿವಸ ಹಗಲು ರಾತ್ರಿ ಕೂತು ನಾವು ಮಾಡೋದು ಎಲ್ಲಿ ಸಪ್ತಾಹ? ಅದು ದಿವಸ 1 ಗಂಟೆ ಅಷ್ಟೇ, ಸಪ್ತ ಘಂಟ ನಾವು ಹಾಕಬೇಕಾದ್ರೆ ನಮಗೆ ಅವಮಾನ ಸೇರ್ಕೊಂಡು ಸಪ್ತಾಹ ಅಂತ ಹಾಕ್ಕೊಳ್ತೇವೆ ನಾವು ಅಷ್ಟೇ. ದೊಡ್ಡ ಸುಳ್ಳು ಇರ್ತದೆ ಅಲ್ಲಿ ಸಪ್ತಾಹ ಅಂತ. ಆದರೆ ನಿಜವಾಗಿ ಸಪ್ತಾಹ ಅವರು ಮಾಡಿದ್ದು 7 ದಿವಸ ಹಗಲು ರಾತ್ರಿ ಕಣ್ಣು ಹಚ್ಚಲಿಲ್ಲ. ಹಾಗೆ ಭಾಗವತವನ್ನು ಕೇಳಿದ್ದಾರೆ ಅವರು ಮಹಾನುಭಾವರು. ಹಾಗೆ ಹೇಳಿದ್ದಾರೆ ಅವರು. ರುದ್ರದೇವರು ಅಂಥವರೇ, ಶುಕಾಚಾರ್ಯರು, ಪರೀಕ್ಷಿತರು ಅಂಥವರೇ, ಹೇಳೋರು ಕೇಳೋರು. ಹಾಗೆ ಭಾಗವತವನ್ನು ಕೇಳುವಾಗ ನೀರಿಡಿಕೆ ಆಯ್ತಾ, ಹಸಿವೆ ಆಯ್ತಾ? ಮಧ್ಯದಲ್ಲಿ ಶುಕಾಚಾರ್ಯ ಕೇಳ್ತಾರೆ. ಶುಕಾಚಾರ್ಯ ಕೇಳೋದಿಲ್ಲ, ಆದರೆ ಶುಕಾಚಾರ್ಯ ಕೇಳ್ತಾರೆ ಅಂತ ಪರೀಕ್ಷಿತರು ತಿಳ್ಕೊಂಡ್ಬಿಡ್ತಾರೆ. ಹೀಗೆ ಕೇಳಿಬಿಟ್ಟೆ ನೋಡು, ಎಲ್ಲಿ ಸ್ವಲ್ಪ ವಿಶ್ರಾಂತಿ ಏನಾದರೂ ತೊಗೊಂಡು ಬರ್ತೀಯನಪ್ಪ, ಏನಾದರೂ ತಿಂದು ಕುಡಿದು ಬರ್ತೀಯಾ ಅಂತ ಕೇಳ್ತಾರೋ ಏನೋ ಅಂತ ಹೇಳಿ ಪರೀಕ್ಷಿನ್ ಮಹಾರಾಜರೇ ಹೇಳ್ತಾರೆ, ನಾನು ಇಷ್ಟು ದಿವಸ ನೀರು ಬಿಟ್ಟಿದ್ದೇನೆ, ಆಹಾರ ಬಿಟ್ಟಿದ್ದೇನೆ, ಆದರೂ ನನಗೆ ಹಸಿವೆ ಆಗ್ತಾ ಇಲ್ಲ. ಯಾಕೆ? ನೀವು ಹೇಳುವ ಭಾಗವತಾಮೃತವನ್ನು ಪಾನ ಮಾಡ್ತಾ ಇದ್ದೇನೆ.
ಎಲ್ಲಿಯ ಹಸಿವೆ, ಎಲ್ಲಿಯ ನೀರಡಿಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅಂದರೆ ದೇವರನ್ನು ಅಷ್ಟು ಶ್ರದ್ಧೆಯಿಂದ ಭಗವಂತನ ಕಥೆಗಳನ್ನು ಶ್ರವಣ ಮಾಡ್ತಾ ಇದ್ದರೆ ಈ ಹಸುವೆ ನೀರಡಿಕೆಯಿಂದ ಏನು ದುಃಖ ಆಗ್ಬೇಕಲ್ಲ, ಅವು ದೂರವಾಗಿ ಹೋಗ್ಬಿಡ್ತಾವಂತೆ. ಅದನ್ನು ಅನುಭವಿಸಿದವರಿದ್ದಾರೆ. ಈಗಲೂ ಎಷ್ಟೋ ಜನ ಮಹಾನುಭಾವರಿದ್ದಾರೆ. ನಮಗೆ ಪ್ರತ್ಯಕ್ಷ ಅನ್ನೋದಕ್ಕಾಗಿ ನಮ್ಮ ಸ್ವಾಮಿಗಳು ಪರಮ ಪೂಜ್ಯರಾದ ಸತ್ಯಾಪತೀರ್ಥ ಶ್ರೀಪಾದಂಗಳವರನ್ನು ಹೇಳ್ತಾರೆ. ಎಷ್ಟು ಬೆಳಗ್ಗೆ ಅವರ ಆಹಾರ, ಅವರ ಭಿಕ್ಷೆ, ಯಾವಾಗ ಅವರ ಭಿಕ್ಷೆಯೇ ಬಹಳ ಹೊತ್ತಾದ ಮೇಲೆ, ಮಧ್ಯಾಹ್ನ 2ಕ್ಕೋ 3ಕ್ಕೋ, ಅಲ್ಲಿ ತನಕ ನೀರಿಲ್ಲ, ಏನೂ ಸಂಬಂಧವೇ ಇಲ್ಲ. ಅವರು ಎಡಬಲ ಸೇವೆ ಮಾಡೋರಿಗೂ ಏನೂ ಇರೋದಿಲ್ಲ. ಆಗ್ಬೋದು ಕೃಷ್ಣಾಷ್ಟಮಿ ಅಂತ 2 ಉಪವಾಸ ಹಾಕ್ಬೋದು, 2 ಏಕಾದಶಿ ಅಂತ ಹಾಕ್ಬೋದು, ಶ್ರವಣೋಪವಾಸ ಅಂತ 2 ಬರ್ಬೋದು, ಗ್ರಹಣ ಅಂತ 2 ದಿವಸ ಉಪವಾಸ ಆಗ್ಬೋದು. ಅದರಲ್ಲಿ ವಿಶೇಷವಾಗಿ ಉತ್ತರಾದ ಮಠ ಅಂತಂದರೆ ಉಪವಾಸದ ಮಠ. ವಿಶೇಷವಾಗಿ ಎಲ್ಲರಿಗಿಂತಲೂ ಉಪವಾಸ ಹೆಚ್ಚಿರ್ತದೆ. ಯಾವುದೇ ಗ್ರಹಣ ನೋಡ್ರಿ, ಏನೇ ನೋಡ್ರಿ, 4 ತಾಸು ವ್ಯತ್ಯಾಸ ಇರ್ತದೆ, 3-4 ತಾಸು ವ್ಯತ್ಯಾಸ ಇರ್ತದೆ ಸಹಜ ಗ್ರಹಣದಲ್ಲಿ. ಇಷ್ಟೆಲ್ಲ ಉಪವಾಸವನ್ನು ಮಾಡ್ತಾರೆ. ಅದು ಎಷ್ಟು ಉತ್ಸಾಹದಿಂದ 6 ತಾಸು, 8 ತಾಸು, 10 ತಾಸು ಪಾಠ ಹೇಳ್ತಾರೆ. ನಾವು ಮೊನ್ನೆ ನೀವೆಲ್ಲ ನೋಡಿರಲ್ಲ, ಸೊನ್ನೆಯಲ್ಲಿ ಪಾಠಕ್ಕೆ ಕುಳಿತುಕೊಂಡ್ಬಿಟ್ರೆ ಅಖಂಡ ಪಾಠ ಬಂತೆ. 10 ತಾಸು ಪಾಠ, 8-10 ತಾಸು ಪಾಠ. ಹಸಿವೆ ನೀರಡಿಕೆಯನ್ನು ಗೆದ್ದವರು. ಯಾಕೆ? ದೇವರು ಅಂದರೆ ಆ ಭಾವನೆ ಬಂದ್ಬಿಡ್ತು ಅಂದರೆ ಹಸಿವೆ ಏನೂ ಮಾಡೋದಿಲ್ಲ. ಬ್ರಹ್ಮದೇವರನ್ನು ನೋಡ್ಲಿಕ್ಕೆ ಹೋಗ್ತಾಳೆ, ಸಾಕ್ಷಾತ್ತಾಗಿ ನೇರವಾಗಿ ದೇವರನ್ನು ನೋಡ್ಲಿಕ್ಕೆ ಹೋಗಿದ್ದಾಳೆ, ಕ್ಷೀರಸಾಗರಕ್ಕೆ ಹೋಗಿದ್ದಾಳೆ. ಅಂಥ ದೇವತೆ ಅವಳು. ಭೂದೇವಿ ಅಂದರೆ ಸಾಮಾನ್ಯ ಅಲ್ಲ. ಆ ದೇವತೆ ಹಸಿವೆ ನೀರಡಿಕೆ ಸಹನೆ ಮಾಡಿಕೊಂಡ್ಲು ಅಂದರೆ ಅದೇನು ಪ್ರತ್ಯೇಕವಾಗಿ ಹೇಳಬೇಕಾ? ನಾವು ಹೇಳೋ ಅವಶ್ಯಕತೆ ಇಲ್ಲ. ಆದರೂ ಹಸಿವೆ ನೀರಡಿಕೆಗಳನ್ನು ಸಹನೆ ಮಾಡಿಕೊಂಡು. ಯಾಕೆ? ವಿಷ್ಣು ಮನಸ ಅಚಲೇನ ತದಾ ಅನುಧಾವಂತಿ. ಅಚಲವಾದ ಮನಸ್ಸಿನಿಂದ ಭಗವಂತನ ಧ್ಯಾನವನ್ನು ಮಾಡೋದಕ್ಕಾಗಿ ಹಸುವೆ ನೀರಡಿಕೆಗಳನ್ನು ಸಹನೆ ಮಾಡಿಕೊಂಡ್ರು ಅಂತ ಅನ್ನೋದಕ್ಕಾಗಿ ಅಚಲೇತಿ ಸರ್ವಂ ಸಹೇತಿ ನೂನಂ ಜಗದೇ ಜಗತ್ಯಂ. ಅಚಲ ಅಂತ ಭೂಮಿಗೆ ಹೆಸರು. ಯಾಕೆ? ವಾಸ್ತವಿಕವಾಗಿ ಭೂಮಿ ಚಲನೆ ಇಲ್ಲ, ನಡೆಯೋದಿಲ್ಲ ಭೂಮಿ ಅನ್ನೋದಕ್ಕಾಗಿ ಅಚಲ ಅಂತ ಅದಕ್ಕೆ ಹೆಸರು. ಆದರೆ ಹಾಗಲ್ಲ, ಅದಕ್ಕೆ ಅಚಲವಾದ ಮನಸ್ಸಿನಿಂದ ದೇವರ ಧ್ಯಾನ ಮಾಡಿದ್ದು ಅನ್ನೋದಕ್ಕಾಗಿ ಅಚಲ ಅಂತ ಅವರಿಗೆ ಹೆಸರು ಬಂತು. ಹಾಗೇನೆ ಎಲ್ಲವನ್ನ ಸಹನೆ ಮಾಡಿಕೊಂಡು ಅನ್ನೋದಕ್ಕಾಗಿ ಸರ್ವಂ ಸಹ ಅಂತ ಅವಳಿಗೆ ಹೆಸರು ಬಂತು. ಸಹಸ್ರ ಕಾರ್ಯೇಷು ಭವಾನ್ ಸಮರ್ಥಃ ಸಹಸ್ರ ನೇತ್ರಾನನ ಪಾಣಿಪಾದಃ ಇತೀವ ವಿಜ್ಞಾಪಯಿತುಂ ವಿರಿಂಚಃ ಸ್ತುತಿಂ ಸ ಪುಂಸೂಕ್ತಗತಾಂ ತತಾನ. ಬ್ರಹ್ಮದೇವರು ಪುರುಷ ಸೂಕ್ತದಿಂದ ಭಗವಂತನ ಸ್ತೋತ್ರವನ್ನು ಅಲ್ಲಿ ಮಾಡ್ತಾರೆ. ಭಾಗವತದಲ್ಲಿ ಆ ಮಾತು ಬರ್ತದೆ, ಪುರುಷ ಸೂಕ್ತೇನ ಉಪತಸ್ಥೇ ಸಮಾಹಿತಃ. ಪುರುಷ ಪರಮಾತ್ಮ ಷಡ್ಗುಣಗಳಿಂದ ಪರಿಪೂರ್ಣನಾದವನು ಅನ್ನೋದಕ್ಕಾಗಿ ಪುರುಷ ಸೂಕ್ತದಿಂದ ಬ್ರಹ್ಮದೇವರು ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾರಂತೆ. ಕ್ಷೀರಸಾಗರಕ್ಕೆ ಹೋದಾಗ ಯಾವ ಸ್ತೋತ್ರ ಅನ್ಬೇಕಪ್ಪ? ಮಂತ್ರ ಸ್ತೋತ್ರ ಸಂಗ್ರಹ ತನ್ನಿ ನೋಡೋಣ. ಮಂತ್ರ ಸ್ತೋತ್ರ ಯಾವುದಿದೆ ವಿಚಾರವೇ ಮಾಡಲಿಲ್ಲ. ಯಾಕೆಂದರೆ ಪುರುಷ ಸೂಕ್ತ ಅಂತ ಅಂದರೆ ಎಲ್ಲ ವೇದಗಳ ವ್ಯಾಖ್ಯಾನ ಅದು ಪುರುಷ ಸೂಕ್ತ ಅನ್ನೋದಕ್ಕಾಗಿ ಪುರುಷ ಸೂಕ್ತದಲ್ಲಿ ಬರದೇ ಇರುವ ವಿಷಯವೇ ಇಲ್ಲ. ಅಂಥ ಅದ್ಭುತವಾದ ಸೂಕ್ತ ಪುರುಷ ಸೂಕ್ತ ಅನ್ನೋದಕ್ಕಾಗಿ ಆ ಪುರುಷ ಸೂಕ್ತದಿಂದ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾರಂತೆ. ಯಾಕೆಂದರೆ ಮುಂದೆ ಅನಂತ ವೇದಗಳು ಅವರ ಬಾಯಿಗೆ ಬರ್ತದೆ. ಆ ವೇದಗಳನ್ನಂತ ಕೂತ್ರೆ ಆ ಸಂದರ್ಭದಲ್ಲಿ ಸ್ತೋತ್ರ ಮಾಡ್ತಾ ಕೆಲಸ ಆಗಬೇಕಲ್ಲ. ಧರಾ ಕಾರ್ಯಕೃತೆ, ಭೂಮಿಯ ಕೆಲಸಕ್ಕಾಗಿ ಬಂದಿದ್ದಾರೆ. ಆವಾಗಲೇ ಎಲ್ಲ ವೇದಗಳನ್ನಂತ ಕೂತ್ಬಿಟ್ರೆ ಇಡೀ ಋಗ್ವೇದ ಅಂತೀರಪ್ಪ, ಅಲ್ಲಿ ತನಕ ಸುಮ್ಮನೆ ಕೊಡ್ರಿ ಅಂತ ಅಂದ್ಬಿಟ್ರೆ ಹೇಗೆ ಅನ್ನೋದಕ್ಕಾಗ ಅದೆಲ್ಲ ಅನುಸಂಧಾನ ಬರಬೇಕು ಅಂತಾದರೆ, ಚೊಕ್ಕದಾಗಿ ಸ್ತೋತ್ರ ಮುಗಿಬೇಕು ಅಂತಾದರೆ ಪುರುಷ ಸೂಕ್ತವನ್ನು ಅನ್ನಬೇಕು ಅಂತ ಹೇಳಿ ಪುರುಷ ಸೂಕ್ತ ಅಷ್ಟು ಪ್ರಧಾನವಾದ ಸೂಕ್ತ ಪುರುಷ ಸೂಕ್ತ. ಆ ಪುರುಷ ಸೂಕ್ತದಿಂದ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾರೆ. ಇತೀವ ವಿಜ್ಞಾಪಯಿತುಂ ವಿರಿಂಚಃ ಸ್ತುತಿಂಸ ಪುಂಸೂಕ್ತಗತಾಂ ತತಾನ. ಪುರುಷ ಸೂಕ್ತದಲ್ಲಿರುವ ಆ ಸ್ತೋತ್ರವನ್ನು ಪಠನ ಮಾಡ್ತಾ ಬ್ರಹ್ಮದೇವರು ಪರಮಾತ್ಮನ ಸ್ತೋತ್ರ ಮಾಡಿದ್ರೆ ಯಾಕೆ ಪುರುಷ ಸೂಕ್ತ ಬೇಕಾಯಿತು? ಇಲ್ಲಿ ದೇವರಿಗೆ ಹೇಳ್ತಾ ಇದ್ದಾರೆ, ಸಹಸ್ರ ಕಾರ್ಯೇಷು ಭವಾನ್ ಸಮರ್ಥಃ. ಸಾವಿರಾರು ಕೆಲಸ ಮಾಡುವ ಸಾಮರ್ಥ್ಯ ನಿನಗೆ ಇದೆ. ಒಂದು ಕೆಲಸ 2 ಕೆಲಸ ಅಲ್ಲ, ಸಾವಿರ ಅಂದರೆ ಸಾವಿರ ಅಂತ ಇಷ್ಟೇ ಅರ್ಥ ಅಲ್ಲ. ಇಲ್ಲಿ ಸಹಸ್ರ ಶಬ್ದ ಅನಂತವಾಚಿ. ಆಚಾರ್ಯರು ಹೇಳ್ತಾರೆ, ಅನಂತ ಕಾರ್ಯಗಳನ್ನು ಮಾಡುವ ಸಾಮರ್ಥ್ಯ ನಿನಗೆ ಇದೆ. ಸಹಸ್ರ ಕಾರ್ಯೇಷು ಭವಾನ್ ಸಮರ್ಥಃ ಸಹಸ್ರ ನೇತ್ರ ಆನನ ಪಾಣಿಪಾದಃ. ಆ ಭೂಮಿಯಾದ ಕಷ್ಟವನ್ನು ನಾನು ಹೇಳಬೇಕಾ ನಿಮಗೆ?
ಬ್ರಹ್ಮದೇವರಂತಾರೆ, ಯಾಕೆ ಸಹಸ್ರ ನೇತ್ರ ನಿನ್ನ ಕಣ್ಣಿಗೆ ಕಾಣಿಸ್ತಾ ಇದೆ, ಆ ಭೂಮಿಗೆ ಆಗ ನೋವೇನು ಅಂತ ಅನ್ನೋದು. ದೇವರಿಗೆಲ್ಲವೂ ಪ್ರತ್ಯಕ್ಷ, ಇಂಥದ್ದು ಪ್ರತ್ಯಕ್ಷ ಅಲ್ಲ ಅಂತಿಲ್ಲ. ಯಮನ ಲೋಕದಲ್ಲಿ ಯಮನ ದೂತರು ಕೆಲವರು ಇರ್ತಾರಂತೆ, ದೂರಶ್ರವಣ ವಿಜ್ಞಾನ ದೂರದರ್ಶನ ಚಕ್ಷುಷಃ ಅಂಥವರು ಇರ್ತಾರಂತೆ. ಅವರು ಸ್ತ್ರೀಯರ ವಿಭಾಗ ಬೇರೆ, ಪುರುಷರ ವಿಭಾಗ ಬೇರೆ ಅಂಥವ್ರು. ಸ್ತ್ರೀಯರ ಮಾಡಿದ ಅಪರಾಧಗಳೆಲ್ಲ ದೂರದಿಂದ ನೋಡುವ ಶಕ್ತಿ ಆ ಸ್ತ್ರೀಯರಿಗೆ ಇರ್ತದಂತೆ, ಯಮನ ಸೇವಕಿಯರಿಗೆ. ಪುರುಷರಿಗೂ ಆ ಸಾಮರ್ಥ್ಯ ಇರ್ತದಂತೆ. ಅವರು ಬಂದು ಚಿತ್ರಗುಪ್ತರಿಗೆ ಹೇಳ್ತಾರೆ, ಒಬ್ಬ ಜೀವ ಯಮಲೋಕಕ್ಕೆ ಹೋದಾಗ ಎಂಥ ಶುದ್ಧವಾದ ಆ ಲೆಕ್ಕ ಇರ್ತದೆ, ನಮ್ಮ ಪಾಪ ಪುಣ್ಯಗಳ ಲೆಕ್ಕ. ಯಾರ್ಯಾರೋ ಏನೇನೋ ಕಥೆಗಳನ್ನು ಬರೀತಾರೆ. ಆದರೆ ಆ ಚಿತ್ರಗುಪ್ತರ ಯಮನ ಆ ಲೆಕ್ಕ ಹೇಗಿರ್ತದೆ ಅಂತಂದರೆ, ಒಂದು ಸಲ ಬರೆದದ್ದ ಅಳಿಸ್ಲಿಕ್ಕೆ ಸಾಧ್ಯವಿಲ್ಲ, ಅಳಿಸೋದೇ ಇಲ್ಲ. ಯಮ ದೊಡ್ಡ ಅಪರೋಕ್ಷ ಜ್ಞಾನಿ. ಅವನು ಯಾರ್ಯಾರು ಏನೇನು ಧರ್ಮ ಮಾಡಿದ್ದಾರೆ ಎಲ್ಲ ಪ್ರತ್ಯಕ್ಷ ಯಮನಿಗೆ. ಆ ಯಮನಿಗೆ ಪ್ರತ್ಯಕ್ಷ ಇದ್ರೂ ಕೂಡ ಆ ಜೀವ ಯಮನ ಮುಂದೆ ಬಂದು ನಿಲ್ತಾನೆ. ಮೃತನಾದ ಜೀವ ಯಮನ ಮುಂದೆ ಹೋಗಿ ನಿಲ್ತಾನೆ. ಯಮನ ಮುಂದೆ ಹೋಗಿ ನಿಂತಾಗ ಯಮದೇವರಿಗೆ ಎಲ್ಲವೂ ಗೊತ್ತು ಇವನೇನು ಧರ್ಮ ಮಾಡಿದ್ದಾನೆ ಅಂತ. ಆದರೂ ಕೂಡ ಯಮ ಚಿತ್ರಗುಪ್ತನೇ ಕೇಳ್ತಾನಂತೆ, ಏನು ಮಾಡಿದ್ದು ಪಾಪ ಲಿಸ್ಟ್ ಓದು ಅಂತ. ಆ ಚಿತ್ರಗುಪ್ತ ಶ್ರವಣ ಅಂತ ಇರ್ತಾರಂತೆ, ಆ ಗುಂಪು ಅವರೊಂದು ಗುಂಪು, ಅವರಿಗೆ ಕೇಳ್ತಾರಂತೆ, ಏನಿವರು ಪಾಪ ತಾನು ಬರ್ಕೊಂಡಿದ್ದಾನೆ ಚಿತ್ರಗುಪ್ತ, ಆದರೂ ಕೂಡ ಎಲ್ಲೂ ತಪ್ಪಾಗಬಾರ್ದು, ತೆರೆಯಾಗಬೇಕು, ಎಲ್ಲ ಹೊಂದಿ ಬಿಡಬೇಕು. ಆ ಶ್ರವಣರು ಬರೆದದ್ದು, ಚಿತ್ರಗುಪ್ತರು ಬರ್ಕೊಂಡದ್ದು, ಯಮದೇವರು ನೋಡಿದ್ದು ಮೂರೂ ಸರಿ ಹೋಗಬೇಕು ಅಂದ್ರೇನೆ ಶಿಕ್ಷೆ. ಯಮದೇವರು ಶಿಕ್ಷೆ ಕೊಡ್ತಾರೆ. ಅಲ್ಲ ಬೇರೆ ಅದು ಯಮಲೋಕ ಇದೆ ಇಲ್ಲ, ಸ್ವರ್ಗ ಇದೆ ಇಲ್ಲ, ಲೋಕದಲ್ಲಿ ಚರ್ಚೆ ಮಾಡ್ತಾರೆ, ಅವೆಲ್ಲ ಬೇಡ. ನಾವೀಗ ಅಷ್ಟೇ ಆ ನ್ಯಾಯದ ಶುದ್ಧಿ ಏನಿದೆಯಲ್ಲ, ಆ ಪಾಪ ಪುಣ್ಯಗಳ ಪರಿಗಣನೆಯ ಶುದ್ಧಿ ಪ್ರಕಾರ ಏನಿದೆಯಲ್ಲ, ಅದು ಪುರಾಣ ಹೇಳ್ತದಲ್ಲ, ಅದನ್ನು ತಿಳಿದಿ ಸಾಕು. ನ್ಯಾಯ ದೇವತೆಯ ಕಣ್ಣು ಕಟ್ಟಿ ನಿರ್ಧಾರಗಳನ್ನು ಮಾಡೋದಲ್ಲ, ಪುರಾಣಗಳನ್ನು ಅಧ್ಯಯನ ಮಾಡಿ ಮಾಡಿದರೆ ಎಷ್ಟು ನ್ಯಾಯ ಒದಗಿಸಿದಂತೆ ಆಗ್ತದೆ. ಜನರಿಗೆ ಏನೂ ಪಾಪ ಮಾಡಿರೋದಿಲ್ಲ, ದುಃಖವನ್ನು ಅನುಭವಿಸ್ತಾರೆ. ಪಾಪ ಹಾಗೆ ಮಾಡಿದ್ರೆ ಏನು ಶಿಕ್ಷೆ ಹೇಳಿದ್ದಾರೆ ಗೊತ್ತಾ? ಅದಂಡ್ಯಾನ್ ದಂಡಯನ್ ರಾಜ ದಂಡ್ಯಾಂಶ್ಚೈವಾಪ್ಯ ದಂಡಯನ್ ಅಯಶೋ ಮಹದಾಪ್ನೋತಿ ನರಕಂಚೈವ ಗಚ್ಚತಿ ಅಂತ ಹೇಳ್ತಾರೆ. ಇಲ್ಲಿ ಅಂಥ ಇದು ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದಾರೆ. ಇಲ್ಲಿ ಬ್ರಹ್ಮದೇವರಂತಾರೆ, ಯಮನ ಲೋಕದಲ್ಲಿ ಈ ತರಹದ ವ್ಯವಸ್ಥೆ ಇದೆ. ದೇವರಿಗೆ ಹೇಳ್ತಾರೆ, ನಿನಗೆ ಗೊತ್ತಿಲ್ವಾ ಇವರೇನು ಧರಾದೇವಿಗೆ ಏನು ಕಷ್ಟ ಆಗಿದೆ ಅಂತ? ಸಹಸ್ರ ಕಾರ್ಯೇಷು ಭವಾನ್ ಸಮರ್ಥ ಸಹಸ್ರ ನೇತ್ರ ಆನನ ಪಾಣಿಪಾದ. ಸಹಸ್ರ ನೇತ್ರ ನೀನು, ಅನಂತ ಕಣ್ಣುಗಳು ನಿನಗೆ ಇವೆ. ಹೀಗಾಗಿ ಅಲ್ಲಿದ್ದ ದೈತ್ಯರು ಏನು ಕೆಲಸ ಮಾಡ್ತಾ ಇದ್ದಾರೆ ಗೊತ್ತಿಲ್ವಾ? ನೋಡಿಲ್ವಾ? ಭೂಮಿಗೆ ಎಷ್ಟು ಭಾರ ಆಗಿದೆ ಗೊತ್ತಿಲ್ವಾ? ಗೊತ್ತಿದೆ ನನಗೆ. ಆದರೂ ನಾವು ಪ್ರಾರ್ಥನೆ ಮಾಡಬೇಕು. ಇದು ನಮ್ಮ ಸೇವೆ. ಪ್ರಾರ್ಥನೆ ಮಾಡುವುದು ನಮ್ಮ ಸೇವೆ. ನಿನಗೆ ಗೊತ್ತಿಲ್ಲ, ನಾವು ಹೇಳ್ತಾ ಇದ್ದೇವೆ ಅನ್ನೋ ಅಹಂಕಾರ ಬ್ರಹ್ಮದೇವರಿಗೆ ಯಾವತ್ತೂ ಬರೋದಿಲ್ಲ. ಅನ್ನೋದಕ್ಕಾಗಿಯೇ ಆ ಪ್ರಾರ್ಥನೆಯಲ್ಲಿ ಮುಂದೆ ಬ್ರಹ್ಮದೇವರು ಇರ್ತಾರೆ, ಆಮೇಲೆ ಎರಡನೇ ಸಾಲಲ್ಲಿ ರುದ್ರದೇವರು, ಆಮೇಲೆ ಉಳಿದವರೆಲ್ಲ. ಬ್ರಹ್ಮದೇವರು ಸ್ತೋತ್ರ ಮಾಡ್ತಾರೆ, ನಿನಗೆ ಗೊತ್ತು. ಇತೀವ ವಿಜ್ಞಾಪಯಿತು, ವಿಜ್ಞಾಪನೆ ಮಾಡೋದಕ್ಕಾಗಿ ಬಂದಿದ್ದಾರೆ ಅಲ್ಲಷ್ಟೇ. ವಿರಿಂಚ ಸ್ತುತಿಂಸ ಪುಂಸೂಕ್ತಗತಾಂ ತಥಾ. ಇದನ್ನು ವಿಜ್ಞಾಪನೆ ಮಾಡೋದಕ್ಕಾಗಿ ಪುರುಷ ಸೂಕ್ತದಲ್ಲಿರುವ ಆ ಮಂತ್ರಗಳಿಂದ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾರೆ. ತಚ್ಚಿತ್ತೇಂ ಕುರಿತ ಸುಭಕ್ತಿಲತಯಾಶ್ಲಿಷ್ಟ ಪ್ರಮೋದ ಶ್ರುತಿ ಸಿಕ್ತ ಸತ್ಪುಲಕಾಲಿ ಮೂಲವಿತತಃ ಕಾರ್ಯಪ್ರಭಾ ಪಲ್ಲವ ಈಶನ್ಮೀಲಿತ ನೇತ್ರಕುಡ್ಮಲಯುತ ಶಾಖಾ ಸಹಸ್ರೋಜ್ಜಿತ ಪ್ರಾಪ್ತ ಶ್ರೀರಮಣ ದ್ವಿಜೇನ ಫಲಿತ ತಥ್ಯಾನ ಕಲ್ಪದ್ರಮಃ. ಎಷ್ಟು ಸುಂದರವಾದ ಉಪಮಾನಗಳನ್ನು, ದೃಷ್ಟಾಂತಗಳನ್ನು ಇಲ್ಲಿ ಕೊಡ್ತಾರೆ. ರೂಪಕಗಳನ್ನು ನಮಗೆ ನಮ್ಮ ಮುಂದೆ ಇಡುತ್ತಾರೆ. ತದ್ಧ್ಯಾನ ಕಲ್ಪದ್ರಮಃ. ಧ್ಯಾನ ಇದು ಕಲ್ಪದ್ರಮ ಅಂತ ಹೇಳ್ತಾರೆ. ಧ್ಯಾನವೇ ಕಲ್ಪದ್ರಮನ ಅಲ್ಲ, ಇದು ರೂಪಕ, ಇದು ಅಭೇದ ರೂಪಕ. ಇದು ಧ್ಯಾನವೇ ಕಲ್ಪದ್ರಮ. ಅಂದರೆ ಈ ಧ್ಯಾನ ಅಂತ ಅನ್ನೋದೇನಿದೆ ಅಕ್ಷರಶಃ ನಮ್ಮ ಎಲ್ಲ ಕಾಮನೆಗಳನ್ನು ಪೂರ್ಣ ಮಾಡಿಬಿಡ್ತಾರೆ. ಎಲ್ಲ ಪ್ರತಿಯೊಂದು ಅಂದರೆ ಅದೇ ನಿನಗೆ ಕಾಮಧೇನು ಅಂತ ಹೇಳ್ತಾರೆ. ಅದೇ ನಮಗೆ ಕಾಮಧೇನು. ಭಾಗವತದಲ್ಲಿ ಕೃಷ್ಣನು ಆ ಮಾತನ್ನು ಹೇಳ್ತಾನೆ. ಪತ್ರ ತಂದು ಕೊಟ್ಟ ಬ್ರಾಹ್ಮಣ, ರುಕ್ಮಿಣಿ ಪತ್ರ ತಂದು ಕೊಟ್ಟ ಬ್ರಾಹ್ಮಣನಿಗೆ ಆ ಮಾತನ್ನು ಹೇಳ್ತಾರೆ.
ವಿಹಿತವಾದ ಕರ್ಮಗಳನ್ನು ಮಾಡಿದರೆ ಅದೇ ಕಾಮಧೇನು ಅಂತ ಹೇಳ್ತಾರೆ. ನಮಗೆ ಏನೇ ಅಪೇಕ್ಷೆ ಬೇಕು ಅಂತಾದರೆ ನಮಗೆ ವಿಹಿತವಾದ ಕರ್ಮಗಳನ್ನು ನಾವು ಮಾಡಬೇಕು. ಪ್ರತ್ಯೇಕವಾಗಿ ಪ್ರಾರ್ಥನೆ ಮಾಡ್ತೇವೆ, ನಾವು ಪ್ರತ್ಯೇಕವಾದ ಕರ್ಮಗಳನ್ನು ಮಾಡ್ತೇವೆ, ಇಲ್ಲಂತ ಅಲ್ಲ. ಆದರೆ ನಮಗೇನೋ ಇವತ್ತು ಕೆಲಸ ಆಗಬೇಕಾಗಿದೆ, ಸಂಧ್ಯಾವಂದನವನ್ನೇ ಸ್ವಲ್ಪ ಹೆಚ್ಚು ಮಾಡಿದರೆ ಆಯಿತು, ನನಗೆ ವಿಹಿತವಾದದ್ದೇ ನನಗೆ ಮಾಡು ಅಂತ ಹೇಳಿದ್ದಾರೆ. ಅದರಿಂದ ಎಲ್ಲವೂ ಆಗ್ತದೆ ಅದರಿಂದ. ಒಂದು ಸಣ್ಣ ದೃಷ್ಟಾಂತವನ್ನು ನಿಮಗೆ ಕೊಡಬೇಕಾದ್ರೆ, ತಾಯಿಯ ಹಾಲು, ಹೊಟ್ಟೆ ತುಂಬಬೇಕಾದರೂ ತಾಯಿಯ ಹಾಲು, ಉಷ್ಣ ಆದರೂ ತಾಯಿಯ ಹಾಲು, ಜ್ವರ ಆದರೂ ತಾಯಿಯ ಹಾಲು, ಕಿವಿ ನೋವಾದರೂ ತಾಯಿಯ ಹಾಲು, ಕಣ್ಣು ನೋವಾದರೂ ತಾಯಿಯ ಹಾಲು. ಯಾವುದಕ್ಕೆ ತಾಯಿಯ ಹಾಲು ಔಷಧ ಅಲ್ಲ ಹೇಳಿ? ಅದೊಂದೇ ಎಲ್ಲದಕ್ಕೂ ಮಕ್ಕಳಿಗೆ. ಯಾವ ಬಾಲಕರ ವೈದ್ಯ ಪ್ರತ್ಯೇಕವಾಗಿ ಬೇಕೇ ಆಗಿಲ್ಲ. ವಾಸ್ತವಿಕವಾಗಿ ನಮಗೆ ಅಧೈರ್ಯ ಅಷ್ಟೇ ಎಲ್ಲ ಮಾಡೋದಕ್ಕಾಗಿ. ಹಿರಿಯರಿಗೆಲ್ಲ ಗೊತ್ತು, ಅದನ್ನು ಪ್ರತ್ಯೇಕವಾಗಿ ಏನೋ ಹೇಳೋ ಕಾರಣ. ಸ್ವವಿಹಿತವಾದ ಧರ್ಮ ಏನಿದೆಯಲ್ಲ, ಸಂಬಂಧನ ಏನಿದೆಯಲ್ಲ, ವಿಹಿತವಾದ ಕರ್ಮ, ಅದು ಕಲ್ಪದ್ರಮವಾಗಿ ಬಿಡ್ತದೆ ನಮಗೆ. ಇವತ್ತೇನೋ ಕೆಲಸ ಆಗಬೇಕು, ನನಗೆ ಒಂದು ನಿತ್ಯ 100 ಗಾಯತ್ರಿ ಮಾಡ್ತೀನಲ್ಲ, ಇವತ್ತು 1008 ಮಾಡ್ಬೋದು. ವಿಶ್ವಾಸದಿಂದ ಶ್ರದ್ಧೆಯಿಂದ ನಾವು ಬಿಟ್ಟರೆ ಮಾಡಿದರೆ ಅದರ ಫಲವನ್ನೇ ನಾವು ಅನುಭವಿಸ್ತೇವೆ. ಬೇರೆ ಯಾರು ಅನುಭವಿಸೋದಲ್ಲ, ಅದರ ಫಲವನ್ನು ಅನುಭವಿಸೇ ತೀರ್ತೇವೆ ನಾವು. ವಿಹಿತವಾದ ಕರ್ಮಗಳಿಗೆ ಅಷ್ಟು ಮಹತ್ವ ಇದೆ, ಅಷ್ಟು ಸಾಮರ್ಥ್ಯ ಇದೆ ಅವುಗಳಿಗೆ. ವಿಹಿತವಾದ ಕರ್ಮಗಳಿಗೆ ಇಷ್ಟಿದೆ ಅಂತಂದ ಮೇಲೆ ಇನ್ನು ಇದು ಧ್ಯಾನ. ಧ್ಯಾನಕ್ಕೆ ಎಂಥ ಸಾಮರ್ಥ್ಯ ಇದೆ. ಆ ಧ್ಯಾನದ ಸಾಮರ್ಥ್ಯವನ್ನು ಈ ಶ್ಲೋಕದಲ್ಲಿ ಹೇಳ್ತಾರೆ ವಾದಿರಾಜ ತೀರ್ಥ ಶ್ರೀಪಾದಂಗಳನ್ನು. ಆ ಕಥೆಯನ್ನು ಕೇಳಿದ ಕೂಡಲೇ, ಧ್ಯಾನದ ಕಥೆಯನ್ನು ಕೇಳಿದ ಕೂಡಲೇ ನಾವು ಮಾಡಿಬಿಡೋಣ ಅಂತ ಅನ್ನಿಸ್ತದೆ. ಆದರೆ ಮಾಡಲಿಕ್ಕಾಗೋದಿಲ್ಲ. ಆ ಸಾಮರ್ಥ್ಯ ನಮಗೆ ಈಗ ನಮಗೆ ಕೇಳೋದಿಷ್ಟೇನೆ. ಕೇಳೋದನ್ನು ನಾವು ರೂಢಿಸಿಕೊಳ್ಬೇಕು. ಪ್ರತಿನಿತ್ಯ ಕೇಳಬೇಕು. ಸಮಯ ತಪ್ಪದೆ ಒಂದು ಸಮಯ ಅಂತ ಮಾಡಿಕೊಂಡು, ಅದೊಂದು ನಿಯಮ ಅಂತಿದ್ರೆ ಆ ನಿಯಮಕ್ಕೂ ಒಂದು ಪುಣ್ಯ ಇದೆ. ಈಗ ಯಾವಾಗ ಸಮಯ ಸಿಗ್ತದೆ ಆವಾಗ ಕೇಳೋದು ಒಂದು ಮೊದಲನೇ ಹಂತ. ಆಮೇಲೆ 2ನೇ ಹಂತದಲ್ಲಿ ಒಂದು ಸಮಯ ನಾವು ನಿಗದಿಪಡಿಸ್ಕೊಳ್ಬೇಕು. ಅದು ನಿಯಮ. ನಾವು ಮೊದಲಿಗೆ ನಿಯಮ ಇಲ್ಲದೆ ಕೇಳಿಬಿಟ್ವಿ, ಕೇಳಿದ್ದೇವೆ, ಅದೊಂದು ನಿಯಮ. ಕೇಳೋದು ಒಂದು ನಿಯಮ, ನಿತ್ಯ ನಾವು ಕೇಳೋದು. ಅದು ಸಮಯ ಏನೇ ಇರಲಿ ಅದೊಂದು ನಿಯಮ ಮಾಡ್ಕೊಳ್ಳೋದು. ಆಮೇಲೆ 2ನೇ ನಿಯಮ, ಸಮಯದ ನಿಯಮವನ್ನು ಮಾಡ್ಕೊಳ್ಳೋದು. ಇಷ್ಟರಿಂದ ಇಷ್ಟು ನಾನು ಕೇಳ್ತೇನೆ, ಅರ್ಧ ಗಂಟೆ ಆಗೋದಿಲ್ವಾ, 15 ನಿಮಿಷ ಪ್ರತಿನಿತ್ಯ. ಸಾಯಂಕಾಲ 5ರಿಂದ 5:15, 5:15ರಿಂದ 5:15. ಹೀಗೆ ಏನೋ ಒಂದು ಸಮಯ ಬಂಧನವನ್ನು ಮಾಡಿಕೊಂಡು ತಪ್ಪದೇ ನಾವು ಕೇಳಲಿಕ್ಕೆ ಹೋದರೆ ಎಂಥದ್ದೇ ಪ್ರಸಂಗಗಳು ಬರಲಿ, ವಿಚಲಿತರಾಗದೆ ನಾವು ಮಾಡ್ತಾ ಹೋಗ್ಬಿಟ್ರೆ 2ನೇ ನಿಯಮವನ್ನು ಗೆದ್ದು ಬಿಡ್ತೇವೆ. ನಿಯಮಗಳನ್ನು ಗೆಲ್ಲಬೇಕು ನಾವು, ಒಂದೊಂದು ನಿಯಮಗಳನ್ನು ಗೆಲ್ತಾ ಹೋಗ್ಬೇಕು. ಅಂದರೆ ಧ್ಯಾನ ಮಾಡಲಿಕ್ಕೆ ಈ ಜನ್ಮದಲ್ಲಿ ಎಲ್ಲ, ಮುಂದಿನ ಯಾವ ಜನ್ಮದಲ್ಲಿ ಅವಕಾಶ ಸಿಗ್ತದೆ ಗೊತ್ತಿಲ್ಲ. ಅಂತೂ ಆ ಧ್ಯಾನ ಮಾಡಲಿಕ್ಕೆ ನಮಗೆ ಯೋಗ್ಯತೆ ಅಂತ ಅನ್ನೋದಂತೂ ಸಿಗ್ತದೆ. ಆ ನಿಯಮಗಳ ಅನುಷ್ಠಾನ ಅಂತ ಅನ್ನೋದು ಅತ್ಯಂತ ಅವಶ್ಯಕ. ತಚ್ಚಿತ್ತೇಂ ಕುರಿತಃ. ಕಲ್ಪದ್ರಮವಾಗಬೇಕಾದ್ರೆ ಏಕಾಏಕಿ ಕಲ್ಪದ್ರಮವಾಗ್ತದ? ಅಂಕುರ ಆದಮೇಲೆ ತಾನೇ ಕಲ್ಪದ್ರಮ. ಹಾಗಾದರೆ ಅವರ ಮನಸ್ಸಿನಲ್ಲಿ, ದೇವತೆಗಳ ಮನಸ್ಸಿನಲ್ಲಿ ಧ್ಯಾನ ಅಂತ ಅನ್ನೋದು ಮೊದಲಿಗೆ ಅಂಕುರವಾಯಿತಂತೆ. ಸಸ್ಯ, ಸಣ್ಣದಾದ ಮೊಳಕೆ, ಧ್ಯಾನ ಎಂಬ ಮೊಳಕೆ ದೇವರ ಮನಸ್ಸಿನಲ್ಲಿ ಬೆಳೆಯಿತು. ತಚ್ಚಿತ್ತೇಂ ಕುರಿತಃ. ಮೊಳಕೆ ಬೆಳೆದ ಮೇಲೆ ಅದು ಕಲ್ಪದ್ರಮವಾಗಿಸಿಕೊಳ್ಳುವಂತೆ ಮಾಡಬೇಕಾದದ್ದು ನಮ್ಮ ಕರ್ತವ್ಯ. ದೇವತೆಗಳನ್ನು ಹೇಗೆ ಮಾಡಿಕೊಂಡ್ರು ಆ ಮೊಳಕೆಯನ್ನ? ಸುಭಕ್ತಿ ಲತಯ ಶ್ಲಿಷ್ಟ. ಆ ಕಲ್ಪದ್ರಮ ವೃಕ್ಷ ತಾನು ಒಂದೇ ಇರೋದಿಲ್ಲ, ಅದು ಬಳ್ಳಿಗೆ ಆಶ್ರಯವಾಗ್ತದೆ. ಹಾಗೆ ಆ ಅಂಕುರಿತ ಏನಿದೆ ಅಲ್ಲ, ಆ ಅಂಕುರ ಏನಿದೆ ಅಲ್ಲ, ಧ್ಯಾನವೆಂಬ ಅಂಕುರ, ಆ ಅಂಕುರ ಸುಭಕ್ತಿ ಲತಯ ಶ್ಲಿಷ್ಟ. ಕ್ರಮವಾಗಿ ಸುಭಕ್ತಿ ಎಂಬ, ಒಳ್ಳೆ ಭಕ್ತಿ ಎಂಬ ಬಳ್ಳಿ ಆ ಗಿಡಕ್ಕೆ ಅಂಟಿಕೊಂಡಂತೆ. ಭಕ್ತಿಯ ಆಶ್ರಯವಾಯಿತು ಆ ಧ್ಯಾನ ಅಂತ ಅರ್ಥ. ಭಕ್ತಿಪೂರ್ವಕವಾಯಿತು ಆ ಧ್ಯಾನ ಅಂತ ಅರ್ಥ. ಭಕ್ತಿ ಎಂಬ ಲತೆಯಿಂದ ಶ್ಲಿಷ್ಟವಾಯಿತು. ಪ್ರಮೋದಾಶ್ರಮಿ ಸಿಕ್ತಃ. ನೀರು ಹಾಕಬೇಕಲ್ಲ ಬೆಳಿಬೇಕಾದ್ರೆ. ಪ್ರಮೋದ, ಸಂತೋಷಾಶ್ರುಗಳು. ಆ ಭಕ್ತಿಯಿಂದ ಧ್ಯಾನ ಮಾಡ್ತಾ ಇರಬೇಕಾದ್ರೆ ದೇವರು ಕಾಣಿಸ್ತಾನೆ. ದೇವರು ಕಾಣಿಸಿದಾಗ ಕಣ್ಣಿನಲ್ಲಿ ನೀರು ಬರ್ತವಂತೆ. ನಾಸಿಕಾಗ್ರ ನೋಡ್ತಾ ಇರ್ಬೇಕು ಧ್ಯಾನ ಮಾಡಬೇಕಾದ್ರೆ. ಸಂಪ್ರೇಕ್ಷ ನಾಸಿಕಾಗ್ರಂ ಸ್ವಂ. ನಾಸಿಕಾಗ್ರ ನೋಡ್ತಾ ಇರ್ಬೇಕು.
ಹೀಗಾಗಿ ಇಲ್ಲಿಯ ರೆಪ್ಪೆ ಸ್ವಲ್ಪ ಕೆಳಗೆ ಬಂದಿರ್ತದೆ. ವ್ಯಾಖ್ಯಾನದಲ್ಲಿ ಬರೆದಿದ್ದೆಲ್ಲ ಯಾವುದು ನಾನು ಕಲ್ಪನೆ ಮಾಡ್ತಾ ಇರೋದಲ್ಲ, ರೆಪ್ಪೆ ಕೆಳಗೆ ಬರ್ತದೆ. ಹೀಗಾಗಿ ಆ ನೀರು ಎದೆ ಮೇಲೆ ಬೀಳೋ ಹಾಗಾಗ್ತದೆ. ಆ ನೀರು ಎದೆ ಮೇಲೆ ಬೀಳೋ ಹಾಗಾಗ್ತದೆ. ಹೀಗಾಗಿ ಅದು ಮನಸ್ಸಿಗೆ ಹೋಗಿಬಿಡ್ತದಂತೆ. ಪ್ರಮೋದಾಶ್ರುಭಿ ಸಿಕ್ತಃ, ಪ್ರಮೋದಾಶ್ರುಗಳಿಂದ ಸಿಕ್ತವಾಯಿತು. ಗಿಡ ಬೆಳಿಬೇಕಾದ್ರೆ ನೀರು ಹಾಕಬೇಕಲ್ಲ, ಸೇಚನೆ ಮಾಡಬೇಕು. ನೀರು ಬಕೆಟ್ ತಂದು ಹೀಗೆ ಹೊಯ್ಯೋದಲ್ಲ, ನೀರನ್ನು ಅದನ್ನು ಸೇಚನೆ ಮಾಡಬೇಕು. ಸರಳವಾಗಿ ಹಾಕಬೇಕು, ಎಲ್ಲ ಕಡೆಗೆ ಸಿಂಪಡಿಸಬೇಕು. ಹಾಗೆ ಸೇಚನ ಆಗಬೇಕು. ಎಂಥದ್ದು ಮೂಲ, ಯಾವುದಕ್ಕೆ ದೃಷ್ಟಾಂತ ಕೊಡ್ತಾರೆ? ಸತ್ ಪುಲಕ, ಮೈಯಲ್ಲಾಗುವ ರೋಮಾಂಚನ ಏನಿದೆ ಅಲ್ಲ, ಆ ರೋಮಾಂಚನ, ಆ ಪುಲಕ ಏನಿದೆ ಅಲ್ಲ, ಅದೇ ಮೂಲ. ಆ ಮೂಲ ಬೆಳೀತಾ ಹೋಯಿತು, ವಿಸ್ತಾರವಾಗ್ತಾ ಹೋಯಿತು. ಕಾಯ ಪ್ರಭಾ ಪಲ್ಲವ, ದೈಹಿಕವಾದ ಕಾಂತಿ ಏನಿದೆಯಲ್ಲ, ಧ್ಯಾನ ಮಾಡುವಾಗ ದೇಹ ಕಾಂತಿಯುಕ್ತವಾಗ್ತದೆ. ಆ ಕಾಂತಿ ಏನಿದೆಯಲ್ಲ ಅದೇ ಪಲ್ಲವವಾಯಿತು, ಚಿಗುರಿತು ಅದು. ಈಶನ್ಮೀಲಿತ ನೇತ್ರ ಕುಡ್ಮಲಯುತ, ಆಮೇಲೆ ಗಿಡ ಬೆಳೆದಂತೆ ಬೆಳೆದಂತೆ ಕುಡ್ಮಲ ಮೊಗ್ಗಾಗ್ಲಿಕ್ಕೆ ಶುರುವಾಗ್ತದೆ. ಈಶನ್ಮೀಲಿತ ನೇತ್ರ, ಸ್ವಲ್ಪ ಮುಚ್ಚಿದ ಕಣ್ಣುಗಳು, ಅದೇ ಕುಡ್ಮದಂತೆ, ಕುಡ್ಮಲದಂತೆ, ಮೊಗ್ಗಿನಂತೆ ಅಂತ ಹೇಳ್ತಾರೆ. ಶಾಖಾ ಸಹಸ್ರೋರ್ಜಿತ, ಆಮೇಲೆ 1000 ಸಾವಿರ ಪ್ರಾಪ್ತ ಶ್ರೀರಮಣ ದ್ವಿಜೇನ. ಇಂಥ ಧ್ಯಾನ ಕಲ್ಪವೃಕ್ಷ ಬೆಳೆದಾಗ ಅಲ್ಲಿ ಒಂದು ಪಕ್ಷಿ ಬಂತು. ವೃಕ್ಷ ಬೆಳೆದಾಗ ಪಕ್ಷಿಗಳು ಬರ್ತದಲ್ಲ, ಹಾಗೆ ಈ ವೃಕ್ಷ ಬೆಳೆದಾಗ, ಧ್ಯಾನವೆಂಬ ಕಲ್ಪದ್ರಮ ಬೆಳೆದಾಗ ಅಲ್ಲಿ ಬಂದ ಪಕ್ಷಿ ಯಾವುದು? ಶ್ರೀರಮಣ ದ್ವಿಜ. ಶ್ರೀರಮಣ ಎಂಬ ಪಕ್ಷಿ ಆ ವೃಕ್ಷಕ್ಕೆ ಬಂತು. ಫಲಿತಃ ತದ್ಧ್ಯಾನ ಕಲ್ಪದ್ರಮ. ಯಾಕೆ ಬಂತು ಆ ಪಕ್ಷಿ? ಯಾಕೆ ಪಕ್ಷಿಗಳು ಬರ್ತದೆ ವೃಕ್ಷಕ್ಕೆ? ಫಲ ಇವೆ, ಹಣ್ಣುಗಳಿವೆ ಅಂತ ಅನ್ನೋದಕ್ಕಾಗಿ ಬರ್ತವೆ. ಅನ್ನೋದಕ್ಕಾಗಿ ಈ ದೇವತೆಗಳ ಧ್ಯಾನವೆಂಬ ಕಲ್ಪದ್ರಮ ಫಲಿತವಾಯಿತು, ಅವರಿಗೆ ಫಲವನ್ನು ಕೊಡ್ತಾ ಇದೆ. ಫಲಿತವಾಗಿದೆ ಅಂತ ಅನ್ನೋದಕ್ಕಾಗಿ ದೇವರು, ಭಗವಂತ ಶ್ರೀರಮಣ ಎಂಬ ದ್ವಿಜ, ಶ್ರೀರಮಣ ಎಂಬ ಪಕ್ಷಿ ಆ ಧ್ಯಾನವೆಂಬ ಕಲ್ಪವೃಕ್ಷದಲ್ಲಿ ಬಂದ, ಕಲ್ಪವೃಕ್ಷಕ್ಕೆ ಬಂದ. ಅಂಥ ಅದ್ಭುತವಾದ ಧ್ಯಾನ ಅವರದ್ದಾಗಿತ್ತು ಅಂತ ಹೇಳ್ತಾರೆ. ತತಃ ಪ್ರಸನ್ನ ಕರುಣಾಂಬುರಾಶಿ ಸುರಾನ್ ಸಮಾಶ್ವಸ್ಯ ವಿರಿಂಚ್ಯ ಪೂರ್ವಾನ್ ಧರಾಂ ಗತ ಕ್ಲೇಶಭರಾಂ ವಿಧಾಯ ಸ್ವಕೀಯ ಮಾಯಾಂ ಹರಿರಿತ್ಯವೋಚತ. ಭಗವಂತ ಪ್ರಸನ್ನ, ಕರುಣಾಂಬುರಾಶಿ, ಕರುಣಾಸಾಗರ. ದೇವತೆಗಳಿಗೆ ಸಮಾಧಾನ ಹೇಳ್ತಾನೆ. ಬ್ರಹ್ಮಾದಿ ದೇವತೆಗಳಿಗೆ ಸಮಾಧಾನ ಹೇಳಿ ಆ ಭೂಮಿಗೂ ಆ ಕ್ಲೇಶವನ್ನು ಪರಿಹಾರ ಮಾಡ್ತಾನೆ. ಆಮೇಲೆ ತನ್ನ ಹೆಂಡತಿಯ ಜೊತೆಗೆ ಮಾತಾಡ್ತಾ ಇದ್ದಾನೆ. ಭೂಭಾರೋತ್ತಾರಣಂ ಕರಿಷ್ಯೇ ಸಂಕಲ್ಪ ಮಾಡಿಕೊಂಡ. ದೇವರು ಸುಮ್ಮನೆ ಕೆಲಸ ಮಾಡೋದಿಲ್ಲ. ಯಾವುದು ದೇವರಿಗೇನು ಪ್ರಯೋಜನ ಇಲ್ಲ, ಆದರೂ ಇದನ್ನು ನಮಗೆ ತಿಳಿಸ್ಬೇಕು, ಕಲಿಸ್ಬೇಕು. ಇದೊಂದು ಕಲಿಕೆ, ಇದೊಂದು ವ್ಯವಹಾರ. ಭೂಭಾರೋತ್ತಾರಣಂ ಕರಿಷ್ಯೇ ಅಂತ ದೇವರು ಸಂಕಲ್ಪ ಆ ಭೂಮಿಯ ಎದುರುಗಡೆಯೇ ಸಂಕಲ್ಪ ಮಾಡಿಬಿಟ್ಟ. ಭೂದೇವಿಗೆ ಪರಮ ಸಂತೋಷವಾಯಿತು. ದೇವೇಶು ಧಾತ ಪ್ರಭುರಸ್ಯ ಲಕ್ಷ್ಮೀ ತಸ್ಯಾಃ ಪ್ರಭು ಸೋಹಮಿತಿ ವಶಂಸನ್ ಆಜ್ಞಾಮಜಸ್ಯೈವ ದದಾವ ದೃಶ್ಯ ವಿಜ್ಞೇಯ ಮೂರ್ತಿ ಸ್ಫುಟಮ್ಯವನ್ನು ತಿಳಿಸುವಂತೆ ಪರಮಾತ್ಮ ಅಲ್ಲಿ ವ್ಯವಹಾರವನ್ನು ಮಾಡ್ತಾರೆ. ದೇವೇಶು ಧಾತ ಪ್ರಭು, ಎಲ್ಲ ದೇವತೆಗಳಿಗೆ ಒಡೆಯರು ಯಾರು? ಬ್ರಹ್ಮದೇವರು. ಆ ಬ್ರಹ್ಮದೇವರಿಗೆ ಲಕ್ಷ್ಮೀದೇವಿ, ಆ ಲಕ್ಷ್ಮೀದೇವಿಗೆ ತಾನು ಒಡೆಯ. ಈ ತಾರತಮ್ಯವನ್ನು ಭಗವಂತನಿಗೆ ತಿಳಿಸಬೇಕು ಅಂತ ಅಪೇಕ್ಷೆ ಆಯಿತು. ಇಲ್ಲಿಯೂ ಕೂಡ ಉತ್ಪ್ರೇಕ್ಷೆ ಇದೆ. ಆಜ್ಞಾಮಜಸ್ಯೈವ ದದೌ ಅದೃಶ್ಯ. ಭಗವಂತ ಬ್ರಹ್ಮದೇವರಿಗೆ ಆಜ್ಞೆಯನ್ನು ಮಾಡ್ತಾನೆ. ಆಜ್ಞಾಮಜಸ್ಯೈವ ದದೌ ಅದೃಶ್ಯ. ಅದೃಶ್ಯನಾಗಿ ಬ್ರಹ್ಮದೇವರಿಗೆ ಆಜ್ಞೆಯನ್ನು ಮಾಡಿಬಿಡ್ತಾನಂತೆ. ಬ್ರಹ್ಮದೇವರಿಗೂ ಕಾಣಿಸ್ಲಿಲ್ಲ ದೇವರು. ನೋಡಿ ಎಂಥ ಯೋಗ್ಯತೆ ಬ್ರಹ್ಮದೇವರದ್ದು. ಬ್ರಹ್ಮದೇವರಿಗೂ ಅದೃಶ್ಯವಾಗಿ ಕೆಲವು ರೂಪಗಳಿಂದ ಪರಮಾತ್ಮ ಇರ್ತಾನೆ. ಅನೇಕ ರೂಪಗಳ ದರ್ಶನವನ್ನು ಮಾಡಿಕೊಳ್ತಾ ಇದ್ರೂ ಕೂಡ ವಿಶೇಷವಾದ ಈ ರೂಪದ ದರ್ಶನ ಅವರಿಗಾಗಲಿಲ್ಲ. ಹೀಗಾಗಿ ಆಜ್ಞಾಮಜಸ್ಯೈವ ದದಾವ ದೃಶ್ಯ ವಿಜ್ಞೇಯ ಮೂರ್ತಿ. ಲಕ್ಷ್ಮೀದೇವಿಗೆ ಮಾತ್ರ ಸ್ಪಷ್ಟವಾಗಿ ಕಾಣಿಸ್ತಾ ಲಕ್ಷ್ಮೀದೇವಿಗೆ ಆಜ್ಞೆಯನ್ನು ಮಾಡ್ತಾನೆ. ಅವತಾರ ತಾಳಬೇಕು ಅಂತ ಲಕ್ಷ್ಮೀದೇವಿಗೆ ಆಜ್ಞೆಯನ್ನು ಮಾಡ್ತಾನೆ. ತ್ವಮಿತ್ಯ ದೇವಕ್ಯುರು ದೇವ ಲಕ್ಷ್ಮೀದೇವಿಗೆ ಆಜ್ಞೆಯನ್ನು ಮಾಡ್ತಾ ಇದ್ದಾರೆ. ನೀನು ದೇವಕಿಯ ಗರ್ಭದಲ್ಲಿ ನೀನು ಹೋಗಬೇಕು. ದೇವಕಿ ಉದರಸ್ಥ ಗರ್ಭಂ ನಿದೇಹಿ ರೋಹಿಣ್ಯುದರೇ ಸ್ವಶಕ್ತಿಯ. ನಿನ್ನ ಶಕ್ತಿಯಿಂದ ದೇವಕಿಯ ಉದರದಲ್ಲಿರುವ ಆ ಗರ್ಭವನ್ನು, ಶೇಷನನ್ನ, ಸಂಕರ್ಷಣನನ್ನ ರೋಹಿಣಿಯ ಉದರದಲ್ಲಿ ನೀನು ಹಾಕಬೇಕು, ತಂದಿಡಬೇಕು ನಿನ್ನ ಶಕ್ತಿಯಿಂದ ಅಂತ ಹೇಳಿದಾಗ, ಇತೀರಿತ ತಂ ರಮಣಂ ರಮಾಸ ಪ್ರದಕ್ಷಿಣೀಕೃತ್ಯ ತಥಾಕರೋತ್. ದೇವರ ಕೆಲಸ ಮಾಡೋದಕ್ಕಾಗಿ ಹೊರಟಿದ್ದಾರೆ ಅನ್ನೋದಕ್ಕಾಗಿ ದೇವರಿಗೆ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ಆ ದೇವರ ಕೆಲಸವನ್ನು ಮಾಡಲಿಕ್ಕೆ ಆ ಲಕ್ಷ್ಮೀದೇವಿ ಹೊರಟು ಬಿಡ್ತಾಳೆ.
ಆಜ್ಞಾಪಯಾಮಾಸ ಪುರಾಸಶೇಷಂ ಜಜ್ಞೇ ಸ ರೋಹಿಣ್ಯುದರೋದಯಾದ್ರೇಃ ಸಂಪ್ರೇಷಯಂತಿ ಸ್ಮ ನರೇಂದ್ರಾಃ ಶಯ್ಯಾಂ ಸ್ವಕೀಯಾಂ ಪುರತಃ ಪ್ರಯಾಣೇ. ಎಲ್ಲ ಶ್ಲೋಕಗಳಲ್ಲಿ ಉತ್ಪ್ರೇಕ್ಷೆಗಳಿವೆ. ಆಮೇಲೆ ಶೇಷದೇವರಿಗೆ ಆಜ್ಞೆಯನ್ನ ಪರಮಾತ್ಮ ಮಾಡ್ತಾನೆ. ಆಜ್ಞಾಪಯಾಮಾಸ ಪುರಾಸಶೇಷಂ ಏನಂತ, ನೀನು ರೋಹಿಣಿಯ ಉದರದಲ್ಲಿ ನೀನು ಅವತಾರವನ್ನು ತಾಳಬೇಕು. ಯಾಕೆ ಭಗವಂತ ತಾನು ಮೊದಲಿಗೆ ಅವತಾರವನ್ನು ಮಾಡದೆ ಬಲರಾಮ ಅವತಾರ ಮಾಡುವಂತೆ ಯಾಕೆ ಮಾಡಿದ? ಇದು ಅಷ್ಟೇ ಅಸಹಜವಾದದ್ದನ್ನು ಸಹಜವಾಗುವಂತೆ ಚಿತ್ರಣೆ ಮಾಡೋದು. ಇಲ್ಲಿ ಹೋದರೆ ಯಾವಾಗಲೂ ಹಾಗೆ ಆಗಬೇಕಲ್ಲ. ರಾಮಾಯಣ ಕಾಲದಲ್ಲಿಯೂ ಕೂಡ ಮೊದಲಿಗೆ ಲಕ್ಷ್ಮಣ ಹುಟ್ಟಿ ಆಮೇಲೆ ರಾಮ ಹುಟ್ಟಬೇಕು. ಆದರೆ ಯಾವಾಗಲೂ ಹಾಗಾಗೋದಿಲ್ಲ. ಇಲ್ಲಿ ಮಾತ್ರ ಹಾಗಾಗಿದೆ. ಇದಕ್ಕೆ ತಕ್ಕ ಒಂದು ಉತ್ಪ್ರೇಕ್ಷೆಯನ್ನು ವಾದಿರಾಜರು ಮಾಡ್ತಾ ಇದ್ದಾರೆ. ಆಜ್ಞಾಪಯಾಮಾಸ ಪುರಾಸಶೇಷಂ, ಯಾಕೆ ಸಂಪ್ರೇಷಯಂತಿ ಸ್ಮ ನರೇಂದ್ರಾಹ, ಲೋಕರೂಢಿಯನ್ನು ಹೇಳ್ತಾರೆ. ರಾಜಾಧಿರಾಜರು ಶ್ರೀಮಂತರು ಯಾತ್ರೆಯನ್ನು ಪ್ರಯಾಣವನ್ನು ಮಾಡಬೇಕಾದ್ರೆ ಮೊದಲಿಗೆ ತಮ್ಮ ಹಾಸಿಗೆ ಕಳಿಸ್ತಾ ಇದ್ರಂತೆ. ತಮ್ಮ ಹಾಸಿಗೆಯಲ್ಲಿ ಕಳಿಸ್ಬೇಕು, ಆಮೇಲೆ ತಾವು ಹೋಗ್ಬೇಕು. ಹಾಗೆ ದೇವರ ಹಾಸಿಗೆ ಅಲ್ಲ ಶೇಷ, ಲೋಕರೂಢಿ ಇದೆ, ಲೋಕ ನಿಯಮ ಇದೆ ಅನ್ನೋದಕ್ಕಾಗಿ ಹಾಸಿಗೆಯನ್ನು ಮೊದಲಿಗೆ ಕಳಿಸ್ತಾರೆ, ಆಮೇಲೆ ತಾವು ಹೋಗ್ತಾರೆ ಅನ್ನೋದಕ್ಕಾಗಿ ನೀನು ಹೋಗು, ಮೊದಲಿಗೆ ನೀನು ಹೋಗು, ನನ್ನ ಹಾಸಿಗೆಯಾಗಿ ಸಿದ್ಧನಾಗು, ಆಮೇಲೆ ನಾನು ಅವತಾರವನ್ನು ತಾಳ್ತೇನೆ ಅಂತ ದೇವರು ತಿಳಿಸುವಂತೆ ಉತ್ಪ್ರೇಕ್ಷೆಯನ್ನು ಮಾಡ್ತಾರೆ. ಶಯ್ಯಾಂ ಸ್ವಕೀಯಾಂ ಪುರತಃ ಪ್ರಯಾಣ ಕೇಶಾತ್ಮನ ಸನ್ನಿಹಿತ ತಸ್ಮಿನ್ ಶ್ರೀಶೋಗ್ರಜತ್ವಂ ಸರಮೇವ ನೂನಂ ದತ್ತೇ ವಿಧತ್ತೇ ಬಲಭದ್ರ ಮಾತು ನಿತ್ಯಂ ಸ್ವಮಾತೃತ್ವ ಸುಖ. ಈ ಶ್ಲೋಕದಲ್ಲಿ ಮತ್ತೊಂದು ಉತ್ಪ್ರೇಕ್ಷೆ ಆಯಿತು. ಶೇಷದೇವರನ್ನು ಕಳಿಸಿದರು. ಯಾಕೆ? ತನ್ನ ಹಾಸಿಗೆ ಅಂತ ಅನ್ನೋದಕ್ಕಾಗಿ ಮೊದಲಿಗೆ ಕಳಿಸಿದ. ಆಗಲಿ. ಆದರೆ ದೇವರಿಗೆ ಅಣ್ಣ ಅಂತ ಯಾರಾದರೂ ಇದ್ದಾರ? ದೇವರಿಗೆ ಅಣ್ಣ ಇಲ್ಲ, ಅಪ್ಪ ಇಲ್ಲ, ಕಾಕ ಇಲ್ಲ, ಯಾರೂ ಇಲ್ಲ. ದೊಡ್ಡವರು ದೇವರಿಗಿಂತಲೂ ಮದುವೆ ಹುಟ್ಟಿದವರು ಯಾರೂ ಇಲ್ಲವೇ ಇಲ್ಲ. ದೇವರೇ ದೇವರಿಗೆ ಅಲ್ಲ. ಹಾಗಾದ್ರೆ ಈಗ ಶೇಷದೇವರ ಅಣ್ಣ ಆಗಿಬಿಟ್ಟಲ್ಲ, ಸಮಸ್ಯೆ ಆಯಿತು. ಅದಕ್ಕೂ ಒಂದು ಉತ್ಪ್ರೇಕ್ಷೆಯನ್ನು ಮಾಡಿ ವಾದಿರಾಜರು ತುಂಬ ಸುಂದರವಾಗಿ ಪರಿಹಾರ ಮಾಡ್ತಾರೆ. ವಾಸ್ತವಿಕವಾಗಿ ಸಹಜ ನಿಹಿತನಾದ ಅನ್ನೋ ಉತ್ಪ್ರೇಕ್ಷೆಯನ್ನು ಮಾಡ್ತಾರೆ. ದೇವರು ಅಂದ್ಕೊಂಡಂತೆ ಆಯಿತು, ಮೊದಲಿಗೆ ಕಳಿಸ್ತಾ ಇದ್ದೇನೆ, ಮೊದಲಿಗೆ ಹೋಗು ಅಂತ ಹೇಳಿಬಿಟ್ಟೆ ಆಯಿತು. ಆದರೆ ಮೊದಲಿಗೆ ಅವನು ಹುಟ್ಟುಬಿಟ್ರೆ ನಾನು ಅಣ್ಣ ಆಗಿಬಿಡ್ತಾನಲ್ಲ. ಅಣ್ಣ ಅಂತ ಆದರೆ ದೇವರಿಗೆ ಅಣ್ಣ ಇಲ್ಲ ಅನ್ನೋ ಪ್ರಸಿದ್ಧಿ ಏನಿದೆ, ಆ ಪ್ರಸಿದ್ಧಿಯೇ ಹಾಳಾಗ್ಬಿಡ್ತದಲ್ಲ. ಅದಕ್ಕಾಗಿ ದೇವರೇನು ಉಪಾಯ ಮಾಡಿದ? ಆ ಬಲರಾಮನಲ್ಲಿ ನಾವು ಒಂದು ಅಂಶದಿಂದ ಸೇರ್ಕೊಂಡ್ಬಿಡೋಣ ಅಂತ ಅನ್ಕೊಂಡ್ಬಿಟ್ಟ. ಯಾವ ಅಂಶದಿಂದ? ಶುಕ್ರ ಕೇಶ ಅಂಶದಿಂದ ಭಗವಂತನೇ ಆ ಶೇಷದೇವರಲ್ಲಿ ಸೇರ್ಕೊಂಡ್ಬಿಟ್ಟ. ಹೀಗಾಗಿ ಯಾರ್ಯಾರಿಗಣ್ಣಾದರೂ ಶೇಷದೇವರು ಕೃಷ್ಣಗಣ್ಣ ಆಗಲಿಲ್ಲ, ಶುಕ್ಲಕೇಶ ಕೃಷ್ಣಕೇಶಕ್ಕೆ ಅಣ್ಣವಾಯ್ತಷ್ಟೇ. ದೇವರೇ ದೇವರಿಗೆ ಅಣ್ಣವಾದ ಅನ್ನೋದಕ್ಕಾಗಿಯೇ ಆ ಶುಕ್ಲಕೇಶದ ಆವೇಶ ಬಲರಾಮನಲ್ಲಿ ಅಂತ ವಾದಿರಾಜರು ಉತ್ಪ್ರೇಕ್ಷೆಯನ್ನು ಮಾಡ್ತಾರೆ. ಹೌದಲ್ಲ, ಚೆನ್ನಾಗಿದೆ ಅಲ್ಲ, ದೇವರೇ ದೇವರಿಗೆ ಅಣ್ಣ ಅನ್ನೋ ತತ್ವ ಪ್ರಮೇಯ ಏನಿದೆ ಅಲ್ಲ, ಆ ಪ್ರಮೇಯ ಅಂತೂ ನಮಗೆ ಇದರಿಂದ ಸ್ಥಿರವಾಗ್ತದೆ. ದೇವರೇ ದೇವರಿಗೆ ಅಣ್ಣ ಅನ್ನೋ ಪ್ರಮೇಯದಲ್ಲಿ ತಾತ್ಪರ್ಯ ಅಷ್ಟೇ ಹೊರತು ಈ ಕಾರಣಕ್ಕಾಗಿಯೇನೇ ದೇವರಲ್ಲಿ ಸನ್ನಿಹಿತನಾದ ಅಂತ ಹೀಗೇನೇ ತಿಳ್ಕೊಳ್ಬೇಕು ಅಂತ ವಾದಿರಾಜರೇನು ನಮಗೆ ಹೇಳ್ತಾ ಇಲ್ಲ, ಉತ್ಪ್ರೇಕ್ಷೆ ಮಾಡ್ತಾ ಇದ್ದಾರೆ. ಹೀಗೆ ಆ ಶೇಷನಲ್ಲಿ ಶುಕ್ಲಕೇಶಾವೇಶ ಅಂತನೋ ಅಲ್ಲಿ ಬಂತು. ಜೊತೆಗೆ ಆ ರೋಹಿಣಿ ದೇವಿಗೆ ಒಂದು ಸುಖ ಕೊಡಬೇಕಾಗಿದೆ. ಏನಂತ? ದೇವರನ್ನು ನಾನು ಹೊಟ್ಟೆಯಲ್ಲಿ ಹೊತ್ತಿದ್ದೇನೆ ಅನ್ನೋ ಸುಖವನ್ನು ಕೊಡಬೇಕಾಗಿದೆ ಅಂತ ಅವಳಿಗೆ. ಅವಳದ್ದೇನೋ ಅಂಥದ್ದೊಂದು ತಪಸ್ಸಿದೆ ಅನ್ನೋದಕ್ಕಾಗಿಯೂ ಕೂಡ ಆ ಪರಮಾತ್ಮ ಶೇಷದೇವರಲ್ಲಿ ಸನ್ನಿಹಿತನಾದ, ಸುಖ ಸ್ವರೂಪಿಯಾದ ಪರಮಾತ್ಮ ಅಲ್ಲಿ ಸನ್ನಿಹಿತನಾದ. ಈ ಶ್ಲೋಕ ಹೇಗೆ ನೋಡಿ, ತುಂಬ ಸುಂದರವಾಗಿದೆ ಇದು. ಇಲ್ಲಿಯೂ ಕೂಡ ಛೇಕಾನುಪ್ರಾಸ ಅಂತ, ಬರೀ ಅನುಪ್ರಾಸ ಅಲ್ಲ, ಛೇಕಾನುಪ್ರಾಸ ಅಂತ. ಅದನ್ನು ಧತ್ತೆ ವಿಧತ್ತೆ, ಧತ್ತೆ ಎರಡೂ ಕಡೆಗೆ ಬರ್ತದೆ, ಧತ್ತೆ ವಿಧತ್ತೆ ಈ ತರಹದ ಪದಗಳು ಎರಡು ಸಲ ಬಂದರೆ, ಪುನಃ ಪುನಃ ಬಂದರೆ ಅದನ್ನು ಛೇಕಾನುಪ್ರಾಸ ಅಂತ ಕರೀತಾರೆ. ಶಬ್ದಾಲಂಕಾರ ಅದು ಒಂದರಿಂದ ಒಂದು ಬರಬೇಕು. ಮತ್ತೆ ಧತ್ತೆ ವಿಧತ್ತೆ ಒಂದಾದ ನಂತರ ಒಂದು ಬರಬೇಕು. ಒಂದು ಕಡೆಗೆ ಧತ್ತೆ ಬಂದು ಮತ್ತೆಲ್ಲೋ ವಿಧತ್ತೆ ಬರೋದಲ್ಲ. ಧತ್ತೆ ವಿಧತ್ತೆ ಒಂದೇ ಪದದ ಅಂತರದಲ್ಲಿ ಬರಬೇಕು. ಧತ್ತೆ ವಿಧತ್ತೆ. ಸುಖಂ ಸುಖಾತ್ಮ, ಸುಖ ಸುಖ ನಿಶಾಚರೌ ಭೂತಲಮೇತ್ಯ ದೃಪ್ತೌ ನೃತಸ್ಕರೌತೌ ವಿನಿಹತ್ಯ ವಿಷ್ಣು ನಿಜೌ ನಿಮೀಶನ್ನಿವ ಗಾಂಗತೋ ಭೂ. ದೇವರು ಯಾಕೆ ಭೂಲೋಕದಲ್ಲಿ ಅವತಾರ ತಾಳಿದ? ಭೂಮಿಯನ್ನು ಉದ್ಧಾರ ಮಾಡಬೇಕಾಗಿದೆ, ಭೂಭಾರ ಪರಿಹಾರ ಮಾಡಬೇಕಾಗಿದೆ, ಅದು ಸಹಜ. ಆದರೆ ಮತ್ತೆ ಇಲ್ಲಿ ಉತ್ಪ್ರೇಕ್ಷೆಯನ್ನು ಮಾಡ್ತಾರೆ. ಈಗ ಏನು ಸಮಸ್ಯೆ ಆಗಿದೆ? ದೇವರಿಗೆ ದ್ವಾರಪಾಲಕರು ಯಾರಿಲ್ಲ. ಅದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ದೇವರಿಗೆ. ಸರ್ವಥಾ ಸಮಸ್ಯೆ ಇಲ್ಲ, ಒಂದು ಅಂಶದಿಂದ ಅವರು ಬಂದಿರ್ತಾರೆ.
ಜಯ ವಿಜಯರಲ್ಲಿ ಇದ್ದೇ ಇರ್ತಾರೆ ಮತ್ತೊಂದು ಅಂಶದಿಂದ. ಆದರೆ ನಮಗೆ ತಿಳಿಸ್ತಾ ಇದ್ದಾರೆ ದ್ವಾರಪಾಲಕರು ಭೂಲೋಕಕ್ಕೆ ಬಂದಿದ್ದಾರೆ ಶಾಪದಿಂದ. ತನ್ನ ದ್ವಾರಪಾಲಕರು ಶಾಪವಾಗಿದೆ ಅವರಿಗೆ, ಆ ಶಾಪದಿಂದ ಗ್ರಸ್ತರಾಗಿ ಭೂಲೋಕ ಅಲ್ಲಿ ರಾಕ್ಷಸರಾಗಿ ಬಿಟ್ಟಿದ್ದಾರೆ, ನಿಶಾಚರರಾಗಿ ಬಿಟ್ಟಿದ್ದಾರೆ. ಅವರು ನಿಶಾಚರರ ಸಾಹಿತ್ಯ ಅವರಿಗೆ ಇದೆ ಅನ್ನೋದಕ್ಕಾಗಿ ನೃತಸ್ಕರವು ಮನುಷ್ಯರಲ್ಲಿ ಯಾಕೆ ಅವರ ಏನು ತಪ್ಪು ಮಾಡಿದ್ದಾರೆ ಅವರು ಆದರೆ ಒಳಗೆ ಇರುವ ದೈತ್ಯರು, ಅವರ ಜಯ ವಿಜಯರ ಒಳಗೆ ಇರುವ ದೈತ್ಯರೇನು ಮಾಡಿದ್ದಾರೆ ಅಂದರೆ ನೃತಸ್ಕರವು ಭೂಮಿ ತಲೆ ಪ್ರಚಾರ. ಅವರು ಏನು ಇವನ್ನು ಕದಿಯೋದಲ್ಲ, ಮನುಷ್ಯರನ್ನೇ ಕದಿಯೋರು ಅವರು ದೈತ್ಯರವರು. ಆ ಕಳ್ಳತನ ಮಾಡಿದ್ದಾರೆ ಅನ್ನೋದಕ್ಕಾಗಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ ಅವರು. ಹೀಗಾಗಿ ನನ್ನ ಸೇವಕರಾದ ಆ ಜನರನ್ನು ಕಳ್ಳತನ ಮಾಡಿ ಭೂಲೋಕಕ್ಕೆ ಒಯ್ದ ತಮ್ಮನೆ ಕರ್ಕೊಂಡು ಹೋಗಬೇಕಾಗಿದೆ, ವೈಕುಂಠಕ್ಕೆ ಕರ್ಕೊಂಡು ಹೋಗಬೇಕಾಗಿದೆ ದೇವರಿಗೆ. ಅದಕ್ಕೊಂದು ರಾಜನ ಕಥೆಯನ್ನು ಇಲ್ಲಿ ಹೇಳ್ತಾರೆ. ಒಬ್ಬ ವೀರನಾದ ರಾಜ ತನ್ನ ಸೇವಕರೇನಿದ್ದಾರೆ ಆ ಸೇವಕರ ಮೇಲೆ ಏನೋ ಒಂದು ಅಪರಾಧವನ್ನು ಹಾಕಿ ಕಳ್ಳರ ಅಪಹಾರ ಮಾಡ್ಕೊಂಡು ಹೋಗಿದ್ದಾರೆ. ರಾಜ ಏನು ಮಾಡ್ತಾನೆ? ರಾಜ ಅವರ ಹತ್ರ ಹೋಗಿ ಅವರನ್ನು ಹೊಡೆದು ಅವರನ್ನು ಕೊಂದು ತನ್ನ ಸೇವಕರನ್ನು ಬಿಡಿಸಿಕೊಂಡು ತನ್ನ ಮನೆಗೆ ತರ್ತಾನೆ. ಆ ರೀತಿಯಾಗಿ ಪರಮಾತ್ಮ ತನ್ನ ಸೇವಕರನ್ನು ಬಿಡಿಸಿ ತರೋದರ ಕರ್ಕೊಂಡು ಹೋಗುವುದಕ್ಕಾಗಿ ಭಗವಂತ ಭೂಮಿಗೆ ಬಂದಿದ್ದಾನೆ ಅಂತ ಉತ್ಪ್ರೇಕ್ಷೆಯನ್ನು ಈ ಶ್ಲೋಕದಲ್ಲಿ ವಾದಿರಾಜರು ಮಾಡ್ತಾರೆ. ಉತ್ಪ್ರೇಕ್ಷ ಮತ್ತು ಅನುಪ್ರಾಸವೂ ಕೂಡ ಇಲ್ಲಿ ಎರಡೂ ಇದೆ. ನ ಗರ್ಭವಾಸೋ ಮಮ ನಿರ್ಮಲಸ್ಯೇತ್ಯದೋ ಬುಧಾನ್ ಬೋಧಯಿತು ಹೃದೇವ ಫಣೀಶ್ವರಂ ಗರ್ಭಗತಂ ವಿಧಾರ್ಯ ಪುನಃ ಸ್ವಯಂ ಸನ್ನಿಹಿತೋ ಬಭೂವ. ನನಗೆ ಗರ್ಭವಾಸ ಅಂತ ಅನ್ನೋದಿಲ್ಲ, ನಾನು ನಿರ್ಮಲ. ದೇವರಿಗೆ ಗರ್ಭವಾಸ ಇದೆ, ಗರ್ಭವಾಸವೇ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಶುಕ್ಲ ಶೋಣಿತಗಳ ಸಂಬಂಧದಿಂದ ಜಡವಾದ ದೇಹದ ನಿರ್ಮಾಣ ದೇವರಿಗೆ ಇಲ್ಲ. ಆ ಭಗವಂತ ವಸುದೇವನ ರೇತಸ್ಸಿನಲ್ಲಿಯೂ ಪ್ರವೇಶ ಮಾಡ್ತಾನೆ, ದೇವಕಿ ದೇವಿಯ ರಕ್ತದಲ್ಲಿಯೂ ಪ್ರವೇಶ ಮಾಡ್ತಾನೆ. ದೇವರು ಸರ್ವತ್ರ ರೂಪಭೂತವಾದ ಜ್ಞಾನಾನಂದಮಯವಾದ ತನ್ನ ದೇಹದಿಂದ ಶುಕ್ಲ ಶೋಣಿತಗಳಲ್ಲಿ ಪ್ರವೇಶ ಮಾಡ್ತಾನೆ. ಆದರೆ ಅವುಗಳ ಸಂಬಂಧದಿಂದ ದೇವರ ದೇಹ ಹುಟ್ಟೋದಿಲ್ಲ. ಈ ದೇವರ ಅತ್ಯದ್ಭುತವಾಗಿರತಕ್ಕಂತಹ ಸಾಮರ್ಥ್ಯ. ಈ ತರಹದ ಗರ್ಭವಾಸ ಪರಮಾತ್ಮನಿಗೆ ಇಲ್ಲ ಅನ್ನೋದನ್ನು ತಿಳಿಸೋದಕ್ಕಾಗಿ ದೇವರೇನು ಮಾಡ್ತಾನೆ? ನಿರ್ಮಲಸ್ಯೌತ್ಯದೋ ಬುಧಾನ್ ಬೋಧಯಿತು ಹೃದೇವ. ಮೊದಲಿಗೆ ಶೇಷದೇವರನ್ನು ಕಳಿಸ್ತಾರೆ. ಬಲರಾಮ ಹುಟ್ಟಬೇಕಾದ್ರೆ ಏನಾಯಿತು? ಮೊದಲಿಗೆ ಶೇಷದೇವರು ಹೋದರು. ಶೇಷದೇವರು ಹೋದ ಮೇಲೆ ಗರ್ಭಗತಂ ವಿಧಾರ್ಯ ಪುನಃ ಸ್ವಯಂ ಸನ್ನಿಹಿತೋ ಬಭೂವ. ಆ ಶೇಷದೇವರಲ್ಲಿ ಪರಮಾತ್ಮನ ಸನ್ನಿಧಾನ ಆಯಿತು. ಇದರಿಂದ ಪರಮಾತ್ಮನ ಗರ್ಭವಾಸ ಇಲ್ಲ ಅಂತ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ವಾಸ್ತವಿಕವಾಗಿ ಆ ಬಲರಾಮನಲ್ಲಿ ಪರಮಾತ್ಮನ ಆವೇಶ. ಯಾಕೆ ಆವೇಶ ಅಂದರೆ ನನಗೆ ನೇರವಾಗಿ ಗರ್ಭವಾಸ ಇಲ್ಲ, ಆ ಬಲರಾಮನಲ್ಲಿ ನಾನು ಆವಿಷ್ಟನಾಗಿದ್ದೇನೆ ಅಷ್ಟೇ ಅನ್ನೋದನ್ನು ತಿಳಿಸೋದಕ್ಕಾಗಿ ಪರಮಾತ್ಮ ಹಾಗೆ ಮಾಡಿದ. ಗರ್ಭೇತ್ಯಗರ್ಭಾತ್ಮ ಸುಖೈಕ ಮೂರ್ತಿ ಅಭ್ಯೇತ್ಯ ಪದ್ಮಾಸನ ಮುಖ್ಯ ದೇವಾ ಗೀರ್ಭಿ ಭವದ್ಗರ್ಭ ನಿಜಾಂ ನಿವಾಸಜಾರ್ತಿ ನಿರ್ಭಂಗ ಸಿದ್ಧ್ಯರ್ಥಮಿವಾಸ್ತುಮೌಸ್ತಂ. ಗರ್ಭದಲ್ಲಿ ಪರಮಾತ್ಮ ಬಂದಾಗ ಬ್ರಹ್ಮಾದಿ ದೇವತೆಗಳು ಬಂದು ಗರ್ಭಸ್ತುತಿಯನ್ನು ಮಾಡ್ತಾರಂತೆ. ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಸತ್ಯಮುತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ. ಬ್ರಹ್ಮ ಭವಾವೋಚತು. ಅವರಿಬ್ಬರು ಜೋರಾಗಿ ಬ್ರಹ್ಮರುದ್ರ ಮಾಡಿದ ಸ್ತೋತ್ರ. ಯಾಕೆ ಗರ್ಭಸ್ತುತಿಯನ್ನು ಮಾಡಿದರು ಪರಮಾತ್ಮಗೆ? ಪರಮಾತ್ಮ ಗರ್ಭದಲ್ಲಿದ್ದಾಗ ಯಾಕೆ ಸ್ತುತಿ ಮಾಡಿದರು? ಅದಕ್ಕೊಂದು ಪ್ರೇಕ್ಷೆಯನ್ನು ವಾದಿರಾಜರು ಮಾಡ್ತಾರೆ. ಗರ್ಭೇಪಿ ದೇವರು ಹೇಗಿದ್ದಾನೆ? ಅದಭ್ರಾತ್ಮ ಸುಖೈಕ ಮೂರ್ತಿಂ. ಗರ್ಭದಲ್ಲಿದ್ದರೂ ದೇವರು ಯಾವ ದುಃಖವೂ ಇಲ್ಲ. ಜೀವರು ಹೇಗಿರ್ತಾರೆ ಗೊತ್ತಾ? ಗರ್ಭದಲ್ಲಿ ಪುರಾಣಗಳು ತಿಳಿಸ್ತದೆ, ಪಪ್ಪ ಇನ್ನೊಂದ್ಸಲ ನರಕದಲ್ಲಿರ್ತೇನೆ ಆದರೆ ಗರ್ಭದಲ್ಲಿ ಬರೋದಿಲ್ಲ ಅಂತ ಅಂತಾನಂತೆ. ಅಲ್ಲೇ ಚೆನ್ನಾಗಿತ್ತು, ನರಕದಲ್ಲಿ ಆರಾಮಾಗಿದ್ದೆ, ಆದರೆ ಗರ್ಭಕ್ಕೆ ಮಾತ್ರ ಇನ್ನೊಂದ್ಸಲ ಬರೋದಿಲ್ಲ. ಅಷ್ಟು ಯಾತನೆಯನ್ನು ಅನುಭವಿಸ್ತಾನಂತೆ ಜೀವ. ಭೂ ಸಂಪರ್ಕ ಯಾವಾಗ ಆಗ್ತದೆ ಅಲ್ಲ ಮರೆತು ಬಿಡ್ತಾನೆ ಜೀವ. ಆದರೆ ದೇವರು ಗರ್ಭದಲ್ಲಿದ್ದಾಗ ಅದಭ್ರಾತ್ಮ ಸುಖೈಕ ಮೂರ್ತಿಂ, ಪರಿಪೂರ್ಣ ಸುಖ ಪರಮಾತ್ಮನಿಗೆ, ಯಾವ ನೋವು ಪರಮಾತ್ಮನಿಗೆ ಇಲ್ಲ. ಪದ್ಮಾಸನ ಮುಖ್ಯ ದೇವಾ ಗೀರ್ಭಿ ಭವದ್ಗರ್ಭ ನಿವಾಸಜಾರ್ತಿ ನಿರ್ಭಂಗ ಸಿದ್ಧ್ಯರ್ಥಂ. ಆದರೆ ಆ ದೇವರಿಗೆ ಪರಿಕಲ್ಪನೆ ಬರ್ತಾ ಇದೆ, ಗರ್ಭದಲ್ಲಿದ್ದಾಗ ಏನೇನು ದುಃಖ ಆಗಬಹುದು ಅನ್ನೋದು ದೇವರಿಗೆ ಗೊತ್ತಾಗ್ತದೆ. ಏನೇನಿದೆ ಗರ್ಭದಲ್ಲಿ, ಇಲ್ಲಿ ತನಕ ಗೊತ್ತಿದ್ದಿಲ್ಲ ದೇವರಿಗೆ. ಉತ್ಪ್ರೇಕ್ಷೆ ಅಷ್ಟೇ ಇದು. ಗರ್ಭದಲ್ಲಿ ಬಂದಿದ್ದಿಲ್ವಾ? ದೇವರು ಬಂದಿದ್ದಾನೆ, ಇದು ಮೊದಲನೇ ಸಲವಾ? ಅಲ್ಲ. ಆದರೂ ಬ್ರಹ್ಮಾಂಡ ದೇವತೆಗಳಂತಾರಂತೆ, ಇಷ್ಟು ದಿವಸ ಆರಾಮಾಗಿ ವೈಕುಂಠದಲ್ಲಿದ್ದಿ, ನಿನಗೇನು ಗೊತ್ತು? ಗರ್ಭದಲ್ಲಿರೋದು ಕೈ ಗೊತ್ತಾಯ್ತಲ್ಲ, ಎಷ್ಟು ಸಣ್ಣದಿರ್ತದೆ ಗರ್ಭ, ಅಷ್ಟರಲ್ಲಿ ಜೀವ ಹೇಗೆ ಮುದುಡ್ಕೊಂಡಿರ್ಬೇಕು, ಕೈ ಕಾಲು ತಲೆ ಒಂದು ಪಿಂಡನ ಹಾಗೆ ಇರಬೇಕು ಜೀವ. ಆರಾಮಾಗಿ ಕಾಲು ಚಾಚ್ತೇನೆ ಇಲ್ಲ, ಕೈ ಚಾಚ್ತೇನೆ ಇಲ್ಲ, ಏನೂ ಮಾಡ್ಲಿಕ್ಕಾಗೋದಿಲ್ಲ, ಅಷ್ಟರಲ್ಲೇನೇ ಇರಬೇಕು.
ಏನು ಯಾತನೆ ಅನುಭವಿಸ್ತಾನೆ ಜೀವ? ರೈಟ್ ಹಾಗೆ ಮಾಡು. ಎಷ್ಟು ಕಷ್ಟ ಇದೆ ಗರ್ಭದಲ್ಲಿ ಬರೋದು, ಅಲ್ಲಿ ವಾಸ ಮಾಡೋದು ಎಷ್ಟು ಕಷ್ಟ, ಅಲ್ಲಿ ನಿನಗೆ ಗೊತ್ತಾಯ್ತಲ್ಲ ಇವತ್ತು ಬಂದಿಯಲ್ಲ ಅನ್ನೋದಕ್ಕಾಗಿ ಗೀರ್ಭಿ ಭವದ್ಗರ್ಭ ನಿವಾಸ ಜಾತಿ ನಿರ್ಭಂಗ ಸಿದ್ಧ್ಯರ್ಥ. ಆ ಗರ್ಭವಾಸದಿಂದ ಆಗುವ ದುಃಖ ಏನಿದೆಯಲ್ಲ, ಆ ದುಃಖವನ್ನು ಸಜ್ಜನರಿಗೆ ಪರಿಹಾರ ಮಾಡುವಂತ ಆ ಬ್ರಹ್ಮದೇವರು, ಆ ರುದ್ರದೇವರು ಪರಮಾತ್ಮನಿಗೆ ಸ್ತೋತ್ರ ಮಾಡುತ್ತಾ ಇದ್ದಾರೆ ಈ ಉದ್ದೇಶದಿಂದ ಅಂತನ್ನೋ ಹಾಗೆ ವಾದಿರಾಜರು ತುಂಬ ಸುಂದರವಾಗಿ ನಮಗೆ ತಿಳಿಸ್ತಾರೆ. ಹೀಗೆ ಅನೇಕ ಉತ್ಪ್ರೇಕ್ಷೆಗಳು ಈ ಸರ್ಗದಲ್ಲಿ ಇದೆ. ಇಲ್ಲಿಯ ತನಕ 30 ಶ್ಲೋಕಗಳು ಆಗಿವೆ. ಮುಂದಿನ ಕಥಾಭಾಗವನ್ನು ಮತ್ತೆ ತಿಳಿಸಲಾಗ್ತದೆ, ಯಾವಾಗ ಆಗ್ತದೆ ಅಂತ. ಆ ಸಂದರ್ಭದಲ್ಲಿ ಮತ್ತೆ ರುಕ್ಮಿಣೀಶ ವಿಜಯ ಮುಂದುವರಿತದೆ. ಅದಲ್ಲದೇ ನಾನು ಬೆಳಗ್ಗೆ ಹೇಳಿದಂತೆ ಪ್ರತಿನಿತ್ಯವೂ ಕೂಡ ಇಲ್ಲೊಂದು ಜ್ಞಾನ ಕಾರ್ಯ, ಅದು ಪ್ರವಚನ ರೂಪದಲ್ಲಿರಬಹುದು, ಅಥವಾ ಸಂಗೀತದ ರೂಪದಲ್ಲಿ, ಅಥವಾ ಸ್ತೋತ್ರ ಪಠನದ ರೂಪದಲ್ಲಿ, ಈ ತರಹದ ಅನೇಕ ರೂಪಗಳಲ್ಲಿ ಇಲ್ಲಿ ಜ್ಞಾನ ಕಾರ್ಯ ಆಗ್ತದೆ. ನಿಮಗೆ ಸಮಯ ಸಿಕ್ಕಾಗಲೆಲ್ಲ ಬಂದು ಸ್ತೋತ್ರ ಪಠನ, ಸಂಗೀತ, ಗಾನ, ಪ್ರವಚನ ಹೇಳುವ ವಿದ್ವಾಂಸರು ಬಂದಿದ್ದರೆ ಪ್ರವಚನವನ್ನು ಕೇಳಿ ವಿಶಿಷ್ಟವಾದ ಸಾಧನೆಯನ್ನು ನೀವೆಲ್ಲರೂ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇನೆ. ಅಸ್ಮದ್ ಗುರುವಂತರ್ಗತ ತಾತ್ವಿಕ ದೇವತಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಮತ್ತೊಂದು ದೇವರಲ್ಲಿ ಪ್ರಾರ್ಥನೆ. 2 ಗಂಟೆ ಕೂತು ಕೇಳೋದು ಅಂತ ಅಂದರೆ ತುಂಬ ಕಷ್ಟ. ಆ ಕಷ್ಟ ಏನು ಅಂತ ನನಗೂ ಗೊತ್ತು, ಇಲ್ಲ ಅಂತಲ್ಲ. ಹಾಗೆ 2 ಗಂಟೆ ಕುಳಿತುಕೊಂಡು ಶ್ರದ್ಧೆಯಿಂದ ನೀವು ಕೇಳಿದ್ದೀರಿ. ಆ ಸಹನ ಶಕ್ತಿ ನಿಮಗೆ ಬಂದಿದೆ, ಸಹನ ಶಕ್ತಿ ಇದೆ. ಈ ಸಹನ ಶಕ್ತಿಯನ್ನು ದೇವರು ಮತ್ತಿಷ್ಟು ಬೆಳೆಸಲಿ. ಬೇರೆ ಬೇರೆ ಮಾಡ್ತೇವೆ ನಾವು, 2-3 ತಾಸು ಕೂತು ಕೆಲಸ ಮಾಡೋ ಕೆಲಸ ಬೇಕಾದಷ್ಟಿವೆ ಮಾಡ್ತೇವೆ. ಆದರೆ ಪುರಾಣ ಕೇಳೋದು ಹೇಳೋದು ಅಂತಂದರೆ ಆಗೋದಿಲ್ಲ. ಒಳ್ಳೆ ಕೆಲಸ ಅಂದರೆ ಕೂತು ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಅಂಥದ್ದು ಕುಳಿತುಕೊಂಡು ಶ್ರದ್ಧೆಯಿಂದ ಅಚಲರಾಗಿ ಕೇಳಿದ್ದೀರಿ. ದೇವರು ನಿಮ್ಮನ್ನು ಅಚಲರನ್ನಾಗಿ, ಸರ್ವಂ ಸಹಾರನ್ನಾಗಿ ಆ ದೇವರು ಭಗವಂತ ಆ ಕರುಣೆಯನ್ನು ಭಗವಂತ ನಮ್ಮ ಮೇಲೆ ವಿಶಿಷ್ಟವಾಗಿ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಶ್ರೀ ಹರೇ ನಮಃ.